ಅಧ್ಯಕ್ಷರಾದಂಥ ಶಿಲ್ಪರು, ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಅವೇರ್ನೆಸ್ ಪ್ರೋಗ್ರಾಮ್ ಎಕ್ಸ್ಪೋರ್ಟ್ ಮತ್ತು ಫೈನಾನ್ಷಿಯಲ್ ಔಟ್ರೀಚ್ ಅಂತ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶ್ರೀ ಎಸ್.ಎಂ. ಚವಾನ್ ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಕೊಪ್ಪಳ ಅವರು ಇನಾಗ್ರೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಖಾಸಗಿ ಪರವಾಗಿ ಸ್ವಾಗತಿಸ್ತೇನೆ. ಡೆಪ್ಯೂಟಿ ಡೈರೆಕ್ಟರ್ UTPC ಶ್ರೀ ಮನ್ಸೂರ್ ಅವರು ಎಕ್ಸ್ಪೋರ್ಟ್ ಅವೇರ್ನೆಸ್ ಪ್ರೋಗ್ರಾಮು ಏನು ನಾವು ಮಾಡ್ತಿದ್ದೇವೆ ಎಲ್ಲ ಕಡೆಗೆ ಬಂದು ಎಕ್ಸ್ಪೋರ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಪ್ರೊಸೀಜರ್ಸು ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅವರನ್ನು ನಾನು ಖಾಸಗಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಮ್ಮ ಉಪಾಧ್ಯಕ್ಷರಾದ ರಾಜಗೋಪಾಲ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಿದ್ದೇವೆ. ಹಾಗೆ ಜಾಯಿಂಟ್ ಸೆಕ್ರೆಟರಿ ಶ್ರೇಯನ್ ಕುಮಾರ್ ಜೈನ್ ಅವರು ನಿಮಗೂ ಸ್ವಾಗತ ಸರ್. ಮತ್ತು ಮಲ್ಲೇಶ್ ಗೌಡ ಅವರಿಗೂ ಕೂಡ ನಮ್ಮ ಕಾಸಿಯಾದ ಪ್ರಜೆಗಳಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ಪುಷ್ಪಲತಾ ಅವರು ಇವತ್ತು ಈ ನಿಮ್ಮನ್ನೆಲ್ಲ ಕರೆದು ಸೇರಿಸಿ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಕಾಸಿಯಾ ಅಂದರೆ ಇದು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ. ಇದು 1949 ಪ್ರಾರಂಭ ಆಗಿ 75 ವರ್ಷಗಳನ್ನು ಈ ಸಣ್ಣ ಕೈಗಾರಿಕೆಗಳ ಸೇವೆಯನ್ನು ಪಡೆದಿದ್ದೇವೆ. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಸದಸ್ಯರು ಕಡಿಮೆ ಇದ್ದಾರೆ ಮತ್ತು ಸಣ್ಣ ಕೈಗಾರಿಕೆಗಳು ಲಿಸ್ಟ್ ತಗೊಂಡು ತುಂಬ ಕಾಲ್ ಮಾಡಿದ್ವಿ. ಎಷ್ಟು ಜನ ಸಣ್ಣ ಕೈಗಾರಿಕೆ ಇರ್ತೀರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಸಣ್ಣ ಕೈಗಾರಿಕೆಗಳೇನೆಂದರೆ ಅವರು ಯಾವುದೇ ಕಾರ್ಯಕ್ರಮ ಕರೆದ್ರೆ ಬರಲಿಕ್ಕೆ ತಯಾರಿರಲ್ಲ. ಎಲ್ಲ ಏನು ಬೇಕು ಪ್ರಾಬ್ಲಮ್ ಬಂದಾಗಷ್ಟೇ ಬರ್ತಾರೆ ವಿನ ಅದ್ರ ಬಗ್ಗೆ ತಿಳ್ಕೊಳ್ಳಿಂದ ಬರಲ್ಲ. ನಾವು ಖಾಸಗಿಯಿಂದ ಕೂಡ ತುಂಬ ಜನ ಕರೆದು ಫೋನ್ ಮಾಡಿದ್ದೀವಿ, ಬರೋ ಕೇಳಿದ್ದೀವಿ. ಎಷ್ಟು ಜನ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ. ನೀವೆಲ್ಲ ಇವತ್ತು ಬಂದಿದ್ದಕ್ಕೋಸ್ಕರ ಇನ್ನೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಸ್ವಾಗತಿಸಿದ ನಮ್ಮ ಅಧ್ಯಕ್ಷರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇರುವ ಹಿರಿಯರಿಗೆ ನಮ್ಮ ದೀಪ ಬೆಳಗೋದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ವಿನಂತಿಸ್ತೇನೆ. ಕಾರ್ಯಕ್ರಮಕ್ಕೆ ನಾವು ಮಾಡೋದಿಗೆ DIC ಚೌಹಾನ್ ಸಾಹೇಬ್ ಇದ್ದಾರೆ. ನಾವು ರಿಕ್ವೆಸ್ಟ್ ಅವರ ಕಾಸಿಯಾ ಆಫೀಸ್ ಡೇವರ್ಸ್ ಟು ಫೆಲಿಸಿಟೇಟ್ ನಮ್ಮೊಡನೆ ಇರುವಂಥ JD ಅವರಿಗೆ ಕಾಸಿಯಾದಿಂದ ಒಂದು ಸಣ್ಣ ಸನ್ಮಾನ. ಈ ಸಂದರ್ಭದಲ್ಲಿ ನಮ್ಮ ಕೂಡ ಇರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ JD ಚೌಹಾನ್ ಸಾಹೇಬರಿಗೆ ನಿಮ್ಮೆಲ್ಲರೂ ಇಂದ ಕಾರ್ಯಕ್ರಮದ ಬಗ್ಗೆ ಒಂದು 2 ಕಿರು ಪರಿಚಯ ಕೊಡಬೇಕು ಅಂತ ವಿನಂತಿಸ್ತೀನಿ.
ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ ಆದರೆ ಎಲ್ಲರೂ ಮಹಿಳೆಯರಿಗೆ ಕಳಿಸ್ಬಿಟ್ಟಿದ್ದೀವಿ. ನಮ್ಮಲ್ಲಿ ರಫ್ತುದಾರರು ಭಾಳ ಇದ್ದಾರೆ ನಮ್ಮ ಜಿಲ್ಲೆ. ಸಾಮಾನ್ಯವಾಗಿ ನಮ್ಮ ಜಿಲ್ಲೆ ರೈಸ್ ಪ್ರೊಡಕ್ಷನ್ನಲ್ಲಿ ನಮ್ಮಲ್ಲಿದೆ. ರೈಸ್ ರಫ್ತು ಕೂಡ ಆಗ್ತಾ ಇದೆ. ಹಾಗೆ ದಾಳಿಂಬೆ ತಯಾರು ಮಾಡ್ತಿದ್ವಿ, ದಾಳಿಂಬೆ ಕೂಡ ರಫ್ತು ಆಗುತ್ತೆ. ಆಮೇಲೆ ಫ್ರೂಟ್ಸ್ ಕೂಡ ನಾವು ಭಾಳಷ್ಟು ರಫ್ತುಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಅವರನ್ನೆಲ್ಲರೂ ಕರೆಸಿ ಈ ರಫ್ತಿನ ಬಗ್ಗೆ ನಮ್ಮ ಉಪನಿರ್ದೇಶಕರು ವಿಡಿಪಿಯಿಂದ ಬಂದಿದ್ದಾರೆ. ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಅವರು ನೀಡಿದ್ದಾರೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತುದಾರರು ಮುಂದೆ ಬರುವಂಥ ಸಾಧ್ಯತೆ ಇರ್ತಿತ್ತು ಅಂತ ಅನಿಸುತ್ತೆ. ಆದರೂ ಕೂಡ ತಾವೆಲ್ಲರೂ ಬಂದಿದ್ದೀರಿ. ತಾವು ಈ ಕಾರ್ಯಕ್ರಮದ ಲಾಭ ಪಡ್ಕೋಬೇಕು. ತಾವೇನಾದರೂ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ರೆ ಯಾವುದೇ ಇರಲಿ, ಸಣ್ಣ ದೊಡ್ಡದು, ಆಮೇಲೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದೇ ಇದ್ರೂ ಕೂಡ ನೀವು ರಫ್ತಿನ ಕಡೆ ಸ್ವಲ್ಪ ಒಲವು ತೋರಿಸ್ಬೇಕು. ಯಾಕಂದರೆ ಲೋಕಲ್ ಪ್ರೊಡಕ್ಷನ್ ಮಾಡಿ ಲೋಕಲ್ ಮಾಡೋದ್ರಿಂದ ನಮಗೆ ಅಷ್ಟು ವ್ಯಾಲ್ಯೂ ಬರಲ್ಲ. ಸ್ವಲ್ಪ ನಮ್ಮ ಪ್ರಾಡಕ್ಟನ್ನು ರಫ್ತು ಬೇರೆ ಕಡೆ, ಬೇರೆ ರಾಜ್ಯ ಅಥವಾ ಬೇರೆ ದೇಶದಲ್ಲಿ ರಫ್ತು ಮಾಡಿದರೆ ಅದಕ್ಕೆ ವ್ಯಾಲ್ಯೂಯೇಷನ್ ಆಗಿ ಜಾಸ್ತಿ ನಮಗೆ ಗಳಿಕೆ ಆಗುವಂಥದ್ದು ಇದೇ ಇರುತ್ತೆ. ಹಾಗಾಗಿ ಮಹಿಳೆಯರು ಭಾಳ ಜನ ಬಂದಿದ್ದೀರಿ. ನಿನ್ನೆ ಪ್ರೊಡಕ್ಷನ್ ಏನೇ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ನಮ್ಮ ಏನು VTPC ಅನ್ನೋದು ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಅವರಿಂದ ವಿವರವಾಗಿ ಹೇಳ್ತಾರೆ. ಅಲ್ಲಿ ನೀವು ನೋಂದಣಿಗಳನ್ನ ಮಾಡ್ಕೋಬೇಕಾಗ್ತದೆ. ನೋಂದಣಿಗಳನ್ನು ಮಾಡ್ಕೋಬೋದಾಗ ಮಾತ್ರ ನೀವು ರಫ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ನೀವು ರಫ್ತಿನ ಬಗ್ಗೆ ಅವರು ನೀವು ಮಾಹಿತಿಯನ್ನು ಕೊಡ್ತಾರೆ, ಇಲ್ಲಾಂದ್ರೆ ನೀವು ರಫ್ತು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇಷ್ಟೇ ಜನ ಬಂದಿರೋಂತಲ್ಲ, ನೀವು ಈ ಕಾರ್ಯಕ್ರಮದ ಪ್ರಚಾರವನ್ನು ಜಾಸ್ತಿ ಮಾಡಬೇಕು. ನಿಮ್ಮ ಏನು ಬಳಗದಲ್ಲಿ ಇರ್ತೀರಿ, ಇಂಡಸ್ಟ್ರಿಸ್ಟ್ ಇರ್ತೀರಿ, ಅವರಿಗೆಲ್ಲ ಈ ಮಾಹಿತಿಯನ್ನು ರವಾನಿಸಬೇಕು. ಸಾಮಾನ್ಯವಾಗಿ ರಫ್ತು ಮಾಡೋರು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿ VTPC ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೋಂದಣಿ ಮಾಡಿಕೊಂಡು ರಫ್ತು ಮಾಡ್ತಾ ಇರ್ತಾರೆ. ಆದರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಅದು ಹಣಕಾಸಿನ ನಿಲುವು ಹೇಗೆ, ಯಾವ ಥರ ಮೂಲದಿಂದ ನಾವು ಅದನ್ನು ಲಾಭ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಕೊಪ್ಪಳದಲ್ಲಿ ಮಾಡಿದ್ದಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಕಾರ್ಯಕ್ರಮ. ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದ್ದಾರೆ ನಮ್ಮಲ್ಲಿ. 150 ರೈಸ್ ಮಿಲ್ ಓನರ್ಸ್ ಇದ್ದಾರೆ. ಬೇರೆ ಬೇರೆ ಮೀಡಿಯಂ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇದ್ದಾರೆ. ಅವ್ರನ್ನೆಲ್ಲ ಕರೆಸಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇದು ಕೇವಲ ಏನು ಮಹಿಳಾ ಮಂಡಳದವ್ರನ್ನ ಮಹಿಳೆಯರನ್ನ ಕರೆಸಿ ಮಾಡಿದರೆ ಇದರ ಲಾಭ ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ಫ್ಯೂಚರ್ನಲ್ಲಿ ರಫ್ತು ಕಾರ್ಯಕ್ರಮವನ್ನು ನೀವು ಒಂದು ದೊಡ್ಡ ಪ್ರಮಾಣದಲ್ಲಿ ಹಂಚ್ಕೋಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಈಗ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಈ ಕಾರ್ಯಕ್ರಮ ಮೀಡಿಯಾದಲ್ಲಿ ಬರುತ್ತೆ, ಫೋಟೋದೆಲ್ಲ ಸ್ಪೆಂಡ್ ಆಗುತ್ತೆ. ಅವ್ರು ನನ್ನ ಕ್ವಶನ್ ಕೇಳಿ ಶುರು ಮಾಡ್ತಾರೆ, ನಮ್ಮನ್ನು ಯಾಕೆ ಕರೆದಿಲ್ಲ, ನಮ್ಮನ್ನು ಯಾಕೆ ಇನ್ವೈಟ್ ಮಾಡಿಲ್ಲ. ಈ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತದೆ. ಇದುವರೆ ಖಾಲಿ ಒಂದು ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡುವ ಅಲ್ಲ ಇದು. ಇದರಿಂದ ನಮಗೆ ಲಾಭ ಆಗುತ್ತೆ. ಆ ಥರದ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ನಾನು ಕಾಶಿಯಲ್ಲಿ ಕೇಳ್ಕೊಳ್ತೀನಿ. ಇದೊಂದಾಯಿತು, ಇದನ್ನು ಟ್ರಯಲ್ ಬೇಸ್ ಅಂತ ಇರಲಿ. ನೆಕ್ಸ್ಟ್ ಮುಂದಿನ ಇದರಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು. ಆಮೇಲೆ ನಮ್ಮಲ್ಲಿ ಜಾಸ್ತಿ ಜನರಿಗೆ ಈ ರಫ್ತಿನ ಬಗ್ಗೆ ಅಷ್ಟು ಅರಿವಿಲ್ಲ, ನಮಗೆ ಗೊತ್ತಿಲ್ಲ. ನಮ್ಮ ಲೋಕಲ್ ಪ್ರೊಡಕ್ಷನ್ ಮಾಡಿ ಲೋಕಲ್ ಸೇಲ್ ಮಾಡೋಕ್ಕೆ ಸುಮ್ಮನೆ ಸಣ್ಣ ಸಣ್ಣ ಪ್ರಾಡಕ್ಟ್ ಬೇರೆ ದೇಶದಿಂದ ನಮ್ಮಲ್ಲಿ ಬರ್ತಾರೆ. ಹಾಗೆ ನಮ್ಮ ಪ್ರಾಡಕ್ಟು ಬೇರೆ ದೇಶಕ್ಕೆ ಹೋಗಬೇಕು, ಅಂದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುತ್ತೆ. ತಮ್ಮೆಲ್ಲರಿಗೂ ಮತ್ತು ಕಾಶ್ಯ ಪದಾರ್ಥಗಳಿಗೂ ವಂದಿಸಿ ಒಂದೆರಡು ಮಾತಾಡೋದು. ವಂದನೆಗಳು ಸರ್. ನಮ್ಮ ಅಧ್ಯಕ್ಷರು ಒಂದು ಎರಡು ಮಾತಾಡಬೇಕು ಅಂತ ಕೇಳ್ತಿರ್ತಾರೆ. ಇದೇ 8ನೇ ತಾರೀಕು ಆ್ಯಕ್ಚುಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಇದೆ. ಆ ಪ್ರಯುಕ್ತ ನಾವು ಕೊಪ್ಪಳದಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ಕೊತೀವಿ. ಏನಂದರೆ ಇದು ನಮ್ಮದು ಔಟ್ರೀಚ್ ಪ್ರೋಗ್ರಾಮ್. ನಾವು ಒಂದು 21 ಜಿಲ್ಲೆನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಎಕ್ಸ್ಪೋರ್ಟ್ ಆಮೇಲೆ VTPC ಏನಾಯಿತು ಅಂದರೆ ಒಂದು 15 ಜಿಲ್ಲೆಗಳು ಜಿಲ್ಲಾವಾರು ಸರ್ಕಾರಿ ಕಚೇರಿಗೆ JD ಆಫೀಸ್ಗೆ ಅವರು ಫಂಡ್ ಮಾಡ್ತಾರೆ VTPC ಪ್ರೋಗ್ರಾಮ್ ಮಾಡಲಿಕ್ಕೆ. 15 ಜಿಲ್ಲೆಗಳು ಹಣ ವಾಪಸ್ ಕೊಟ್ಟಿರೋದ್ರಿಂದ VTPC ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು, ನೀವು ಮಾಡ್ತೀರಾ ಅಂತ. ನಾವು ಒಂದು ಅಟೆಂಪ್ಟ್ ಮಾಡಿದ್ದೀವಿ. ನಾವು ಇಲ್ಲಿ ಎಲ್ಲ ಕೊಪ್ಪಳದ ಒಂದು 200-205 ಜನ ಏನು ಲಿಸ್ಟ್ ತಗೊಂಡು ರೈಸ್ ಮಿಲ್ ಇದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದ್ದೀವಿ. ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಗಳು ಮಾಡೋದು ಕಷ್ಟ ಆಗುತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ ಹತ್ತಿರ ಇರೋ ಕಡೆ ನಾವೆಲ್ಲ ಹೋಗಿ ಮಾಡ್ತೀವಿ. ನಾನು ಏನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನಮ್ಮ JD ಅವರಿಗೆ, ಈ DIC ಅಂದರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಿರುವಂಥ ಒಂದು ಆಫೀಸ್. ಅವರಲ್ಲಿ ಸ್ಟಾಕ್ ಪ್ರಾಬ್ಲಮ್ ಇದೆ, ಎಲ್ಲ ಇದೆ, ಅದನ್ನು ಒಪ್ಕೊಳ್ಳೋಣ.
ಅವು ಗೊತ್ತಿರ್ತದೆ. ಲೋಕಲಲ್ಲಿ ಯಾರು ಎಕ್ಸ್ಪೋರ್ಟರ್ಸ್ ಅನ್ನೋದು ಗೊತ್ತಿರ್ತಾರೆ. ಕಾಸೆ ಬಂದು ನಾವು ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ನಾವು ಮಾಡಿದ್ರೆ ಇದೇ ಥರ ಆಗುತ್ತೆ. ನಮ್ಗ್ಯಾರೋ ಗೊತ್ತಿರೋರು ಹೇಳಿ ಕರೆಸಿ ನಾವು ಅಲ್ಲಿಂದ ಫೋನ್ ಮಾಡ್ತೀವಿ. ದಯವಿಟ್ಟು ನೀವು ಈ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳ ಜಿಲ್ಲೆ ತುಂಬ ನೋಡಿದ್ರೆ ತುಂಬ ಅಭಿವೃದ್ಧಿ ಹೊಂದಕ್ಕಂಥ ಜಿಲ್ಲೆ. ಇಲ್ಲಿ ನಾವು ಒಂದು DIC ಹೆಡ್ ಆಫೀಸಲ್ಲೂ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಿ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕೈಗಾರಿಕೆಗಳ ಅಭಿವೃದ್ಧಿಗೆ DIC ವರ್ಕ್ ಮಾಡಿದ್ರೆ ಕೊಪ್ಪಳ ಜಿಲ್ಲೆ ಕೂಡ ಕೈಗಾರಿಕೆ ಮುಂದೆ ಬರುತ್ತೆ. ಕೈಗಾರಿಕೆ ಮುಂದೆ ಬರೋದಿದ್ರೆ ಯಾವ ಜಿಲ್ಲೆನೂ ಅಭಿವೃದ್ಧಿ ಹೊಂದಲ್ಲ ಅಂತೇಳಿ JD ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಖಂಡಿತವಾಗಿ ಬಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀವಿ. ಸ್ವಲ್ಪ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಸೇರಿಸಬೇಕು. ಕಾರ್ಯಕ್ರಮಕ್ಕೆ ನೀವು ಜನ ಸೇರಿಸೋಂಗಿದ್ರೆ ಯಾವ ಪ್ರಾಜೆಕ್ಟ್ ಬೇಕಂತೇಳಿ ಟೆಕ್ನಾಲಜಿ ಬಗ್ಗೆ ಬೇಕಾದ್ರೂ ನಾವು ಕಾರ್ಯಕ್ರಮ ಮಾಡೋಕ್ಕೆ ರೆಡಿ ಇದ್ದೇವೆ. ಯಾವುದೇ ಸಬ್ಜೆಕ್ಟಲ್ಲಿ ನೀವು ಅವೇರ್ನೆಸ್ ಬೇಕಂದರೆ ನೀವು ಜನ ಸೇರಿಸೋ ಕೆಲಸ ನೀವು ಮಾಡಿದ್ರೆ ಕಾಸೇ ನಮ್ಮ ಉದ್ದೇಶನ. ಅದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯೇ ನಮ್ಮ ಉದ್ದೇಶ. ಆದ್ದರಿಂದ ನಾವು ಖಂಡಿತವಾಗಿ ನೀವು ಯಾವಾಗ ಹೇಳಿದರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಯಾರು ಎಕ್ಸ್ಪೋರ್ಟರ್ಸು ಯಾರು ಇಂಡಸ್ಟ್ರೀಸ್ ಅನ್ನೋದು ನಮಗಿಂತ ಚೆನ್ನಾಗಿ DICನವರಿಗೆ ಗೊತ್ತಿರೋದು. ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ. ಈ ಸಂದರ್ಭದಲ್ಲಿ ನಾನು ಕಾಸ್ಯ ಪರವಾಗಿ ನಮ್ಮೊಡನೆ ಇರುವಂಥ ನಮ್ಮ JD ಆದಂಥ ಚವ್ಹಾಣ್ ಸಾಹೇಬರಿಗೆ ವಂದನೆ ಹೇಳ್ತೀನಿ. ಹಾಗೆ ನಮಗೆ ಡೆಪ್ಯೂಟಿ ಡೈರೆಕ್ಟರ್ ಆದಂಥ VDPC ಮನ್ಸೂರ್ ಅವರಿಗೆ ವಂದನೆ ಹೇಳ್ತೀನಿ. ಹಾಗೆ ನಮ್ಮೊಡನೆ ಇರುವಂಥ ಕಾಸ್ಯ ಅಧ್ಯಕ್ಷರು ಮತ್ತು ಎಲ್ಲ ಆಫೀಸ್ ಬೇರರ್ಸ್ಗೆ ವಂದನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಒಂದು ಸಹಕಾರಿಯಾದಂಥ ನಮ್ಮ ಮಹಿಳಾ ಮಂಡಳಿಯ ಪುಷ್ಪಲತಾ ಮೇಡಮ್ ಅವರಿಗೆ ಮತ್ತು ಅವರ ಸ್ನೇಹಿತೆಯರಿಗೆ ವಂದನೆ ಹೇಳ್ತೀನಿ ಕಾಸ್ಯ ಪರವಾಗಿ. ಥ್ಯಾಂಕ್ ಯು. ಮೊದಲಿಗೆ ಈ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಏನು ಸಂಸ್ಥೆ ಏನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇದೆಯಲ್ಲ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಅದೇ ಇಲಾಖೆ ಅಡಿಯಲ್ಲಿ ಈ ವ್ಯಾಪಾರ ಉತ್ತೇಜನಕ್ಕೋಸ್ಕರ 1965ರಲ್ಲಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದಿಂದ. ಇದರ ಶಾಖಾ ಕಚೇರಿಗಳು ಇಲ್ಲಿವರೆಗೆ 2 ಕಡೆ ಇತ್ತು. ಬೆಂಗಳೂರು ಬಿಟ್ಟರೆ ಈ ಹುಬ್ಬಳ್ಳಿ ಬೆಳಗಾಂ ಡಿವಿಷನ್ಗೆ ಮತ್ತು ಮೈಸೂರಲ್ಲಿ ಒಂದಿತ್ತು. ಈಗ ಮೊನ್ನೆ ನಮ್ಮ ಗವರ್ನಿಂಗ್ ಕೌನ್ಸಿಲಲ್ಲಿ ಮತ್ತು ನಿಮಗೆ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಅನುಕೂಲ ಆಗಂಗೆ ಬೆಳಗಾವಿಯಲ್ಲಿ ಒಂದು ಶಾಖಾ ಕಚೇರಿಯನ್ನು ಆರಂಭ ಮಾಡೋಕ್ಕೂ ಸಹ ನಿರ್ಧಾರ ಆಗಿದೆ, ಜೊತೆಗೆ ಮಂಗಳೂರಲ್ಲಿ. ಸೊ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈಗ ಹೇಳ್ತಾ ಇದ್ದಾರೆ ಎಕ್ಸ್ಪೋರ್ಟರ್ಸ್, ಹೌದು. ಸೊ ನಮ್ಮ ಸಂಸ್ಥೆ ಇನ್ ಜನರಲ್ ರಫ್ತು ಉತ್ತೇಜನಕ್ಕಂತ ಆರಂಭ ಮಾಡಿದ್ವಿ. ಅಂದರೆ ವ್ಯಾಪಾರ ಉತ್ತೇಜನ, ಅದರಲ್ಲಿ ರಫ್ತನ್ನ ಹೆಚ್ಚಿಗೆ ಮಾಡೋದಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ಸೊ ಆದರೆ ನಮ್ಮ ಸಂಸ್ಥೆಯಿಂದ ನಮ್ದು ಏನು ಕಾರ್ಯಕ್ರಮಗಳಿದ್ದಾವೆ ಅದು ಬರೇ ರಫ್ತುದಾರರಿಗಂತ ಇಲ್ಲ. ಆಲ್ರೆಡಿ ರಫ್ತು ಮಾಡ್ತಿರೋರಿಗೆ ರಫ್ತು ಹೆಂಗೆ ಮಾಡೋದು ಹೇಳೋ ಅವಶ್ಯಕತೆ ಇಲ್ಲ. ಅವರಿಗೆ ನಾವು ರಫ್ತು ಮಾಡೋದ್ರಿಂದ ಅವರಿಗೆ ಏನೇನು ಸ್ಕೀಮ್ ಇದಾವೆ ಅನ್ನೋದನ್ನ ಹೇಳ್ತೀವಿ. ಸೊ ಈಗ ನೀವು DIC ಎಲ್ಲ ಹೋದ್ರೆ ಬರೀ ಕೈಗಾರಿಕೆಗಳಿಗೆ ಏನು ಸ್ಕೀಮ್ ಇದಾವೆ ಅದು ಹೇಳ್ತಾರೆ. ಆದರೆ ಈ ಸಂಸ್ಥೆ ಕೆಲಸ ಏನಪ್ಪ ಅಂದರೆ, ಒಂದು ಏನು ಗೊತ್ತಿದ್ದವರಿಗೆ ರಫ್ತು ಹೆಂಗೆ ಮಾಡ್ಬೇಕನ್ನೋದಕ್ಕೆ 6 ದಿನದ ಟ್ರೈನಿಂಗ್ ಇದೆ ನಮ್ಮಲ್ಲಿ. ಮತ್ತೆ ರಫ್ತಿನ ಬಗ್ಗೆ ಜನರಲ್ ಅವೇರ್ನೆಸ್ ಅಂದರೆ ಈ ಒಂದು ಅರಿವನ್ನು ಮೂಡಿಸೋದಿದೆ. 3ನೇದು ಆಲ್ರೆಡಿ ರಫ್ತುದಾರರಾಗಿದ್ದರೆ ಅವರಿಗೆ ಕೆಲವೊಂದು ಸ್ಕೀಮ್ಗಳಿದ್ದಾವೆ. ಅದಾದ ನಂತರ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರ್ತಾರೆ, ವಿಶೇಷ ಅದರಲ್ಲಿರೋರಿಗೂ ಅನುಕೂಲ ಇದೆ. ಅದಾದ ನಂತರ ನಮ್ಮಲ್ಲಿ ಭೌಗೋಳಿಕ ಸೂಚ್ಯಂಕಗಳ ಪ್ರಾಡಕ್ಟ್ಗಳಿದ್ದಾವೆ. ಯಾವುದು ಈ ಸಂಡೂರು ಲಂಬಾಣಿ, ನಮ್ಮ ಕಿನ್ನಾಳ್ ಗೊಂಬೆಗೂ GI ಟ್ಯಾಗ್ ಆಗಿದೆ. ಸೊ ಅದೇ ರೀತಿ ಮುಂದೆ ನಿಮ್ಮ ಗೋಕಾಕ್ ಕತ್ತಂಟು GI ಪ್ರಾಡಕ್ಟ್ ಆಗಬೇಕಂತ ಮಾಡ್ತಾ ಇದ್ದೀವಿ, ಸರ್ವೆ ನಡೀತಾ ಇದೆ. ಅದೇ ರೀತಿ ನಿಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸು, ರೈಟ್? ಈ ರೀತಿ 40 ಉತ್ಪನ್ನಗಳು ಕರ್ನಾಟಕದಿಂದ ಭೌಗೋಳಿಕ ಸೂಚ್ಯಂಕಗಳನ್ನು ಗುರುತಿಸಿಕೊಳ್ಳಲಾಗಿದೆ. ಈ ಕರ್ನಾಟಕದಲ್ಲಿರುವಂತಹ ಅಂತ ಒಂದು ವಸ್ತುಗಳನ್ನು ಗುರುತಿಸಿ ಜಿಯೋ ಟ್ಯಾಗ್ ಕೊಡಿಸಂತ ಕೆಲಸ ನಮ್ಮ ಸಂಸ್ಥೆನೇ ಮಾಡುತ್ತೆ. ಇದು ಹೊರತುಪಡಿಸಿ ನಮ್ಮಲ್ಲಿ ನಾವು ಮೆಂಬರ್ಶಿಪ್ ತಗೋಬೇಕಾದ್ರೆ 2 ಥರದ ಏನೇ ಬೆನಿಫಿಟ್ ಆಗಲಿ. ಉದಾಹರಣೆಗೆ ಅಂತಾರಾಷ್ಟ್ರೀಯ ಮೇಳದಲ್ಲಿ ಭಾಗವಹಿಸಿ ನಿಮ್ಮ ಪದಾರ್ಥಗಳಿಗೆ ಮಾರುಕಟ್ಟೆ ಹುಡುಕ್ಬೇಕಂದ್ರೆ ಅಲ್ಲಿ ಹೋಗಿ ಬರೋದಕ್ಕೋಸ್ಕರ ಆರ್ಥಿಕ ಸಹಾಯಕ್ಕೂ ಸ್ಕೀಮ್ ಇದೆ.
ರಾಷ್ಟ್ರೀಯ ನಮ್ಮ ದೇಶದಲ್ಲಿ ಈಗ ಮಿಲ್ಲೆಟ್ ನಡೀತು ಮೊನ್ನೆ ಬೆಂಗಳೂರಲ್ಲಿ, ಏನು ಸಿರಿಧಾನ್ಯದಿಂದ ಉತ್ಪನ್ನ ಮಾಡುವಂಥ ಪ್ರಾಡಕ್ಟ್ಗಳಿಗೆ. ಸೊ ನಂತರ ಈ ರೀತಿ ಬೇರೆ ಬೇರೆ ನಮ್ಮ ದೇಶದಲ್ಲಿ ನಡೆಯುವಂಥ ವ್ಯಾಪಾರ ಮೇಳಗಳಲ್ಲೂ ಸಹ ನೀವು ಭಾಗವಹಿಸಿ ನಿಮ್ಮ ಪದಾರ್ಥಗಳನ್ನು ಮಾರಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಗೆ ಅದಕ್ಕೆ ಬೇಕಾಗಿರೋಂಥ ಪೆವಿಲಿಯನ್ ಚಾರ್ಜ್, ಅಲ್ಲಿ ಹೋಗಿ ಬರೋಕ್ಕೆ TADA ರೈಟ್, ಅದಾದ ನಂತರ ಅಲ್ಲಿ ನೀವು ಅಂದರೆ ಹೋಗೋಕ್ಕೆ ಪ್ರೈವೇಟ್ ಚಾರ್ಜಸ್ ಕೊಡ್ತೀವಿ, ಮತ್ತು ಅಲ್ಲಿ ಇರೋಕ್ಕೆ 10 ದಿನಕ್ಕೊಂದ್ಸಲ DA, ಈ ಥರ ಸ್ಕೀಮ್ ಇದೆ. ಇದಾದ ನಂತರ ಇಷ್ಟೆಲ್ಲ ಅದಾದ ನಂತರ ಏನು ಗೊತ್ತಿಲ್ಲದವರು ಸಹ ನಮ್ಮಲ್ಲಿ ಎಕ್ಸ್ಪರ್ಟ್ ಟ್ರೈನಿಂಗ್ ತಗೊಂಡು ಲಾಸ್ಟ್ 10 ವರ್ಷದಲ್ಲಿ ನಮ್ಮ ಹತ್ರ ರಫ್ತು ಉದ್ದೇಶಕ್ಕೆ ಏನು ಟ್ರೈನಿಂಗ್ ತಗೊಂಡಿದ್ದಾರೆ ಅದರಲ್ಲಿ 100ರಲ್ಲಿ 10 ಜನ ರಫ್ತುದಾರರಾಗಿದ್ದಾರೆ. ಅವರಿಗೇನು ಗೊತ್ತಿರಲಿಲ್ಲ, ಮೊದಲು ಹೊಸದಾಗಿ ಬಿಸ್ನೆಸ್ ಆರಂಭ ಮಾಡಿದ್ದಾರೆ. ಹಾಗಾಗಿ ಈ ಸಂಸ್ಥೆ ಎಲ್ಲರಿಗೂ, ಹಾಗಾಗಿ ಒಂದೇ ಪ್ಲಾಟ್ಫಾರ್ಮಲ್ಲಿ ನಮಗೆ ರಫ್ತು ಮಾಡೋ ರೀತಿ ಇರ್ಬೋದು. ಅದು ನಮ್ಮಲ್ಲಿ ಸಂತೋಷ್ ಬಂದಿದ್ದಾರೆ ಕೆನ್ನಾಳ್ ಟಾಯ್ಸಿಂದ, ಅವರು ಸಹ ಸಾಕಷ್ಟು ಫೆಸ್ಟೆಲ್ಲ ಭಾಗವಹಿಸ್ತಿರ್ತಾರೆ, ಅವ್ರ ಪ್ರಾಡಕ್ಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಹೀಗೆ ನಮ್ಮಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ವಿಶೇಷ ಆರ್ಥಿಕ ವಲಯದಲ್ಲಿ ಕೊಪ್ಪಳದಲ್ಲಿ SEZ ಒಂದು ಆರಂಭ ಮಾಡಿದರೆ ಈ ಆಟಿಕೆ ಗೊಂಬೆಗಳಿಗೆ ಸಂಬಂಧಪಟ್ಟಂಗೆ ಅಲ್ಲೂ ಸಹ ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅದನ್ನು ಸಹ ಉದ್ಯೋಗ ಸೃಷ್ಟಿಸ್ತಾರೆ. ಸೊ ಈಗ ಜನರಲ್ ನನಗೆ ಸಿಂಪಲ್ ಆಗಿ ರಫ್ತು ಮಾಡೋಕ್ಕೆ ಏನೇನು ಈಗ ನಿಮ್ಗೊಂದು ಆಲ್ರೆಡಿ ಒಂದು ಸಣ್ಣ ಕೈಗಾರಿಕೆ ಆರಂಭ ಮಾಡಬೇಕು, ಒಂದು ಬಟ್ಟೆ 4 ಮಷಿನ್ ಇಟ್ಕೊಂಡು ನೀವು 1-2 ನೀವು ಬಟ್ಟೆ ಹೊಲಿಯೋ ಮಷಿನ್ ಇಟ್ಕೊಂಡು ಆ ಮಷೀನು ಕರೆಂಟಿಂದ ವಿದ್ಯುತ್ ಶಕ್ತಿಯಿಂದ ಚಾಲನೆ ಆಗ್ತಾ ಇದ್ರೆ ಅದು ಒಂದು ಕೈಗಾರಿಕಾ ನೀತಿ ಅಡಿಯಲ್ಲಿ ಘಟಕ, ಒಂದು ಕೈಗಾರಿಕಾ ಘಟಕ ಅಂತ, ಸಣ್ಣ ಘಟಕ ಅಂತ ಗುರುತಿಸ್ತೀವಿ. ಅಲ್ಲಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 2 ಮಷೀನ್ ಇಟ್ಟು ಸ್ಟಾರ್ಟ್ ಆಗಿರೋರು ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಉದ್ಯೋಗ ಯಾವುದೇ ಒಂದು ಕೈಗಾರಿಕೆಯನ್ನು ಅಥವಾ ಸಣ್ಣ ಘಟಕವನ್ನು ಆರಂಭ ಮಾಡ್ತಿದ್ದೀರಿ ಅಂದರೆ ಮೊದಲನೇ ಆ ಥರ ಇತ್ತಪ್ಪ ಅಂದರೆ ಅವ್ನು ಸಾಕಷ್ಟು ಮಟ್ಟಕ್ಕೆ ಬೆಳೆದು ಭಾಳ ಬುದ್ಧಿವಂತ ಇದ್ದು ಸಾಕಷ್ಟು ವಿದ್ಯಾವಂತ ಇದ್ರೆ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ. ಈಗ ಇಲ್ಲಿ ಕೊಪ್ಪಳದಲ್ಲೇ ಎಷ್ಟೋ ಜನ ಅಲ್ಲಿ ಅವರಿಂದ ಪರ್ಚೇಸ್ ಮಾಡಿ ಆ್ಯಪ್ ಮಾಡಿ ಅಥವಾ ಕಾಮರ್ಸ್ ಅಲ್ಲಿ ಇಂಟರ್ನೆಟ್ಟಲ್ಲಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಗಳಿಸ್ತಂಥವ್ರು ಇದೆ. ಸೊ ಇಲ್ಲಿ ನಮಗೆ ಇನ್ ಜನರಲ್ ಆಗಿ ರಫ್ತು ಯಾಕೆ ಬೇಕು, ಯಾಕೆ ಏನು ಸಿಗಬೇಕು, ನಾವು ಯಾಕೆ ನಮ್ಮ ದೇಶದಿಂದ ರಫ್ತು ಹೆಚ್ಚಿಗೆ ಮಾಡಬೇಕು, ಮತ್ತು ರಫ್ತುದಾರ ಹಾಕಿ ಮಿನಿಮಮ್ ಏನೇನು ನಿಮಗೆ ಡಾಕ್ಯುಮೆಂಟೇಶನ್ ಬೇಕು, ಅದಕ್ಕೆ ಇಂಗ್ಲೀಷ್ ಗೊತ್ತಿರಲೇಬೇಕು ಅವಶ್ಯಕತೆ ಇಲ್ಲ, ಇಂಗ್ಲೀಷ್ ಬರಲಿಲ್ಲ ಅಂದ್ರೂ ರಫ್ತು ಮಾಡ್ಬೋದು. ರೈಟ್. ಸೊ ಅದಾದ ನಂತರ ಏನೇನು ಡಾಕ್ಯುಮೆಂಟ್ ನೀವು ಮಾಡ್ಕೋಬೇಕಾಗುತ್ತೆ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮಲ್ಲಿ ನಿಮಗೆ ಏನೇನು ಟ್ರೈನಿಂಗ್ ಮಾಡ್ತೀವಿ, ಯಾವ ಥರ ಇದೆ ಅದು ಸಿಂಪಲ್ ಕನ್ನಡದಲ್ಲಿ ನಿಮಗೆ ತಿಳಿಸ್ತೀವಿ. ಮೊದಲನೇ ನೋಡಿ, ನಾವು ದಿನನಿತ್ಯ ಬಳಕೆಗೆ ಪೆಟ್ರೋಲ್ ಬೇಕು, ಹೌದಾ? ಈಗ ನಮ್ಮಲ್ಲಿ ಇಲ್ಲೇನಾದ್ರು ಒಂದು ವಸ್ತು ಬೇಕಂದ್ರೆ ನಾವು ದುಡ್ಡು ರೂಪೀಸಲ್ಲಿ ರೂಪಾಯಿ 100 ರೂಪಾಯಿ 200 ರೂಪಾಯಿ ಕೊಟೇಶನ್ದಲ್ಲಿ ಕೊಡ್ತೀವಿ, ಕರೆನ್ಸಿಯಲ್ಲಿ ನಾವು ಖರೀದಿ ಮಾಡ್ತೀವಿ. ಅದೇ ಯಾವ್ದಾದ್ರು ವಸ್ತು ಬೇರೆ ದೇಶದಲ್ಲಿ ಸಿಗ್ತಾ ಇದೆ ಅಂದ್ರೆ ಅದನ್ನು ಖರೀದಿ ಮಾಡೋದು ಹೆಂಗೆ? ಪೆಟ್ರೋಲ್ ನಮ್ಮಲ್ಲಿ ಸಿಗಲ್ಲ. ರೈಟ್. ನಂತರ ಈ ಗೊಬ್ಬರನು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಉತ್ಪತ್ತಿ ಮಾಡೋಕ್ಕಾಗಲ್ಲ. 3ನೇದು ನೀವು ತಿನ್ನೋ ಅಂತ ಎಣ್ಣೆ ಎಡಿಬಲ್ಲ, ಅದು ಸಹ ಸಾಕಷ್ಟು ಬೇರೆ ದೇಶದಿಂದ ತರ್ತಾರೆ. ನಂತರ ಈ ಬೆಳ್ಳಿ ಬಂಗಾರ ಇಲ್ಲಾಂದ್ರೆ ನೀವು ಯಾರು ಬದುಕೋದೇ ಇಲ್ಲ. ರೈಟ್. ಅದು ಸಹ ನಮ್ಮಲ್ಲಿ ಎಲ್ಲ ಖಾಲಿ ಆಗೋಗಿದೆ. ನಮ್ಮ ದೇಶದಲ್ಲೇ ಒಂದೇ ಒಂದು KGF ಇತ್ತು, ಖಾಲಿ ಮಾಡಿ ಫಿಲಮ್ ಮಾಡಿ ನೋಡ್ತಾ ಇದ್ದೀವಿ ನಾವು. ಸೊ ನಾವೇನು ರಫ್ತು ಮಾಡ್ತೀವಿ ಅದರಿಂದ ನಮಗೆ ಡಾಲರ್ ಬರುತ್ತೆ, ಅದನ್ನೇ ಇಟ್ಕೊಂಡು ನಾವು ಬೇರೆ ವಸ್ತುಗಳನ್ನ ತಗೊಂಡು ಸಿಂಪಲ್ ಆಗಿ ನೀವು ಮನೆಗೆ ಮೊದಲಿತ್ತು, ಮನೆಗೆ ಬೆಳೆದಿರೋದು ನಾವು ಇದು ಮಾರುಕಟ್ಟೆಗೆ ಕೊಟ್ಟು ಅಲ್ಲಿಂದ ನಿಮ್ಮ ಮನೆಗೆ ಬೇಕಾಗಿರೋ ತಗೊಂಡ್ಬರ್ತಿದ್ರಿ. ಅದೇ ಇದರಲ್ಲಿ ಸೊ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸೊ ಈಗ ನಮ್ಗೆ ಗೊತ್ತು ಒಂದು 6,000 ಕೋಟಿಗೆ $1 ಬಿಲಿಯನ್ ಅಂತಾರೆ. ಒಂದು ಸುಮಾರು 45ರಿಂದ 50,000 ಕೋಟಿಯಷ್ಟು ಮೌಲ್ಯದ ವಸ್ತುಗಳಿಗೆ ನಾವು ಡಾಲರ್ ಅಂದ್ರೆ ಆ $1 ಬಿಲಿಯನ್ ಅಲ್ಲಿ ಖರೀದಿ ಮಾಡ್ತೀವಿ. ಸೊ ನಾವೊಂದು 50,000 ಕೋಟಿ ಕೊಟ್ಟರೆ ನಮ್ಗೆ ಎಷ್ಟು ಡಾಲರ್ ಬರುತ್ತೋ ಅಷ್ಟು ಡಾಲರ್ ಅಷ್ಟು ಮೌಲ್ಯದ ವಸ್ತುಗಳನ್ನ ನಾವು ಬೇರೆ ಬೇರೆ ದೇಶದಿಂದ ತರಿಸ್ತೀವಿ. ಅದರಾಗೆ 70% ಯಾವಪ್ಪ ಅಂದ್ರೆ ನಾನು ಯಾವಾಗ ಹೇಳಿದ 4 ನಿಮ್ಮ ಬಂಗಾರ, ಬೆಳ್ಳಿ, ಪೆಟ್ರೋಲು, ಎಡಿಬಲ್ ಅಂದ್ರೆ ಆಹಾರದ ಎಣ್ಣೆ, ಆಮೇಲೆ ಗೊಬ್ಬರ. ಈ ಪದಾರ್ಥಗಳಿಗೆ ನಾವು ಅಷ್ಟು ಖರ್ಚು ಮಾಡಬೇಕಾಗಿದೆ. ಅದು ಬಿಟ್ಟು ಸಾಕಷ್ಟು ಬೇರೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ದೇಶದಿಂದ ತರ್ತಾ ಇದೀವಿ.
ಸೊ 1960ರಲ್ಲಿ ನಮ್ಮ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶ ಪರಿಸ್ಥಿತಿ ಎಷ್ಟಿತ್ತಪ್ಪ ಏನಿತ್ತಪ್ಪ ಅಂದ್ರೆ ನಮಗೆ ಒಂದು 8-6ಕ್ಕೆ ಬೇರೆ ದೇಶದಿಂದ ಖರೀದಿ ಮಾಡೋಷ್ಟೇ ನಮ್ಮ ಹತ್ರ ಡಾಲರ್ ಇತ್ತು, ಅಷ್ಟು ಡಾಲರ್ ಮಾಡಿದ್ವಿ. ಅದಾದ ನಂತರ ಮತ್ತೆ ನಾಯಿತು 30 ವರ್ಷ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಅಂದ್ರೆ ನೀವೇನೇ ಇವತ್ತು 20-30 ವರ್ಷದಲ್ಲಿ ನಿಮ್ಮಲ್ಲಿ ವಯಸ್ಸು ಸ್ವಲ್ಪ 50-60 ವರ್ಷದಲ್ಲಿದ್ದೀರಾ, ನೀವು ಚಿಕ್ಕದಿದ್ದಾಗ ಅಥವಾ ನಿಮ್ಮ ಪ್ರಾಯದಲ್ಲಿ ಅನುಭವಿಸಿರ್ಬೋದು. ಮನೆಗೆ ನೀವು ಒಂದು 10 ಪ್ಯಾಕೆಟ್ ಸಿಮೆಂಟ್ ತರಿಸ್ಬೇಕಂದ್ರುವ DIC ಏನು ಚವಾಣ್ ಸಾಹೇಬ್ ಬಂದಿದ್ರು, ಅವ್ರ ಆಫೀಸಿಂದ ಪರ್ಮಿಷನ್ ತಗೋಬೇಕಾಗಿತ್ತು. ಕಬ್ಬಣ ಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು. ಒಂದು BSNL ಟೆಲಿಫೋನ್ ಕನೆಕ್ಷನ್ ತಗೋಬೇಕಂದ್ರೆ ಆ ಟೆಲಿಫೋನ್ ಆಫೀಸಲ್ಲಿ ಕೆಲಸ ಮಾಡೋರಿಗೆ 10 ವರ್ಷ ಆದ್ಮೇಲೆ ಬರ್ತಾ ಇತ್ತು. ನಾವು ನೀವು ತಗೊಂಡ್ಬಿಟ್ಟೆ. ಸೊ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ನೋಡಿ, ಅವ್ರು ರೆಕಾರ್ಡ್ ಮಾಡ್ಕೊಂತಿದ್ದಾರೆ. ಅಂದ್ರೆ ಓದಕ್ ಬರ್ಲಿಲ್ಲ ಅಂದ್ರೂ ನೀವೆಲ್ಲ ಸಾಧನೆಗಳು ಬಂದಿರೋದ್ರಿಂದ ನಾವು ವ್ಯವಹರಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಸೊ ಹಾಗಾಗಿ ಇದನ್ನೆಲ್ಲ ಸಾಕಷ್ಟು ಸರ್ಕಾರದಲ್ಲಿ ಸಡಿಲಿಕೆಗಳನ್ನು ಮಾಡಿದ್ರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಾರೆ. ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನು ತಗೊಂಡು ಈ ವ್ಯಾಪಾರ ಅನ್ನೋದನ್ನ ಸುಲಭ ಮಾಡಿ ಈಗ ನಾವೇ ಬಂದು ನಿಮಗೆ ಎಕ್ಸ್ಪೋರ್ಟ್ ಹೆಂಗ್ ಮಾಡಬಹುದು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ವಿದೇಶ ವಿನಿಮಯ ಅಂತೀವಿ, ಫಾರೆಕ್ಸ್ ರಿಸರ್ವ್ ಅಂತೀವಿ, ಅದು ಅಷ್ಟೊಂದು ಡಾಲರ್ಗಳು ಇದ್ದಾವೆ. ಸೊ ಹಾಗಾದ್ರೆ ನಾವು ಎಕ್ಸ್ಪೋರ್ಟ್ ಯಾಕೆ ಮಾಡಬೇಕು, ಯಾಕೆ ನಾವು ರಫ್ತುನಲ್ಲಿ ಹೆಚ್ಚಿಗೆ ಉತ್ತೇಜನ ಕೊಡಬೇಕು? ಒಂದು ರಫ್ತು ಅಂದ ತಕ್ಷಣ ಒಂದು ಕೈಗಾರಿಕೆ ಮಾಡ್ತಾನೆ, ಏನೋ ಒಂದು ಪ್ರಾಡಕ್ಟ್ ಮಾಡಿ ಮಾರ್ತಿರ್ತಾನೆ. ಅದಾದ ನಂತರ ಇಲ್ಲಿ ಮಾರಾಟ ನಡೆಯುತ್ತೀವಿ. ಅದಾದ ನಂತರ ಕೆಲವೊಬ್ರು ಇಲ್ಲಿ ಮಾರಾಟ ಮಾಡಿ ಇಲ್ಲಿ ಚೆನ್ನಾಗಿ ಗಳಿಸಿ ಆಮೇಲೆ ರಫ್ತು ಮಾಡ್ತಾರೆ. ಕೆಲವೊಬ್ರು ಆರಂಭದಿಂದ ಬರೀ ರಫ್ತೆ ಮಾಡಿರ್ತಾರೆ, ಸ್ವಲ್ಪ ಬುದ್ಧಿವಂತರು. ಕೆಲವೊಬ್ರು ಎರಡನ್ನೂ ಜೊತೆಗೆ ಆರಂಭ ಮಾಡ್ತಾರೆ. ರೈಟ್. ಸೊ ಏನಕ್ಕೆ ಮೊದಲನೇದು ನಮ್ಮಲ್ಲಿ ಗೊತ್ತಿರೋ 140 ಕೋಟಿ ಜನಸಂಖ್ಯೆ ದೇಶ. ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ, 6-7 ಕೋಟಿ ಜನ ಇದ್ದೀವಿ. ಎಲ್ಲರಿಗೂ ಮಾಡಕ್ಕೆ ದುಡಿಯಕ್ಕೆ ಕೆಲಸ ಬೇಕು. ಸರ್ಕಾರದ ಕೈಯಿಂದ ಕೆಲಸ ಕೊಡಕ್ಕೆ, ಎಲ್ಲರಿಗೂ ಕೆಲಸ ಕೊಡಕ್ಕೆ, ಎಲ್ಲರಿಗೂ ಉದ್ಯೋಗ ಕೊಡಕ್ಕೆ ಸರ್ಕಾರದ ಕಡೆಯಿಂದ ಆಗೋದು. ಒಂದ್ ಕಾಲ ಇತ್ತು, ನಿಮ್ ಕಾಲದಲ್ಲಿ SLC ಓದಾದ್ರೆ ಮನೆಗೆ ಕೆಲಸ, ಗೌರ್ಮೆಂಟ್ ಕೆಲಸ ಬಾರಪ್ಪ ಅಂತಾರೆ, ಎಷ್ಟು ಜನ ಹೋಗ್ತಾ ಇರಲಿಲ್ಲ. ಇವತ್ತು PhD ಮಾಡಿರೋರು KSRTC ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಓದ್ಕೊಂಡು M.Tech ಓದ್ಕೊಂಡವರು ಒಂದು ಕಾಲ ಸೈಂಟಿಸ್ಟ್ ಆಗೋರು, ಕೋಟಿಗಟ್ಟಲೆ ಸಂಬಳ ತಗೋರು ಅಂತವ್ರು ಈಗ ಪೊಲೀಸ್ ಕಾನ್ಸ್ಟೇಬಲ್ಗಳು ಇದ್ದಾರೆ ನಮ್ಮಲ್ಲಿ. ಈ ನಮ್ಮ ಸಂತೋಷ ಯಾರಿಗಾರು ಇಂಜಿನಿಯರಿಂಗ್ ಕೆಲಸ ಕೊಟ್ಟಿದ್ದಾನೆ ಏನೋ ಗೊತ್ತಿಲ್ಲ. ರೈಟ್. ಸೊ ಅಂದ್ರೆ ಒಂದು ವರ್ಷಕ್ಕೆ ನಮ್ಮ ಕರ್ನಾಟಕದಿಂದ 1 ಲಕ್ಷ ಇಂಜಿನಿಯರಿಂಗ್ ಓದ್ಕೊಂಡು ಬರ್ತಾರೆ. ಆದ್ರೆ ಆಕ್ಚುಲಿ ಇಂಜಿನಿಯರಿಂಗ್ ಕೆಲಸ ಮಾಡೋದೇ 5,000 ಜನ. ಇಂಜಿನಿಯರಿಂಗ್ ಓದ್ಕೊಂಡು ಬೆಂಗಳೂರಲ್ಲಿ ಬುಕ್ ಸ್ಟಾಲ್ ಅಲ್ಲಿ ಬುಕ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಟೈಮಲ್ಲಿ ನಮ್ಮ ಜೊತೆಗೆ ಗೊತ್ತಿರೋರೇ ಅಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ಕಂಪನಿಗೆ ಹೋದ್ರೆ 5,000 ಕೊಡ್ತಾರಂತ, ಖಾರ ಮಂಡಕ್ಕಿ ಮಾರ ಅಂಗಡಿಯಲ್ಲಿ 8,000 ಕೊಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಬೇರೆ ಓದ್ಕೊಂಡು. ಸೊ ಅಂದ್ರೆ ಉದ್ಯೋಗದ ಈ ಪರಿಸ್ಥಿತಿ ಇದೆ ನಮ್ಮಲ್ಲೆಲ್ಲ. ಮೊನ್ನೆ ರೈಲ್ವೆಯಲ್ಲಿ ಉದ್ಯೋಗ ಕಸ ಹೊಡೆಯೋ ಕೆಲಸಕ್ಕೆ ಗ್ರೂಪ್ ಡಿ ಆಯ್ತಾ. ಸೊ ಆ ಕೆಲಸಕ್ಕೆ ನಾನು 57,000 ಜನ ಉದ್ಯೋಗಕ್ಕೆ ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ 1,96,00,000 ಜನ ಅಪ್ಲೈ ಮಾಡಿದ್ರು. ನೀವು ಕರ್ನಾಟಕದಲ್ಲಿ ಯಾವುದೇ ನೌಕರಿಗಳಿಗೆ ತಗೊಳ್ಳಿ, 1,000 ಹುದ್ದೆ ಇರಲಿ, ಒಂದು 11 ಲಕ್ಷ 12 ಲಕ್ಷ ಅಪ್ಲಿಕೇಶನ್ ಬಿಡ್ತಾರೆ. ರೈಟ್. ಸೊ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಉದ್ಯೋಗ ಸರ್ಕಾರದ ಕೈಯಿಂದ ಸೃಷ್ಟಿ ಮಾಡ್ತಾರೆ. ಹಾಗೆ ಉದ್ಯೋಗ ಯಾವ್ಯಾವ್ದಾಗಿದೆ? ಕೃಷಿ ಉದ್ಯೋಗ ಇದೆ, ಬಿಟ್ರೆ ಸ್ವಉದ್ಯೋಗ ಮಾಡಬೇಕು, ಬಿಟ್ರೆ ಕೈಗಾರಿಕೆಯಲ್ಲಿ ಸಣ್ಣ ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಅದನ್ನಾಗುತ್ತೆ ಅಲ್ಲೆಲ್ಲ ಸೂಟ್ಕೊಂಡು ದೊಡ್ಡ ಕೆಲಸ. ಆದ್ರೆ ಈ ಸಣ್ಣ ಕೈಗಾರಿಕೆಗಳಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮಂತ ನಿಮ್ಮಂತರಿಗೆಲ್ಲರಿಗೂ ಉದ್ಯೋಗ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮಲ್ಲಿ PMEGP ನೋಡ್ರಿ, PMEGP ಸ್ಕೀಮ್ ನೀವು 10 ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಲೋನ್ ತಗೋಬೇಕಾದ್ರೆ 8ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. 10 ಲಕ್ಷದ ಒಳಗಡೆ ಇದ್ರೆ ಅದ್ರೊಳಗಡೆ ಎಜುಕೇಶನ್ ನಡೆಯುತ್ತೆ. ಯಾಕಂದ್ರೆ ನಮ್ಮಲ್ಲೇ ಇದ್ದಾರೆ, ನಮ್ಮ ಮನೆಗಳಲ್ಲೇ SLC ಓದ್ತಾಯಿದ್ರು. ಈಗ ನಮ್ಮ ದಾವಣಗೆರೆಯಲ್ಲಿ ಬಿಸ್ನೆಸ್ ಮಾಡಿ ಒಂದು 5 ಕೋಟಿ ಮನೆ ಕಟ್ಕೊಂಡಾರೆ. ನಾನು ಹೋಗಿ ಅವನ ಮನೆ ಬಾಡಿಗೆ ಇದ್ದೆ ಆಯ್ತಾ. ಸೊ ವ್ಯಾಪಾರ ಮಾಡೋಕ್ಕೂ ಬಿಸ್ನೆಸ್ ಮಾಡೋಕ್ಕೂ ಹೈ ಎಜುಕೇಶನ್ ಅಥವಾ HK ವಿದ್ಯಾಭ್ಯಾಸ ಮಾಡೋಕ್ಕೂ ಏನು ಸಂಬಂಧ ಇಲ್ಲ. ಅದು ಹೋಗಿದೆ. ಇತ್ತೀಚೆಗೆ ಕಡಿಮೆ ಓದರಿಗೆ ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಎಷ್ಟು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಆಯ್ತಾ. ಸೊ ಅದರಿಂದಲೇ ಸಾಕಷ್ಟು ವ್ಯವಹರಿಸ್ತಾ ಇದೆ. ರೈಟ್. ಹಾಗಾಗಿ ಸೊ ಈ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚಿಗೆ ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಯಾಕಂದ್ರೆ ನಿಮಗೆ ಬೇರೆ ದೇಶಕ್ಕೆ ಮಾರಿದಾಗ ಮಾರ್ಜಿನ್ ಜಾಸ್ತಿ ಸಿಗುತ್ತೆ. ಉದಾಹರಣೆಗೆ ನೀವು ಜೇನುತುಪ್ಪ 8 kg ತಗೊಳ್ತಿದ್ದೀರಾ ಹೊರಗಡೆ, ಏನ್ ರೇಟಿಗೆ ಸಿಗುತ್ತೆ ನಿಮಗೆ?
ಒಂದು 500 ರೂಪಾಯಿ ಕೆಜಿ ಸಿಗ್ಬೋದಾ? ಭಾಳ ಅಂದ್ರೆ 1000 ರೂಪಾಯಿ ಕೆಜಿ. ಸೊ ನಮ್ಮ ದೇಶದಿಂದಲೂ ಸಹ ಜೇನುತುಪ್ಪ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಈಗ ನ್ಯೂಜಿಲೆಂಡ್ ದೇಶದ ಒಂದು ಜೇನುತುಪ್ಪ ಬರುತ್ತೆ, ಮನುಕಾ ಅಂತ ಜೇನುತುಪ್ಪ. ಗೂಗಲ್ ಮಾಡಿ ನೋಡ್ರಿ, ಮನುಕಾ ಜೇನುತುಪ್ಪ ಅಂತ ಒಂದು ಜೇನುತುಪ್ಪ ಇದೆ. ನಮ್ಮಲ್ಲೂ ಖರೀದಿ ಮಾಡ್ತಾರೆ, ನಾನೇ ಖರೀದಿ ಮಾಡಿದ್ದೀನಿ ಅದನ್ನ. 250 ಗ್ರಾಮ್ ಅಂದ್ರೆ 1/4 ಕೆಜಿ ಜೇನುತುಪ್ಪ 4000 ರೂಪಾಯಿ. ನಮ್ಮ ದೇಶದಲ್ಲಿ ಅದನ್ನು ಖರೀದಿ ಮಾಡಿ ತಿಂತಾ ಇದ್ದಾರೆ. ಅಂದ್ರೆ ನಿಮ್ಗೆ ಕ್ವಾಲಿಟಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಹೆಚ್ಚಿಗೆ ಮಾರ್ಜಿನ್ ಇರುತ್ತೆ, ಹೆಚ್ಚಿಗೆ ಆದಾಯ ಸಹ ಗಳಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಸೊ ಇನ್ನ ನೀವು ರಫ್ತು ಮಾಡಬೇಕಂದ್ರೆ ನಿಮ್ಮ ಹತ್ರ ಈಗ ರಫ್ತು ಇದೆಲ್ಲ ಹೇಳಿದೆ ನಿಮಗೆ. ನಮ್ಮ ದೇಶಕ್ಕೆ ಅತಿ ಹೆಚ್ಚಿಗೆ ನಾವು ಬೇರೆ ದೇಶದಿಂದ ಯಾವ್ದಾದ್ರಿಂದ ಆಮದು ಮಾಡ್ತಾ ಇದೀವಿ ಅಂದ್ರೆ ಚೈನಾದಿಂದ ಹೆಚ್ಚಿಗೆ ಬರುತ್ತೆ. ನಮ್ಮ ದೇಶದಲ್ಲಿ ಎಷ್ಟು ಆಮದು ಆಗ್ತಾ ಇದೆ ಅಂದ್ರೆ 14% ಅಷ್ಟು ನಾವು ಚೈನಾದಿಂದನೇ ಆಮದು ಮಾಡ್ತಾ ಇದೀವಿ. ನಾವು ಅತಿ ಹೆಚ್ಚಿಗೆ ಯಾವ ದೇಶಕ್ಕೆ ರಫ್ತು ಮಾಡ್ತಾ ಇದೀವಿ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಅಮೆರಿಕ ರಫ್ತು ಮಾಡ್ತೀವಿ. ರೈಟ್? ಇನ್ನ ಈ ರಫ್ತು ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಸಂಸ್ಥೆಗಳು ಬರ್ತವೆ. DGFT ಅಂತ ಕೇಂದ್ರ ಸರ್ಕಾರದಿದೆ, ಎರಡನೇದು ಕಸ್ಟಮ್ಸ್ ಅಂತ ಒಂದು ಬರುತ್ತೆ, ಮೂರನೇದು RBI. DGFT ಏನಪ್ಪಾ ಅಂದ್ರೆ ನಿಮಗೆ ಈ ವಿದೇಶ ಯಾವ ರೀತಿ ರಫ್ತು ಮಾಡಬೇಕು, ಏನೇನು ಕಾನೂನುಗಳಿದಾವೆ, ಅದು ಕಾನೂನು ರೂಪಿಸೋದೆಲ್ಲ ಅವರೇ. ನಂತರ ನೀವು ಇಲ್ಲಿ ಭೌತಿಕವಾಗಿ ಯಾವ ರೀತಿಯಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ವಸ್ತು ಹೋಗೋದ್ರ ಬಗ್ಗೆ ಬರೋದ್ರ ಬಗ್ಗೆ ಅದನ್ನ ನಿಯಂತ್ರಣ ಮಾಡೋದು ಯಾರಪ್ಪ ಅಂದ್ರೆ ಕಸ್ಟಮ್ಸ್ಗಳು. ಇನ್ನು ನಿಮ್ಮ ಅಲ್ಲಿಂದ ಹೋಗಿರೋದು ನೀವು ಇಲ್ಲಿ ದುಡ್ಡು ರೂಪಿಸಿ ಖರೀದಿ ಮಾಡಿ ಮಾರಿ ನಿಮ್ಗೆ ಅಲ್ಲಿ ಆಧಾರಗಳು ಬಂದಿರುತ್ತೆ, ಅದನ್ನ ಮತ್ತೆ ನಿಮಗೆ ನಮ್ಮ ದೇಶದ ರೂಪಾಯಲ್ಲಿ ಕನ್ವರ್ಟ್ ಮಾಡಿ ಇವೆಲ್ಲ ಕೆಲಸ ಮಾಡ್ತಾರೆ, RBI ಮಾಡ್ತಾರೆ. ಸೊ ಹಾಗಾದ್ರೆ ನೀವು ನಾನು ಯಾವ್ದಾರ ಒಂದು ವಸ್ತುನ ಉತ್ಪತ್ತಿ ಮಾಡಿ ಅಥವಾ ಯಾವ್ದಾರಿಂದ ಖರೀದಿ ಮಾಡಿ ನಾನು ಬೇರೆ ದೇಶಕ್ಕೆ ರಫ್ತು ಮಾಡಿ ಅಲ್ಲಿಂದ ಆದಾಯ ಗಳಿಸ್ಬೇಕಂದ್ರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟೇಶನ್ ಇರಬೇಕು, ಏನೇನು ಮಾಡ್ಕೋಬೇಕಂದ್ರೆ ನೀವು ಮೊದಲಿಗೆ ಒಂದು ಸಂಸ್ಥೆ ಆರಂಭ ಮಾಡಬೇಕು, ಘಟಕ. ಅದು ನೀವು ಮಾಲೀಕತ್ವದ್ದು ಇರ್ಬೋದು, ಪ್ರಾಪರೇಟರ್ ಆಗಿರ್ಬೋದು, ಮಾಲೀಕತ್ವ ಅದ್ರ ಮೇಲೂ ಮಾಡ್ಬೋದು, ಇಲ್ಲ ಇಬ್ಬರು ಸೇರ್ಕೊಂಡು ಪಾರ್ಟ್ನರ್ ಆಗಿ ಒಂದು ಫರ್ಮ್ ಆರಂಭ ಮಾಡ್ಬೋದು, ಇಲ್ಲ ಲಿಮಿಟೆಡ್ ಕಂಪನಿ, ಅದು ನಿಮ್ಮಟ್ಟಿಗೆ ಬೇಡ. ಇವೆರಡನ್ನು ಸಹ ನೀವು ಮಾಡ್ಕೊಂಡು ಸಹ ರಫ್ತು ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದಿರಬೇಕು. ಎರಡನೇ ನಿಮಗೆ ಕರೆಂಟ್ ಅಕೌಂಟ್, ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕು, ಪ್ಯಾನ್ ಕಾರ್ಡ್ ಒಂದು ಬೇಕು. ರೈಟ್? ಬಿಟ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ ಒಂದು ಬರುತ್ತೆ, ಒಂದು ಸರ್ಟಿಫಿಕೇಟ್. ಇದ್ಯಾವುದು DGFT ವೆಬ್ಸೈಟ್ ಅಲ್ಲಿ ಒಂದು 800 ರೂಪಾಯಿ ಖರ್ಚು ಮಾಡಿದ್ರೆ ನೀವು IIC ಕೋಡ್ ತಗೋಬಹುದು. ಅದು ಏನಪ್ಪ, ಈಗ ನಮ್ಮ ಕಡೆ ಆನಿಯನ್, ಈರುಳ್ಳಿ ಅಂತ ಕರಿತೀವಿ ನಾವು, ನಿಮ್ಮ ಕಡೆ ಎಲ್ಲ ಉಳ್ಳಾಗಡ್ಡಿ ಅಂತ ಅಂತೀರ. ಅದು ನಮ್ಮ ರಾಜ್ಯದಲ್ಲೇ ಎರಡೆರಡು ಹೆಸರಿನ ಕರಿತಾರೆ. ಈ ಪ್ರಪಂಚದಲ್ಲಿ ಯಾವ ಹೆಸರಿನ ಕರೀತಾ ಇರ್ತೀವಿ. ನೀವು ಈರುಳ್ಳಿ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಂದ್ರೆ ಹೆಂಗ್ ಕಳಿಸ್ತಿಲ್ಲ, ಅದಕ್ಕೆ ಏನಂತ ಹೆಸರು ಕೊಡ್ಬೇಕು. ಹಾಗಾಗಿ ನಿಮ್ಮ ಹೆಸರು ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹೆಸರು ನಿಮಗೆ ಗೊತ್ತಿರಲ್ಲ. ಹಾಗ ಪದಾರ್ಥಕ್ಕೊಂದು ಹಾರ್ಮೋನೈಸ್ ಸಿಸ್ಟಮ್ ಆಫ್ ಕೋಡ್ ಅಂತ ಮಾಡ್ತಾರೆ. 4 ಡಿಜಿಟ್, 6 ಡಿಜಿಟ್, 8 ಡಿಜಿಟ್ ಇದೊಂದು ಕೋಡ್ ಇರುತ್ತೆ. ಆ ಕೋಡ್ ಹೊಡೆದ್ರೆ ನಿಮಗೆ ನಿಮ್ಮ ಪದಾರ್ಥ ಅಂತ ರಿಲೀಸ್ ಆಗುತ್ತೆ. ಈಗ ಅದು ಒಂದು IIC ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ನೀವು. ಅದು ಆನ್ಲೈನ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದನ್ನ ನಾವೇ ನಿಮ್ಗೆ ಹೆಂಗ್ ಮಾಡ್ಕೋಬೇಕು ಅಂತ ಮಾಡಿಸ್ಕೊಡ್ತೀವಿ. ಸೊ ಇನ್ನ ಯಾವ್ದೋ ಒಂದು ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಇರ್ತಾರೆ ಸಂಸ್ಥೆಗಳು. ನೀವು ಯಾವ ಪದಾರ್ಥ ಉತ್ಪತ್ತಿ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ ಕೌನ್ಸಿಲ್ ಇರುತ್ತೆ, ಅದಕ್ಕೆ ಸದಸ್ಯತೆ ಅಂತ ತಗೋಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ನಿಮಗೆ ಅಲ್ಲಿಂದ ನಿಮ್ಗೆ ಏನ್ ನೆನಪಾಗುತ್ತೆ, ಆ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಚೌಕಿ ಯಾವ ತರ ಸರ್ಟಿಫಿಕೇಶನ್ ಬೇಕಾಗುತ್ತೆ, ಯಾವ ತರ ಲೈಸೆನ್ಸಸ್ ಬೇಕಾಗುತ್ತೆ, ಇದನ್ನೆಲ್ಲ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಮತ್ತು ಅವರು ಸಹ ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಾರ ಮೇಳಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇರ್ತಾರೆ, ಅದರಲ್ಲಿ ನೀವು ಭಾಗವಹಿಸಬಹುದು. ರೈಟ್? ಈ ರೀತಿ ಅನುಕೂಲ ಆಗುತ್ತೆ. ಅದನ್ನ ನಾವು ರಿಜಿಸ್ಟ್ರೇಷನ್ ಅದೊಂದು ಈ 5 ಡಾಕ್ಯುಮೆಂಟ್ಗಳು, ಈ 5 ನೀವು ಇದ್ರೆ ನೀವು ಸಹ ಏನು ಓದಿದಿರೋ ಬಿಟ್ಟಿರೋ ನೀವು ಸಹ ರಫ್ತುದಾರ ಆಗ್ಬೋದು. ಆದ್ರೆ ನಿಮಗೆ ವಸ್ತು ಯಾವುದು ರಫ್ತು ಮಾಡಬೇಕು ನಾನು ಅನ್ನೋದನ್ನ ಅದನ್ನ ಯಾರು ಹೇಳ್ಕೊಡಲ್ಲ, ಅದನ್ನ ನೀವೇ ಕಂಡುಹಿಡಿಯಬೇಕು. ಆಯ್ತಾ? ಸೊ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಾಗ ಏನೇನು ಮಾರುಕಟ್ಟೆ ಇದೆ ಅದನ್ನ ಕೊಡ್ಬೋದು. ರೈಟ್? ಈಗ ಇದಾದ್ಮೇಲೆ ಹಂಗಾದ್ರೆ ಯಾವ ಪ್ರಮೋಷನ್ ಕೌನ್ಸಿಲ್ ಉದಾಹರಣೆ ಮಾಡಿದ್ರೆ ನಿಮ್ಮಲ್ಲಿ ಸಾಕಷ್ಟು ಜನ
ಗಾರ್ಮೆಂಟ್ಸು ಇರ್ಬೋದು, ಬಟ್ಟೆ ಮಾಡ್ತೀವಿ, ಅದಕ್ಕೂ ಸಹ ಒಂದು ಸಂಸ್ಥೆ ಇದೆ. ಅಪರೆಲ್ ಇಲ್ಲ, ಅದು ಬರೋಕ್ಕಿಂತ ಮುಂಚೆ ನೋಡಿ, ಇಲ್ಲ DGCIS ಅಂತ ಒಂದು ಸಂಸ್ಥೆ ಇದೆ. ಇದು ನಿಮ್ಗೆ ನಾಲೆಡ್ಜಿಗೆ, ಬಟ್ ಇದ್ರಲ್ಲಿ ನೀವೇನ್ ಮಾಡೋದಿರಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ವೆಬ್ಸೈಟ್ ಅಲ್ಲಿ ನೀವು ಯಾವ್ದಾರ ಒಂದು ಪದಾರ್ಥ, ಉದಾಹರಣೆಗೆ ಈರುಳ್ಳಿ ಅಂತಾನೆ HS ಕೋಡ್ ಪ್ರಕಾರ ನೀವು ಕೊಟ್ಟರೆ, ಆ ಈರುಳ್ಳಿ ನಮ್ಮ ರಾಜ್ಯದಿಂದ ಯಾವ ಜಿಲ್ಲೆಯಿಂದ ಎಷ್ಟು ಮೌಲ್ಯದ್ದು ಬೇರೆ ದೇಶಕ್ಕೆ ರಫ್ತಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗುತ್ತೆ. ಹಾಗೆ ಪ್ರಪಂಚದ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅದು ರಫ್ತಾಗ್ತಾ ಇದೆ ಅನ್ನೋ ಮಾಹಿತಿನೂ ಸಹ ನಿಮಗೆ ಸಿಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದಾವೆ, ಅವು ಸಹ ಸಿಗುತ್ತೆ. ಸೊ ಆದ್ರೆ ಇದನ್ನ ನೀವು ನೇರವಾಗಿ ತೆಗಿಬಹುದಾ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ, ಬಹಳ ಇರುತ್ತೆ. ನಮ್ಮ ಸಂಸ್ಥೆಗೆ ಅದರದ್ದೊಂದು ಲಾಗಿನ್ ಐಡಿ ಕೊಟ್ಟಿರ್ತಾರೆ. ನೀವು ನಮಗೆ ಕೇಳಿದ್ರೆ, ಸರ್ ನಾನೀಗ ಗಾರ್ಮೆಂಟ್ ಮಾಡಿದ್ದೀನಿ, ಈ ಗಾರ್ಮೆಂಟ್ ಸಂಬಂಧಪಟ್ಟಂಗೆ ನಮ್ಮ ಇದ್ರ ಬಗ್ಗೆ ನಮ್ಮ ಜಿಲ್ಲೆಯಿಂದ ಏನಾದರೂ ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ, ಇಲ್ಲಿಂದ ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದನ್ನ ನಾವು ನಿಮಗೆ ಮಾಹಿತಿ ಕೊಡ್ಬೋದು. ನಿಮಗೆ ಯಾವ ದೇಶದಲ್ಲಿ ನಿಮ್ಮ ವಸ್ತು ಬೇಡಿಕೆ ಇದೆ ಅಂತ ಗೊತ್ತಿದ್ರೆ, ಆ ದೇಶದಲ್ಲಿ ಸಂಬಂಧಪಟ್ಟಂತ ವ್ಯಾಪಾರ ಮೇಳಗಳು ನಡೀತಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮೇಳಗಳು ಇಲ್ಲೇ ನಡೆದೋ ಬೇರೆ ದೇಶದಲ್ಲಿ ನಡೀತಿರ್ತವೆ. ಅಲ್ಲಿಗೆ ಹೋಗಿ ಬರೋ ಧನ ಸಹಾಯ ನಾವು ಕೊಡ್ತೀವಿ. ನಿಮ್ಮ ಏರ್ ಟಿಕೆಟ್ 75%, 1 ಲಕ್ಷ ಫೈಲ್ ಇದ್ರೆ 75,000 ನಾವು ಕೊಡ್ತೀವಿ. ಅಲ್ಲೊಂದು ಸ್ಟಾಲಿಗೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಹಾಕಿ ನೀವು ಸ್ಟಾಲ್ ಹಾಕೊಂಡಿದ್ರೆ 50,000 ನಾವು ಕೊಡ್ತೀವಿ. ನೀವು ಅಲ್ಲಿ 3 ದಿನ ಇರೋಕ್ಕೋಸ್ಕರ $100 DA ಕೊಡ್ತೀವಿ. ಮತ್ತೆ ಅಲ್ಲಿಗೆ ಫ್ಲೈಟ್ ಏನಾದ್ರು ವಸ್ತುಗಳು ತಗೊಂಡು ಹೋಗ್ತಾ ಇದ್ರೆ ಒಂದು 15,000 1.5 ಲಕ್ಷದವರೆಗೆ ನಿಮಗೆ ಬೇರೆ ಕೊಡ್ತೀವಿ. ನೀವು ಹೋಗಿ ಅಲ್ಲಿ ನೀವು ಮಾರುಕಟ್ಟೆ ರೇಟ್ ಬೈಯರ್ಸ್ನ ಇಟ್ಕೊಂಡು ಇಲ್ಲಿಂದ ಮತ್ತೆ ನೀವು ಪದಾರ್ಥಗಳನ್ನ ರಫ್ತು ಮಾಡಕ್ ಸಾಧ್ಯ ಆಗಿದೆ. ರೈಟ್. ಸೊ ಇದೆಲ್ಲ ನಮ್ಗೆ ಯಾವುದು DGCIS ವೆಬ್ಸೈಟ್ ಇಂದ ನಮ್ಗೆ ಮಾಹಿತಿ ಸಿಗುತ್ತೆ, ಅದನ್ನು ನಾವು ಆ ಮಾಹಿತಿ ಕೊಡ್ತೀವಿ. ಮುಂದೆ ನಿಮಗೆ ನಿಮ್ಮ ಕೊಪ್ಪಳದಲ್ಲಿ ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಯಾವ ದೇಶ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋದು ಸ್ಲೈಡ್ ತೋರಿಸ್ತೀನಿ ಆಮೇಲೆ. ರೈಟ್. ಸೊ ಇದಾದ ನಂತರ ಈಗ ಇನ್ನೊಂದು ಸಮಸ್ಯೆ ಬರುತ್ತೆ. ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಗಳು ಹೇಳಿದ್ರಿ. ಈಗ ನೀವು ಎಂಜಿನಿಯರಿಂಗ್ ಪದಾರ್ಥಗಳಿದ್ರೆ ಎಂಜಿನಿಯರ್ ಎಕ್ಸ್ಪೋರ್ಟ್ ಪ್ರಮೋಷನ್ ಇದೆ ನೋಡಿ. ಫಾರ್ಮಾಸ್ಯೂಟಿಕಲ್ ಏನಾದ್ರು ಮಾಡ್ತಾ ಇದ್ರೆ ಔಷಧಿಗಳು, ಅದಕ್ಕೆ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಯಾವ್ದಾದ್ರು ನೀವು ಆಟಿಕೆ ಸಾಮಾನು ಮಾಡ್ತಾ ಇದ್ರೆ, ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಸ್ಪೋರ್ಟ್ ಎಕ್ಸ್ಪೋರ್ಟ್ಸ್ ಪ್ರಮೋಷನ್ ಕೌನ್ಸಿಲ್ ಅಂತಾನೆ ಇದೆ. ಯಾವ್ದಾದ್ರು ನೀವು ಈ ಚರ್ಮದ ಪದಾರ್ಥಗಳನ್ನ ಮಾಡ್ತಾ ಇದ್ರೆ ಅದರದ್ದೇ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಅದನ್ನೊಂದು ಸದಸ್ಯರು ತಗೋಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಪದಾರ್ಥವನ್ನ ಯಾವ ರೀತಿ ತಯಾರು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗು, ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಸ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸ್ಕೀಮ್ಸ್ ಅವೆಲ್ಲ ನಿಮಗೆ ಅವರಿಂದ ಸಹಾಯ ಸಿಗುತ್ತೆ. ಅಥವಾ ಅವರು ಸರ್ಕಾರದ ಎಲ್ಲೆಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ ಅನ್ನೋದನ್ನು ಸಹ ಕೊಡ್ತಾರೆ. ಸೊ ನೀವು ಯಾವ ಪ್ರಾಡಕ್ಟ್ ನ ಮಾಡ್ಬೇಕಂತಿದ್ದೀರೋ ಅದ್ರ ಜೊತೆ ಜೆಮ್ಸ್ ಅಂಡ್ ಜ್ಯುವೆಲರಿ, ಬಂಗಾರ ಬೆಳ್ಳಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅದರದ್ದೇ ಒಂದು ಪ್ರಮೋಷನ್ ಕೌನ್ಸಿಲ್ ಇದೆ. ಈಗ ಒಂದು ಸುಮಾರು 35 ಪ್ಲಾಸ್ಟಿಕ್ ನಾನು ಉತ್ಪಾದನೆ ಮಾಡಿ ನಾನು ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ದೀನಿ, ಅದ್ರದ್ದು ಬಾಕ್ಸಸ್ ಪ್ಯಾಕೆಟ್ ಅಂದ್ರೆ ಅದರದ್ದೇ ಒಂದು ಪ್ರಮೋಷನ್ ಕೌನ್ಸಿಲ್ ಇರುತ್ತೆ. ಅದರದ್ದು ಸದಸ್ಯತೆ ನೀವು ತಗೋಬೇಕಾಗುತ್ತೆ. ರೈಟ್. ನೋಡಿ, ಫಾರ್ಮಾಸ್ಯೂಟಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಕಂಪ್ಯೂಟರ್ಸ್ ಇದೆ, ಬೇರೆ ಇದಕ್ಕೆ ಬೇರೆ ಪ್ರಮೋಷನ್ ಕೌನ್ಸಿಲ್ಗಳು ಇರ್ತವೆ. ಅಪರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಇದೆ. ಅದಕ್ಕೆ ನಿಮ್ ಗಾರ್ಮೆಂಟ್ಸ್ ಇದೆ, ಯಾರು ಗಾರ್ಮೆಂಟ್ಸ್ ಮಾಡಿ ಬೇರೆ ದೇಶಕ್ಕೆ ನೀವು ಎಕ್ಸ್ಪೋರ್ಟರ್ ಆಗಬೇಕಂದ್ರೆ ನೀವು AEPC ಅದ್ರ ಜೊತೆ ಒಂದು ಸದಸ್ಯತೆ ತಗೋಬೇಕು. ಅವಾಗ ಅಲ್ಲಿ ನಾವು ನಿಮ್ಗೆ ಸಾಕಷ್ಟು ಅದಕ್ಕೆ ನಿಮ್ಗೆ ಅಲ್ಲಿ ಏನು ಎಕ್ಸ್ಪೋರ್ಟ್ ಸಂಬಂಧಪಟ್ಟಂಗೆ ಏನೇ ಸರ್ಟಿಫಿಕೇಶನ್ ಬೇಕಾಗಲ್ಲ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ರೈಟ್. ಸೊ ಹ್ಯಾಂಡ್ಲೂಮ್, ಆಮೇಲೆ ನಿಮ್ಮ ಕರಕುಶಲ, ಈಗ ಕಿನ್ನಾಳ್ ಟಾಯ್ಸ್ ಇವ್ರು ಮಾಡ್ತಾ ಇದ್ದಾರೆ. ಇವ್ರು ಏನ್ ಮಾಡಬೇಕು, ಬೇರೆ ದೇಶಕ್ಕೆ ಕಳ್ಬೇಕಂದ್ರೆ ಇವ್ರು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ EPCH ಅಂತಾನೆ ಇದೆ. ಅವರು ಸಹ ನಮ್ಮ ದೇಶದಲ್ಲೂ ಸಾಕಷ್ಟು ಈ ಹ್ಯಾಂಡಿಕ್ರಾಫ್ಟ್ ಕರಕುಶಲ ವಸ್ತುಗಳ ಟ್ರೇಡ್ ಫೇರ್ಸ್ ಮಾಡ್ತಿರ್ತಾರೆ, ಬೇರೆ ದೇಶದಲ್ಲೂ ಆಯೋಜಿಸ್ತಿರ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನೇನು ಸರ್ಟಿಫಿಕೇಶನ್ ಬೇಕು, ಅದ್ರದ್ದು ಆರ್ಟಿಸನ್ ಕಾರ್ಡ್ಸ್ ಅವರೇ ಕೊಡಲ್ಲ. ಅದ್ರ ಸಂಬಂಧಪಟ್ಟ ನಿಮಗೆ ಆರ್ಟಿಸನ್ ಯಾರು ಕುಶಲಕರ್ಮಿಗಳಿಗೆ ಐಡೆಂಟಿ ಕಾರ್ಡ್ ಕೊಡ್ತಾರೆ, ಅದನ್ನು ಅವರೇ ಇಶ್ಯೂ ಮಾಡ್ತಾರೆ. ಈಗ ನಮ್ಮ ಸದಸ್ಯತ್ವ ಆಗಬೇಕಂದ್ರೆ ಒಂದು ಸಣ್ಣ ಕೈಗಾರಿಕೆ ಇರಬೇಕು, ಇಲ್ಲ ಅಂದ್ರೆ ಕುಶಲಕರ್ಮಿಯರೇ ಆಗಬೇಕು. ಆರ್ಟಿಸನ್ ಇದ್ರು ಸಹ DPTPC ಮೆಂಬರ್ಶಿಪ್ ತಗೋಬಹುದು. ನಮ್ಮಿಂದ ಎಲ್ಲ ಬೆನಿಫಿಟ್ಸ್ ಸಹ ನೀವು ಪಡಿಬಹುದು. ರೈಟ್.
ಅದೇ ಬರೀ ಯಾವ್ದಾದ್ರು ಖರೀದಿ ಮಾಡಿ ಮಾಡ್ತೀರಂದ್ರೆ ಅದಕ್ಕೆ ನಮ್ಮಲ್ಲಿ ನೀವು ಟ್ರೈನಿಂಗ್ ಕೊಡ್ತೀವಿ ಎಕ್ಸ್ಪೋರ್ಟ್ ಮಾಡೋದೇನಂತ, ಆದ್ರೆ ಅದಕ್ಕೆ ಯಾವುದೇ ಆರ್ಥಿಕ ಸಹಾಯ ಕೊಡಲ್ಲ. ಆರ್ಥಿಕ ಸಹಾಯ ಎರಡೇ ಇಬ್ಬರಿಗೆ, ಒಂದು ಉತ್ಪಾದಕರಾಗಿರ್ಬೇಕು, ಇಲ್ಲ ಅಂದ್ರೆ ಕುಶಲಕರ್ಮಿಯಾಗಿ ಆರ್ಟಿಸನ್ ಆಗಿ, ಇವರಿಬ್ಬರಿಗೆ ನಮ್ಮಲ್ಲಿ ಬೆನಿಫಿಟ್ಸ್ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಆಮೇಲೆ ಕೆಲವೊಂದು ಬೋರ್ಡ್ಗಳನ್ನು ಬರ್ತವೆ. ಈ ಕಾಫಿಯನ್ನ ಉತ್ತೇಜನೆ ಮಾಡೋಕ್ಕೋಸ್ಕರ ಕಾಫಿ ಬೋರ್ಡ್ ಅಂತಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಕಾಫಿ ಉತ್ಪತ್ತಿ ಆಗುತ್ತೋ ಅದ್ರಲ್ಲಿ 80% ಕರ್ನಾಟಕದಲ್ಲೇ ಆಗುತ್ತೆ. ಯಾವ್ದಾದ್ರು ಕೊಡಗು, ಚಿಕ್ಕಮಗಳೂರು, ಹಾಸನ. ಹಾಗಾಗಿ ಅದಕ್ಕೆ ಒಂದು ಬೋರ್ಡ್ ಇದೆ. ಅವರು ಸಹ ಸಾಕಷ್ಟು, ಉದಾಹರಣೆಗೆ ಈಗ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ನಮ್ಮ ಸಂಸ್ಥೆಯಿಂದಾನೆ ವರ್ಷಕ್ಕೆ 10 ಕೋಟಿ ಬಾಡಿಗೆ ಕೊಟ್ಟು ಜಾಗ ಖರೀದಿ ಮಾಡಿ, ಜಾಗ ಬಾಡಿಗೆ ತಗೊಂಡಿದ್ದೀವಿ. ಅಲ್ಲಿ ಒಂದು ಕರ್ನಾಟಕ ಪೆವಿಲಿಯನ್ ಅಂತ ನಿರ್ಮಾಣ ಮಾಡ್ತಾ ಇದೀವಿ. ಅಲ್ಲಿ ಫಸ್ಟ್ GI ಅಂತ ಮಾಡಿದ್ವಿ, ಕನ್ನಡ ಕಲಾಲೋಕ ಅಂತ ಹೆಸರು ಕೊಡ್ತಾ ಇದೀವಿ. ಅಲ್ಲಿ ಈ ಕಾಫಿ ಬೋರ್ಡಿಗೆ ಒಂದು ಸ್ಟಾಲು, ಹ್ಯಾಂಡಿಕ್ರಾಫ್ಟ್ಸ್ ಕಾರ್ಪೊರೇಷನ್ ಇದೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲೂ, ಅದಕ್ಕೊಂದು ಸ್ಟಾಲು, ನಿಮ್ಮ ಮೈಸೂರು ಸ್ಟ್ಯಾಂಡರ್ಡ್ ಸೋಪ್ ಏನಿದೆ KSJ ಅವರಿಗೆ ಒಂದು ಸ್ಟಾಲು, ಆಮೇಲೆ ಕರ್ನಾಟಕ ಸಿಲ್ಕ್ಸ್ ಕಾರ್ಪೊರೇಷನ್ ಅಂತ ಇದೆ, ಹಾಗೆ ಮೈಸೂರು ಸಿಲ್ಕ್ ಸೀರೆಗಳು ಇವೆಲ್ಲ ಅದಕ್ಕೊಂದು ಸ್ಟಾಲು. ಈ ಕರ್ನಾಟಕ ಬೋರ್ಡ್ಗಳಿಗೆ ನಾವು ಸ್ಟಾಲ್ ಅಲಾಟ್ ಮಾಡ್ತಾ ಇದ್ವಿ. ಅವ್ರೇನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗ ಈಗ ಹ್ಯಾಂಡಿಕ್ರಾಫ್ಟ್ ಅಂದ ತಕ್ಷಣ ಕಿನ್ನಾಳ್ ಟಾಯ್ಸ್ ಇರ್ತವೆ, ಬಿದಿರಿ ವೇರ್ ಇರ್ತವೆ, ಚನ್ನಪಟ್ಟಣ ಟಾಯ್ಸ್ ಇರ್ತವೆ. ಅವುಗಳನ್ನ ಅಲ್ಲಿ ಇದಕ್ಕೆ ಅವರು ಜಾಗ ಕೊಡ್ತಾರೆ. ನೀವು ಅಲ್ಲಿ ಇಂಟರ್ನ್ಯಾಷನಲ್ ನಮ್ಮ ಏರ್ಪೋರ್ಟ್ ಅಲ್ಲೂ ಸಹ ಮಾರಾಟ ಮಾಡಬಹುದು. ರೈಟ್, ಈ ರೀತಿ ಯೋಜನೆಗಳು ಸಹ ಇದಾವೆ. ಇದನ್ನು ನಾವು ಈ ಸಂಬಂಧಪಟ್ಟ ಬೋರ್ಡ್ಗಳಿಗೆ ಕೊಡ್ತಾ ಇದ್ದೀವಿ. ಸೊ ಈ ಬೋರ್ಡ್ ನೀವು ಯಾವ, ಉದಾಹರಣೆಗೆ ನಮ್ಮಲ್ಲಿ ಮೊನ್ನೆ ಬಳ್ಳಾರಿಯಲ್ಲಿ ಒಂದು ಸಮಾವೇಶ ನಡೀತು. 2 ದಿನದ ಹಿಂದೆ ನಾನು ಕೊಪ್ಪಳಕ್ಕೆ ಬಂದಿದ್ದೆ. ಯಾರು ಈ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶ ನಡೀತು ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲೂ ಬಂದಿದೆ ಎಕ್ಸ್ಪೋರ್ಟ್ ಅವ್ರಿಗೆ ಹೆಂಗೆ ಮಾಡಬೇಕು ಅಂತ ಹೇಳಿದೆ. ನಿಮ್ಮ ಒಂದು ಕಾಲದಲ್ಲಿ ಇಲ್ಲಿಂದ ದಾಳಿಂಬೆ ಸಾಕಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದನ್ನೆಲ್ಲ ಸಾಕಷ್ಟು ಕಂಪ್ಲೇಂಟ್ಗಳು ಬಂದು ಈಗ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ರೈಟ್, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಂದು 4 ಉತ್ಪನ್ನಗಳಿಗೆ ಬೆಲೆ ಇದೆ. ರೈಟ್, ಯಾವ್ಯಾವುದು, ದಾಳಿಂಬೆಗೆ, ಆಮೇಲೆ ನಿಮಗೆ ಪ್ಯಾರಹಣ್ಣು, ಹೂವು, ಅದಕ್ಕೆ ಮಾವಿನ ಹಣ್ಣಿಗೆ. ರೈಟ್, ಸೊ ಇವನ್ನೆಲ್ಲ ಮಾಡ್ಬೋದು. ಮೊದಲ ಇತ್ತು, ಅದ್ರ ಬಗ್ಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಹೀಗೆ ನೀವು ಯಾವ ಪದಾರ್ಥ ಸಂಬಂಧಪಟ್ಟ ಕಾಫಿ ಬೋರ್ಡು, ಟೊಬ್ಯಾಕೋ ಬೋರ್ಡು, ಸ್ಪೈಸ್ ಬೋರ್ಡ್, ಸಾಂಬಾರು ಪದಾರ್ಥಗಳಿಗೆ ಒಂದು ಬೋರ್ಡ್ ಇದೆ ಕೇಂದ್ರ ಸರ್ಕಾರದ್ದು. ನಮ್ಮ ರಾಜ್ಯ ಸರ್ಕಾರದ್ದು ಹುಬ್ಬಳ್ಳಿಯಲ್ಲಿ ಹೆಡ್ ಆಫೀಸ್ ಇದೆ. ಉದಾಹರಣೆಗೆ ಬಳ್ಳಾರಿ ನಡೆದಿರುವಂತಹ ಸಮಾವೇಶದಲ್ಲಿ ಒಂದು 78 ಜನ ಬೇರೆ ಬೇರೆ ರಾಜ್ಯದಿಂದ ಖರೀದಿದಾರರು ಬಂದಿದ್ರು, ಎಲ್ಲ ರಫ್ತುದಾರರು. ಅಲ್ಲಿ ಬಂದಾಗ ಮುಖ್ಯವಾಗಿ ಈ ರೆಡ್ ಚಿಲ್ಲಿ, ಕೆಂಪು ಮೆಣಸು, ಒಣ ಮೆಣಸಿನಕಾಯಿ ಮತ್ತು ಅದ್ರ ಪೌಡ್ರು, ಒಂದು 30 ಕೋಟಿಯಷ್ಟು ಒಣ ಪೌಡ್ರು, ಒಂದು 30 ಕೋಟಿಯಷ್ಟು ಒಣ ಮೆಣಸು ನಮ್ಮ ರಾಜ್ಯದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆದ್ರೆ ಒಂದು 304 ಕೋಟಿಯಷ್ಟು ನಮ್ಮ ರಾಜ್ಯದಿಂದ ಖರೀದಿ ಮಾಡ್ಕೊಂಡು ಬೇರೆ ರಾಜ್ಯದಲ್ಲಿ ರಫ್ತು ಮಾಡ್ತಾ ಇದ್ದಾರೆ. ಒಂದು 78 ಜನ ರಫ್ತಾರು ಬಂದಿದೆ. ಇಲ್ಲಿಂದ ತಮಿಳುನಾಡಿಂದ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಇಷ್ಟು ರಾಜ್ಯಗಳಿಂದ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ನೀವಿಲ್ಲ ಅವ್ರಿಗೆ ಕೊಡ್ತೀರಾ, ನಿಮ್ಗೆ ಮಾರ್ಜಿನ್ ಕಡಿಮೆ ಇರುತ್ತೆ. ನಿಮ್ದು ಟೋಟಲ್ ಬೆಲೆ ಎಷ್ಟಿರುತ್ತೋ ಅಷ್ಟು ಅವ್ರು ಮಾರ್ಜಿನ್ ಗಳಿಸ್ಕೊಂತಾರೆ. ಸೊ ಹಾಗಾಗಿ ನಾವು ಟ್ರೇಡರ್ಸ್ ಏನಿದ್ದಾರೆ, ವ್ಯಾಪಾರಿ ಆಧಾರ ಮಾಡೋದಕ್ಕೆ ನಮ್ಮಿಂದ ಯಾವುದೇ ಬೆನಿಫಿಟ್ ಕೊಡಲ್ಲ. ನೀವೇ ಏನಾದರೂ ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ ನಮ್ಮಿಂದ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಆರ್ಥಿಕ ಧನ ಸಹಾಯ ಸ್ಕೀಮ್ ಅನ್ನು ಇರ್ತವೆ. ಇಲ್ಲಿ ಬೇರೆ ಬೇರೆ ಬೋರ್ಡ್, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತಾನೆ ಇದೆ. ಕೊಬ್ಬರಿ ಉತ್ಪನ್ನಗಳಿಗೆ, ಜೂಟ್ ಏನಾರೆ ಏನದು ಜೂಟ್ ಬ್ಯಾಗ್ಗಳೆಲ್ಲ ಮಾಡ್ತಿರಲ್ಲ, ಅದಕ್ಕೆ ಬೇಕಾದ್ರೆ ಸೆಪರೇಟ್ ಬೋರ್ಡ್ ಇದೆ. ಸೊ ಇವರು ಸಹ ಸಾಕಷ್ಟು ಆ ಒಂದು ಪದಾರ್ಥಕ್ಕೆ ಸಂಬಂಧಪಟ್ಟಂಗೆ. ಅದಾದ ನಂತರ ನಮ್ಮಲ್ಲಿ ಡೆವಲಪ್ಮೆಂಟ್ ಅಥಾರಿಟೀಸ್ ಬರ್ತಾರೆ, ಕೃಷಿಗೆ ಸಂಬಂಧಪಟ್ಟಂಗೆ. ಅಂದ್ರೆ ಕೃಷಿಯಿಂದ ನೀವು ಏನೇನು ಉತ್ಪನ್ನ ಮಾಡ್ತೀರಾ ಅದನ್ನ ನಾವು ಅದಕ್ಕೆ ಏನ್ ಸರ್ಟಿಫಿಕೇಶನ್ ಮಾಡಬೇಕು, ಅದನ್ನ ಟೆಸ್ಟ್ ಎಲ್ಲ ಮಾಡಬೇಕು. ಅದಕ್ಕೆ ಟೆಸ್ಟಿಂಗ್ ಸೆಂಟರ್ಸ್ ಇರ್ತಾವೆ. ಉದಾಹರಣೆಗೆ ನೀವು ಮಾವಿನ ಹಣ್ಣನ್ನ ನೀವು ಪ್ಯಾಕ್ ಮಾಡಿ ನೇರವಾಗಿ ಅಮೇರಿಕಾಗೋ, USA ಗೋ, ಮಯನ್ಮಾರಿಗೋ ಕಳಿಸ್ತೀವಿ ಅಂದ್ರೆ ಬರಲ್ಲ. ಅದಕ್ಕೊಂದು ಟೆಸ್ಟ್ ಕೇಳ್ತಾರೆ. ಅದೇನು, ಆ ಮಾವಿನ ಹಣ್ಣು ಹಾಟಿ ಒಳಗಡೆ ಒಂದು ಇನ್ಸೆಕ್ಟ್ ಇರುತ್ತೆ, ಒಳಗಡೆ ಕ್ರಿಮಿ ಇರುತ್ತೆ. ಅದು ಹಣ್ಣು ಫುಲ್ ಹಣ್ಣಾದಾಗ ಆ ವಾಟಿಯಿಂದ ಹೊರಗಡೆ ಬರುತ್ತೆ. ನಾವು ಎಷ್ಟೋ ಜನ ತಿಂದಿರ್ತೀವಿ, ಗೊತ್ತಿಲ್ಲ ನನಗೆ. ಆದರೆ ಈ ರಾಷ್ಟ್ರಗಳಲ್ಲಿ ಅವರು ಆ ದೇಶದ ಜನಗಳ ಆರೋಗ್ಯದಿಂದ ಬಹಳ ಕಾಳಜಿ ಇದೆ. ಬೇರೆ ಅವ್ರ ಹತ್ರ ಅಷ್ಟು ಆರ್ಥಿಕವಾಗಿ ಆ ಥರ ಇದ್ದಾರೆ. ಹಾಗಾಗಿ ಅವರು
ಅವ್ರ ದೇಶಕ್ಕೆ ಒಳಗಡೆ ಮಾವಿನ ಹಣ್ಣು ಬರ್ಬೇಕಪ್ಪ ಅಂದ್ರೆ ಆ ರೇಡಿಯೇಷನ್ ಥೆರಪಿ ಅಂತ ಒಂದು ಆಗುತ್ತೆ. ಆ ರೇಡಿಯೇಷನ್ ಏನ್ ಮಾಡ್ತೀವಿ ಅಂದ್ರೆ ಆ ಕಿರಣಗಳು ಆ ವಾಟೆ ಒಳಗೆ ಹೋಗಿ ಆ ಕ್ರಿಮಿಯನ್ನ ಸಾಯಿಸುತ್ತೆ. ಆ ಕ್ರಿಮಿಯನ್ನ ಸಾಯಿಸುತ್ತೆ. ಅವಾಗ ಮಾತ್ರ ಅಂತ ಮಾವನ್ನು ಮಾತ್ರ ಆ ದೇಶಗಳು ತಮ್ಮ ದೇಶದ ಒಳಗಡೆ ಬಿಡ್ತಾರೆ. ಅದಕ್ಕೆ ಇನ್ನೋವಾ ಅಂತ ಮಾಲೂರಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಸಹಯೋಗದಿಂದಲೇ ಒಂದು ದೊಡ್ಡ ಲ್ಯಾಬೊರೇಟರಿ ಮತ್ತೆ ಪ್ಯಾಕೇಜಿಂಗ್ ಸೆಂಟರ್ ಮಾಡಿದ್ದಾರೆ. ಅಲ್ಲಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಆ ರೇಡಿಯೇಷನ್ ಥೆರಪಿನೂ ಮಾಡ್ತಾರೆ. ನೀವು ಮಾವಿನ ಹಣ್ಣು ತಗೊಂಡು ಹೋಗಿ ಬೇರೆ ದೇಶಕ್ಕೆ ಏನಾದ್ರು ಆರ್ಡರ್ ತಗೊಂಡು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದಕ್ಕೆ ಪ್ಯಾಕೇಜಿಂಗ್ ಹೆಂಗಿರಬೇಕು ಮತ್ತು ಟೆಸ್ಟ್ಗಳು ಏನಿರಬೇಕು ಅಲ್ಲಿ ಮಾಡ್ತಾರೆ. ಎಸ್ಪೆಷಲಿ ಅಮೆರಿಕದಲ್ಲಿ ಏನು ಮಾಡ್ತಾರೆ, ಆ 3 ತಿಂಗಳ ಸೀಸನ್ ಅಲ್ಲಿ ಆ ದೇಶದ ಒಬ್ಬ ಆಫೀಸರೇ ಬಂದು ಕೂತ್ಕೊಂತಾನೆ, ಅವನೇ ಬಂದು ಚೆಕ್ ಮಾಡ್ತಾನೆ. ಅಂದ್ರೆ ಆ ದೇಶದಲ್ಲಿ ಯಾರೋ ಒಬ್ಬನು ನಿಮ್ಮಿಂದ ಖರೀದಿ ಮಾಡ್ತಿರ್ತಾರೆ, ನೀವ್ಯಾರು ಇದನ್ನ ಮಾಡ್ತಾ ಇರ್ತೀರಾ. ಸರ್ಕಾರ ನಾವೇನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಆದ್ರೂ ಅಲ್ಲಿಂದ ಸರ್ಕಾರದ ಅಧಿಕಾರಿ ಬಂದು ಸರ್ಟಿಫೈ ಮಾಡ್ತಾನೆ, ಅವಾಗ ಮಾತ್ರ ಅವ್ರು ಹೆಸರು. ಸೊ ಇಂಥವೆಲ್ಲ ನಿಮ್ಗೆ ಯಾರಿಂದ ಈ ಅಪೆಡಾ ಅಂತ ಏನು ಸಂಸ್ಥೆ ಇದೆ, ಅಗ್ರಿಕಲ್ಚರ್ ಅಂಡ್ ಪ್ರಾಸೆಸ್ ಪ್ರಾಡಕ್ಟ್, ಕೃಷಿ ಸಂಬಂಧಪಟ್ಟಾಗ ಯಾವುದೇ ಇದ್ರು ಇವರಿಂದ, ಮತ್ತು ರಾಜ್ಯ ಸರ್ಕಾರದಿಂದ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಒಂದು ಕಪೆಕ್ಟ್ ಅಂತ ಒಂದಿದೆ, ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಅವರು ಸಹ ಇದು ಸಂಬಂಧಪಟ್ಟಾಗ ನಿಮಗೆ ಟೆಸ್ಟ್ ಸೆಂಡ್ ಮಾಡೋದು, ಎಲ್ಲೆಲ್ಲಿದ್ದಾವೆ ಟೆಸ್ಟಿಂಗ್ ಸೆಂಟ್ರು, ಈ ಉತ್ತರ ಕರ್ನಾಟಕಕ್ಕೆ ಯಾವುದಿದೆ ಟೆಸ್ಟಿಂಗ್ ಸೆಂಟ್ರು, ಯಾವುದನ್ನೆಲ್ಲರೂ ಸರ್ಟಿಫೈ ಮಾಡಿ ಟೆಸ್ಟ್ ಮಾಡಿಸ್ಬೇಕು ಪ್ರಾಡಕ್ಟನ್ನು, ಅದನ್ನೆಲ್ಲ ಅವರಿಂದ ಗೊತ್ತಾಗುತ್ತೆ. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಅವ್ರನ್ನೇ ಕಲಿಸಿ ಡೀಟೇಲ್ ಟ್ರೈನಿಂಗ್ ಕೊಡಿಸ್ತೀವಿ. ಅದೇ ನೀವು ಸಾಗರ ಉತ್ಪನ್ನಗಳಿಗೆ ಮೀನು, ನಮ್ಮಲ್ಲಿ ಒಬ್ಬರು ಸಾಶಿಮಾ ಅಂತ ಒಬ್ಬರು ಇಂಜಿನಿಯರ್ ಅವರು, ಆಕ್ಚುಲಿ ಆ ಇಂಜಿನಿಯರ್ ಆಗಿ ಫಾರಿನಲ್ಲಿ ಬಿಟ್ಟು ಬಂದು ಈಗ ಇಲ್ಲಿ ಮೀನು ಖರೀದಿ ಮಾಡಿ ಅದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಒಳ್ಳೆ ದುಡ್ಡು ದುಡಿತಾ ಇದ್ದಾರೆ. ಅವ್ರು ಏನೇನಂದ್ರೆ ಅಲ್ಲಿ ಎಷ್ಟೊಂದು ಈಗ ನಾವು ಮೀನು ನಾವೇ ಮಾಡ್ತೀವಿ ರೋಡ್ ಸೈಡ್ ಅಲ್ಲಿ ಇದನ್ನ ಅಲ್ಲಿ ಹೋಗಿ ಬಂದ್ಮೇಲೆ ನಾನು ಮೀನು ತಿನ್ನೋದೇ ಬಿಟ್ಟೆ. ಹೊರಗಡೆ ರೋಡ್ ಸೈಡ್ ಅಲ್ಲಿ ನಾವು ಮೀನು ಇಟ್ಟು ಹೊರಗಡೆ ನೀರಿನ ಹೊರಗಡೆ ಬಂದ್ಮೇಲೆ ಅದೆಲ್ಲ ಸೂಕ್ಷ್ಮ ಮೈಕ್ರೋ ಆರ್ಗನಿಸಮ್ ಬೆಳಿತಿರ್ತವೆ, ಸಾಕಷ್ಟು ಎಫೆಕ್ಟ್ ಆಗುತ್ತೆ ನಮಗೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಹಿ ನೀರು, ನಾವು ಕುಡಿಯೋಕ್ಕೆ ಒಳ್ಳೆ ನೀರು ಫಿಲ್ಟರ್ ನೀರು ಯೂಸ್ ಮಾಡಲ್ಲ. ಅಮೇರಿಕಕ್ಕೆ ಅಥವಾ ಬೇರೆ ದೇಶಕ್ಕೆ ನೀವು ಮೀನನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಆ ಮೀನು ಹಿಡಿದ ನಂತರ ನೀವು ಫ್ರೀಜ್ ಏನು ಐಸಲ್ಲಿ ಇಡ್ತೀರಲ್ಲ, ಆ ಐಸು ಸಹ ಫಿಲ್ಟರ್ ವಾಟರ್ ಆಗಿರುತ್ತೆ, ಅಲ್ಲಿವರೆಗೂ ಚೆಕ್ ಮಾಡ್ತಾರೆ. ಸೊ ಪೀಣ್ಯದಲ್ಲಿ ಬೆಂಗಳೂರಲ್ಲಿ ಒಂದು ರಿವ್ಯೂ ಹಾಕಿದ್ದಾರೆ ಶಾಸಕ ಅಂತ ಹೇಳಿ, ಅವ್ರಿಗೆ 4 ಸರಿ ನಾವು ಬೇರೆ ದೇಶಕ್ಕೆ ಟ್ರೇಡ್ ಫೇರ್ಸ್ಗೆ ಹೋಗ್ಬೇಕು ಅವಕಾಶ ಮಾಡಿಕೊಡ್ತೀವಿ. ಅವರು ಆರಂಭ ಮಾಡಿದ್ರು, ಹೋಗಿ ಬಂದು ಬಿಸ್ನೆಸ್ ಡಬಲ್ ಆಯ್ತು. ಅವರು ಡಬಲ್ ಆಗಿದ್ದಕ್ಕೆ ಮತ್ತೊಂದು ಹಣಕಾಸು ಸಬ್ಸಿಡಿ ಬಂದು ನಮ್ಮಿದ್ದಾರೆ. ಅವ್ರು ದುಡ್ಡು ದುಡಿತಾ ಇದ್ದಾರೆ, ಜೊತೆಗೆ ನಮ್ಮಿಂದ ಬೇರೆ ದುಡ್ಡು, ಯಾಕಂದ್ರೆ ನಮ್ಮ ದೇಶಕ್ಕೆ ಡಾಲರ್ ತರ್ತಾರೆ, ಹಾಗಾಗಿ ಅವೆಲ್ಲ ನಾವು ಬೆನಿಫಿಟ್ ಮಾಡೋದು. ಸೊ ಹಾಗೆ ನೀವು ಮರೈನ್ ಪ್ರಾಡಕ್ಟ್ಸಿಗೆ ಬೇರೆ ಸಂಸ್ಥೆ ಇದೆ, ಮಂಗಳೂರಲ್ಲಿರುತ್ತೆ. ಆಮೇಲೆ ಫಿಯಾ ಅನ್ನೋ ಸಂಸ್ಥೆ ಇದೆ, ಇವರು ಸಹ ಎಕ್ಸ್ಪೋರ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವಂತ ಸಂಸ್ಥೆ ಇದು. ಆದ್ರೆ ಕೇಂದ್ರ ಸರ್ಕಾರ ಸಂಸ್ಥೆ, ನಾವು ರಾಜ್ಯ ಸರ್ಕಾರದ ವತಿಯಿಂದ ಆ ಕೆಲಸ ಮಾಡ್ತಿರ್ತೀವಿ. ಇನ್ನು ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಅಂತ ಒಂದಿದೆ. ಇದೇನು ಹೇಳಿದೆ ನಿಮಗೆ, ನಿಮ್ಮ ಪ್ರಾಡಕ್ಟ್ ನ ಇನ್ಸ್ಪೆಕ್ಟ್ ಮಾಡಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಅದಕ್ಕೆ ಸರ್ಟಿಫಿಕೇಶನ್ ಕೊಡುವಂತ ಕೆಲಸ ಇವ್ರು ಮಾಡ್ತಾರೆ. ಸೊ ನೀವು ಯಾವ ಉತ್ಪನ್ನಕ್ಕೆ ಯಾವ ತರ ಸರ್ಟಿಫಿಕೇಶನ್ ಅದೇ ಇವರಿಂದ ನಿಮಗೆ ಅಡ್ವೈಸ್ ಸಿಗುತ್ತೆ. ಆದ್ರೆ ಇದಕ್ಕೆಲ್ಲ ಹೆಂಗೆ ಸರ್ ಪ್ರೊಸೀಜರ್ ಎಲ್ಲ ಅಂದ್ರೆ ಒಂದು 6 ದಿನ ಟ್ರೈನಿಂಗ್ ಅಲ್ಲಿ ಬಂದ್ರೆ ಅದನ್ನ ನಾವು ಹೇಳ್ಕೊಡ್ತೀವಿ ಆಯ್ತಾ. ಈ 2 ಗಂಟೆಯಲ್ಲಿ ನನ್ನ ಭಾಷಣ ಕೇಳಿ ನೀವು ನಾಳೆ ಬೆಳಿಗ್ಗೆ ಎದ್ದು ರಫ್ತು ಮಾಡಿ ಕೊಟ್ಟರೆ ಆಗಲ್ಲ, ಸಾಕಷ್ಟು ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಅದೇ ರಫ್ತುದಾರಕ್ಕೆ ನಾನು ಬಹಳ ಬುದ್ಧಿವಂತ ಇರಬೇಕಾ, ನಾನು 25 ವರ್ಷದಿಂದಲೇ ಸ್ಟಾರ್ಟ್ ಮಾಡಬೇಕಾ, ಏನು ಓದಿಲ್ಲ 60 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ಪರ್ಟ್ ಆಗಿಲ್ಲ ಆಯ್ತಾ. ಸೊ ಅದಕ್ಕೇನಿಲ್ಲ, ನೀವು ಮಾಡೋಕ್ಕೆ ಮನಸ್ಸಿಂದ ನೆಕ್ಸ್ಟ್ ಅದು ಸಂಬಂಧಪಟ್ಟ ಟ್ರೈನಿಂಗ್ ತಗೊಂಡು ಬೇಕಾಗಿರೋಂಥ ದುಡ್ಡು ಧನ ಅಂದರೆ ಲೋನ್ಗಳು ಮಾಡ್ಕೊಂಡು ಬ್ಯಾಂಕ್ ಅದೆಲ್ಲ ಮಾಡ್ಕೊಂಡು ಆಟೋಮೆಟಿಕ್ ಮಾಡ್ಬೋದು. ಅದೇ ಮತ್ತೆ ಪ್ಯಾಕೇಜಿಂಗ್ ಇದೆ, ಹಿಂದೆ ಸ್ಲೈಡ್ ಏನಿದೆ ಅಂದರೆ ಅದು ಪ್ಯಾಕೇಜಿಂಗ್ ಬಗ್ಗೆ. ಈಗ ಮತ್ತೆ ಇಲ್ಲಿ ನಾವು ಪ್ಯಾಕೇಜಿಂಗ್ ಎಷ್ಟು ಮಹತ್ವ ಇದೆ ನೋಡಿದ್ರೆ, ಚಿಪ್ಸ್ ಪ್ಯಾಕೆಟ್ಗಳು ಯಾವ್ಯಾವ ತರ ಪ್ಯಾಕೇಜಿಂಗ್ ಬರ್ತಾ ಇದೆ, ಪ್ರತಿಯೊಂದು ಕೆಲವರು ಪ್ಯಾಕೇಜಿಂಗ್ ನೋಡಿ ಪದಾರ್ಥ ಹಾಕ್ತಾರೆ. ಹಂಗೆ ನಮ್ಮಲ್ಲಿ ಇಲ್ಲಿ ಇರೋಂಥ ಪ್ಯಾಕೇಜಿಂಗ್ ಇನ್ನೊಂದು ರಾಜ್ಯದಲ್ಲಿ ಅದು ಜನಗಳಿಗೆ ಒಪ್ಪಿಗೆ ಆಗದೆ ಇರ್ಬೋದು. ಬೇರೆ ಬೇರೆ ದೇಶಕ್ಕೆ ಅಲ್ಲಿದೆ ಬೇರೆ ಬೇರೆ ಸಂಸ್ಕೃತಿ ಇರುತ್ತೆ, ಅಲ್ಲಿನ ಜನಗಳು ಅವರು ಪ್ರಿಯಾರಿಟಿಗಳು ಬೇರೆ ಇರ್ತವೆ. ಅದಕ್ಕೆ ತಕ್ಕಂತೆ ನಿಮಗೆ ಪ್ಯಾಕೇಜಿಂಗ್ ಯಾವ ತರ ಇರಬೇಕು ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗು ಪ್ಯಾಕೇಜಿಂಗ್ ಬಗ್ಗೆನೇ ನಿಮಗೆ ಹೇಳಕ್ಕೆ ಒಂದು ಸಂಸ್ಥೆ ಇದೆ, ಅದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅಂತ. ಸೊ ಅದು ಹೆಂಗೆ ಹೋಗಿ ನೀವು ಪ್ಯಾಕೇಜಿಂಗ್ ಟ್ರೈನಿಂಗ್ ಹೋಗಬೇಕು ಎಲ್ಲ ನಮ್ಮಲ್ಲಿ ಬಂದರೆ ನೀವು ವಿವರವಾಗಿ ಗೈಡ್ ಮಾಡ್ಬೋದು. ಅದಾದ ನಂತರ
ಈ ಇಂಡಿಯನ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ಅಂತ ಒಂದಿದೆ, ITB, ಕೇಂದ್ರ ಸರ್ಕಾರ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ವ್ಯಾಪಾರ ಮೇಳಗಳು, ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಾರ ಮೇಳಗಳನ್ನು ಆಯೋಜಿಸ್ತಿರ್ತಾರೆ. ಅಲ್ಲಿ ನೀವು ಹೋಗಿ ಭಾಗವಹಿಸಬಹುದು. ನಮ್ಮ ದೇಶದಲ್ಲೂ ಸಹ ಅವರು ಆಯೋಜನೆ ಮಾಡ್ತಾರೆ. ಒಂದು ಉತ್ತಮ ಉದಾಹರಣೆ ಕೊಡಬೇಕಂದ್ರೆ, ಪ್ರತಿ ವರ್ಷ ನವೆಂಬರ್ 14ರಿಂದ 27 ಮಧ್ಯ ಪ್ರತಿ ವರ್ಷ ದೆಹಲಿ ಪ್ರಗತಿ ಮೈದಾನದಲ್ಲಿ ನಿಮ್ಮ ಸಂತೋಷ್ ಹೋಗಿ ಬಂದಿದ್ದಾರೆ, ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ನಡೆಯುತ್ತೆ IITF. ದಿನಕ್ಕೆ 14 ದಿನದಲ್ಲಿ ದಿನಕ್ಕೆ ಒಂದು 4ರಿಂದ 5 ಲಕ್ಷ ಜನ ವಿಸಿಟ್ ಮಾಡ್ತಾರ ಆ ವ್ಯಾಪಾರ ಮೇಳ. ಬೇರೆ ಬೇರೆ ದೇಶದಿಂದಲೂ ಸಹ ಅಲ್ಲಿ ಸ್ಟಾಲ್ಗಳನ್ನು ಹಾಕಿರ್ತಾರೆ. ನಮ್ಮಲ್ಲೂ ಸಹ ನಾನು ನಿಮ್ಗಾಗಿ ಏನ್ ತೋರಿಸಿದಿಲ್ಲ, ಕಾಫಿ ಬೋರ್ಡು, ಟೀ ಬೋರ್ಡು, ಸ್ಪೈಸ್ ಬೋರ್ಡು, ಇವರೆಲ್ಲರೂ ಸಹ ಅಲ್ಲಿ ಪೆವಿಲಿಯನ್ ಹಾಕಿ, ಕಾಫಿ ಬೋರ್ಡ್ ಪೆವಿಲಿಯನ್ ಅಲ್ಲಿ ಕಾಫಿ ಮಾರಾಟಗಾರರಿಗೆ ಸ್ಟಾಲ್ ಕೊಟ್ಟಿರ್ತಾರೆ, ಟೀ ಬೋರ್ಡ್ ಅಲ್ಲಿ ಟೀ ಮಾರಾಟಗಾರರಿಗೆ ಕೊಟ್ಟಿರ್ತಾರೆ. ಅದೇ ರೀತಿ ಹ್ಯಾಂಡಿಕ್ರಾಫ್ಟ್, CPC ಆಗಿರ್ತಾರೆ, ನೀವು ಹ್ಯಾಂಡಿಕ್ರಾಫ್ಟ್ ನಲ್ಲಿ ಕೊಟ್ಟಿರ್ತಾರೆ, ರೈಟ್? ಹೀಗೆ ಬೇರೆ ಬೇರೆ ಸ್ಟಾಲ್ ಮಾಡ್ತಾ ಅಲ್ಲೂ ಸ್ಕೂಲ್ ಸ್ಕೀಮ್ಗಳಿದಾವೆ, ನೀವು ಅಲ್ಲೂ ಭಾಗವಹಿಸಬಹುದು. ಅದ್ರ ಜೊತೆಗೆ ಅಲ್ಲೇ ಪ್ರತಿ ರಾಜ್ಯದಿಂದನೂ ದೊಡ್ಡ ಪ್ರಮಾಣದಲ್ಲಿ ಪೆವಿಲಿಯನ್ ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಿಂದನೂ ಕರ್ನಾಟಕ ಪೆವಿಲಿಯನ್ ಅಂತ ನಿರ್ಮಾಣ ಮಾಡ್ತೀವಿ. ಅದನ್ನ ನಿರ್ಮಾಣ ಮಾಡಿ ಅದನ್ನ ಆಯೋಜಿಸಿ ಅದನ್ನ ಸ್ಟಾಲ್ ಅಲಾಟ್ ಮಾಡೋದು ಯಾರಪ್ಪ ಅಂದ್ರೆ ನಾವೇ ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್ ಇಂದ. ನಿಮ್ಮ ಎರಡು ಸರಿ ತಗೊಂಡಿದ್ದೀರಾ ನೀವು, ರೈಟ್? ಸೊ ಅಲ್ಲಿ ಏನಂದ್ರೆ ಆ ಪೆವಿಲಿಯನ್ ಅಲ್ಲಿ ನಮ್ಮ ಕರ್ನಾಟಕ ಪೆವಿಲಿಯನ್ಗೆ ಸಿಕ್ಕಾಪಟ್ಟೆ ಬೇಡಿಕೆ. ಬೇರೆ ಬೇರೆ ಹೇಳಿದಾರ ಬೋರ್ಡ್ ನಾವಿರ್ತವೆ, MSME ಇರುತ್ತೆ, ಅಲ್ಲೂ ಸಹ ತಮಿಳ್ನಾಡು ಸ್ಟಾಲ್ಗಳು ಇರುತ್ತೆ. ಮತ್ತೆ ಕರ್ನಾಟಕ ಪೆವಿಲಿಯನ್ ಅನ್ನು ಬಂದು ಕೇಳ್ತಾರೆ. ಸೊ ಕರ್ನಾಟಕ ಪೆವಿಲಿಯನ್ ಅಲ್ಲಿ ನಾವೇನ್ ಸ್ಟಾಲ್ ಹಾಕ್ತೀವಿ, ಒಂದು ಸ್ಟಾಲ್ಗೆ ಸರ್ಕಾರಕ್ಕೆ 4ರಿಂದ 5 ಲಕ್ಷ ಖರ್ಚು ಬರುತ್ತೆ. ಅದನ್ನ ನಾವು ಒಂದ್ಸರಿ 50 ಸ್ಟಾಲ್ ಮಾಡಿ ಫ್ರೀಯಾಗಿ ಅಲಾಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಬಿದಿರಿವೇರು ಬೀದರಿಂದ ಇಲ್ಲಿ ಹೋಗಿರೋದು, ಅದ್ರ ಜೊತೆಗೆ ನಾವು ಹೋಗಿ ಬರಕ್ಕೆ 10,000 ರೂಪಾಯಿ ಟೀಗೆ, ದಿನಕ್ಕೆ 1,000, 10 ದಿನಕ್ಕೆ 10,000 DA ಕೊಟ್ಟಿದೆ, ಸ್ಟಾಲ್ ಫ್ರೀ ಕೊಟ್ಟು, ರೈಟ್? ಸೊ ಈ ರೀತಿ ಇವರು ಆಯೋಜಿಸಿದ ಯಾವುದೇ ನೀವು ವ್ಯಾಪಾರ ಮೇಳದಲ್ಲಿ ನೇರವಾಗಿ ಹೋಗಿ ಯಾವುದೇ ಒಂದು ಪೆವಿಲಿಯನ್ ಒಳಗಡೆ ನೀವು ಸ್ಟಾಲ್ ಹಾಕ್ಬಂದಿರುವ ನಮ್ಮಿಂದ ಸ್ಟಾಲ್ ಚಾರ್ಜಸ್ ಹೋಗಿ ಬರಕ್ಕೆ DA ಕ್ಲೈಮ್ ಮಾಡ್ಬೋದು. ಆದ್ರೆ ನೆನ್ಪಿಟ್ಕೊಳ್ರಿ ಸರ್, ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಮ ಬಳಿ ಮೊದಲಿಗೆ ನಮ್ಮ ದುಡ್ಡು ಇರ್ಬೇಕು. ಅದು ಲೋನ್ ತಗೊಂಡಿರ್ತೀರೋ ಹೆಂಗೋ, ನೀವು ಖರ್ಚು ಮಾಡಿದ ಮೇಲೆ ಆಮೇಲೆ ನಿಮ್ಗೆ ಎದುರು ಸಿಗುತ್ತೆ. ಹೋಗಿ ನಮ್ಮ ಮುಂಚೆಗೆ ಟ್ರೈನ್ ಬುಕ್ ಮಾಡಕ್ಕೆ ಟ್ರೈನ್ ಟಿಕೆಟ್ ಸರ್ಕಾರದಿಂದ ಕೊಡಲ್ಲ. ನೀವೆಲ್ಲ ಹೋಗಿ ಬಂದ್ಮೇಲೆ ನೀವು ಖರ್ಚು ಮಾಡಿ ಆಮೇಲೆ ಅದನ್ನ ಕ್ಲೈಮ್ ಮಾಡಿ ಹೋಗ್ಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ನೀವು ಬಿಸ್ನೆಸ್ ಆರಂಭ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಹತ್ರ ಮೊದಲಿಗೆ ಫೈನಾನ್ಸ್ ಇರಬೇಕು, ಅದನ್ನ ಇಟ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಎಜುಕೇಶನ್ ಅಷ್ಟು ಬೇಕಾಗಿಲ್ಲ, ಕಡಿಮೆ ಓದಿರೋರು ಒಳ್ಳೆ ಬಿಸ್ನೆಸ್ ಆಗಿದೆ. ಆದ್ರೆ ಕೈಯಲ್ಲಿ ಆರಂಭ ಮಾಡೋ ಬಿಸ್ನೆಸ್ ಮಿನಿಮಮ್ ದುಡ್ಡಿರಬೇಕು, ಫೈನಾನ್ಸ್. ಸೊ ಇವರು ಅವೆಲ್ಲ ಫೇಸ್ಗಳೆಲ್ಲ ಮಾಡ್ತಾರೆ. ಇನ್ನ ECGC ಅಂತ ಒಂದು ಸಂಸ್ಥೆ ಇದೆ. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇವರೇ ಒಂದು ಅರ್ಧ ದಿನ ಬಂದು ಹೇಳ್ಕೊಡ್ತಾರೆ. ಏನಂತ, ಏನು ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ 1957ರಲ್ಲಿ ಇದನ್ನು ಆರಂಭ ಮಾಡಿದೆ. ಈಗ ನಿಮ್ಮ ಇಲ್ಲೇ ಏನೋ ಒಂದು ನೀವು ಮಾಡಿ ಅವನಿಂದ ದುಡ್ಡು ಸೇರಿ ಮಾಡೋದು ಕೆಲವೊಂದು ಕಷ್ಟ ಆಗುತ್ತೆ. ಮುದ್ರೆ ಕೊಟ್ಟರೆ ನೆಕ್ಸ್ಟ್ ದುಡ್ಡು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಪ್ರಪಂಚದಲ್ಲಿ ಯಾವುದೋ ದೇಶದ ಮೂಲದಲ್ಲಿ ನೀವು ಇಲ್ಲಿಂದ ಜೇನುತುಪ್ಪ ಇಲ್ಲ ಇದೆಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಒಂದು ಪಕ್ಕದ ಜೇನುತುಪ್ಪ ಅಂತದ್ದು ಬರಬೇಕಾದ್ರೆ ಒಂದು 5 kg 2 kg ಆರ್ಡರ್ ಮಾಡಿ ಕಳಿಸ್ಬೋದು. ನಿಮ್ದೊಂದು ಬ್ರ್ಯಾಂಡ್ ಇದೆ, ಸೊ ಅದನ್ನ ಮಾಡಿದಾಗ ಅಲ್ಲಿ ನಾವು ದುಡ್ಡು ಬರೋದು ಗ್ಯಾರಂಟಿ ಇದೆ. ಅಲ್ಲಿ ಏನೋ ಇದ್ದಕ್ಕಿದ್ದಂಗೆ ಯುದ್ಧ ಆಯ್ತು, ಹೋಯ್ತು, ದೇಶದ ದಿವಾಳಿ ಆಯ್ತು, ಸಾಯ್ತಿರ್ತಾರೆ, ಅವಾಗ ನಿಮ್ಮ ದುಡ್ಡು ಯಾವ ವಾಪಸ್ ಕೊಡ್ತಾನೆ, ರೈಟ್? ಸೊ ಬೇರೆ ಬೇರೆ ಈ ಥರ ಸಮಸ್ಯೆಗಳು. ಅದಕ್ಕೆ ನಿಮ್ಮ ಏನು ಎಕ್ಸ್ಪೋರ್ಟ್ ಮಾಡ್ತೀರಾ ಇಲ್ಲಿಂದ ಆ ವಸ್ತುಗಳಿಗೆ ಆ ದುಡ್ಡಿಗೆ ನಿಮಗೆ ಇನ್ಶೂರೆನ್ಸ್ ತರ ಇನ್ಶೂರೆನ್ಸ್ ಆಗಿ ಕೆಲಸ ಯಾರು ಮಾಡ್ತಾರೆ, ECG ಮಾಡ್ತಾರೆ. ಆದ್ರೆ ನೀವು ಆ ಇನ್ಶೂರೆನ್ಸ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಆರಂಭದಲ್ಲಿ ಯಾವಾಗಲೂ ಕಷ್ಟ. ಒಂದ್ಸರಿ ನೀವು ದುಡ್ಡು ಮಾಡಿ ಒಂದು ಮಟ್ಟಕ್ಕೆ ಬೆಳೆದ್ಮೇಲೆ ನೀವು ಮಾಡ್ಕೊಂತೀರ. ಆರಂಭದಲ್ಲಿ ನಾವು ಲಾಸ್ ಅನುಭವಿಸಬೇಕು. ಆ ಉದ್ದೇಶದ ಸರ್ಕಾರ ಯೋಜನೆಗಳನ್ನು ನಿರ್ಮಿಸಿರುತ್ತೆ. ಏನ್ ನೀವು ಇನ್ಶೂರೆನ್ಸ್ಗೆ ಕಟ್ತೀರಾ ವರ್ಷಕ್ಕೆ 1 ಲಕ್ಷದವರೆಗೆ ಆ ECGC ಚಾರ್ಜಸ್ ನಮ್ಮ ಸಂಸ್ಥೆಯಿಂದ ಕ್ಲೈಮ್ ಮಾಡಬಹುದು. ಸರ್ 1 ಲಕ್ಷಕ್ಕಿಂತ ಜಾಸ್ತಿ ಬಂದ್ರೆ ಕೊಡಲ್ವಾ? ಕೊಡಲ್ಲ. ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಬಿಡಲ್ಲ.
1 ಲಕ್ಷಕ್ಕಿಂತ ಜಾಸ್ತಿ ECGC ಚಾರ್ಜ್ ಪೇ ಮಾಡ್ತಿದ್ದೀರಾ ಅಂದ್ರೆ ನೀವು ಆ ಮಟ್ಟಿಗೆ ಬೆಳೆದ್ಬಿಟ್ಟಿರ್ತೀರಾ. ಆ 1 ಲಕ್ಷದವರಿಗೆ ಏನಿದೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ, ಜಾಸ್ತಿ ಚಾರ್ಜ್ ಬಂದ್ರೆ ಅದು ನಿಮಗೆ ಆ ಸಾಮರ್ಥ್ಯ ಬಂದಿರುತ್ತೆ. ಆ ಉದ್ದೇಶದಿಂದ, ಯಾಕಂದ್ರೆ ಸರ್ಕಾರ ಏನೇ ಹಣ ಖರ್ಚು ಮಾಡೋದಂದ್ರೆ ಸರ್ಕಾರದಿಂದ ಟ್ಯಾಕ್ಸ್ ಕೊಟ್ಟಿರೋದು, ರೈಟ್, ಜನರಿಂದ ವಸೂಲಿ ಮಾಡಿರೋದು. ಹಾಗೆ ಅದ್ನ್ಯಾಕೆ ನಾವು ಇಷ್ಟೆಲ್ಲ ಕೊಡ್ತಾ ಇದೀವಿ ಅಂದ್ರೆ ನಿಮ್ಮಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ, ಸರ್ಕಾರ ಮಾಡ್ತಾ ಇರೋ ಕೆಲಸ ನೀವು ಮಾಡ್ತೀರಾ ಅನ್ನೋದಕ್ಕೆ ಬೆನಿಫಿಟ್ ಕೊಡ್ತಾ ಇರ್ತಾರೆ ವಿನ ಈಗ ಬೇರೆ ಏನು ಉದ್ದೇಶ ಇಲ್ಲ, ರೈಟ್. ಅದರಿಂದ ಯಾರು ಚೆನ್ನಾಗಿ ಕೆಲಸ ಮಾಡಿ ಜಾಸ್ತಿ ಉದ್ಯೋಗ ಕೊಟ್ಟರೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗೇ ಆಗುತ್ತೆ. ಸೊ ಅದು ECGC. ಇವರ ಈ ECGC ಹೇಗೆ ಪ್ರೊಸೀಜರು ಅದೆಲ್ಲ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಡ್ತೀವಿ, ಯಾರ ಆಸಕ್ತಿ ಇದ್ದು ಬಂದು ಟ್ರೈನಿಂಗ್ ಸಿಗುತ್ತೆ. ಇದಾದ ನಂತರ ಇನ್ನು ನಾನು ವಿವರವಾಗಿ ಎಕ್ಸ್ಪೋರ್ಟ್ ಬಗ್ಗೆ, ರಫ್ತಿನ ಬಗ್ಗೆ ಟ್ರೈನಿಂಗ್ ಬೇಕು, ನಾನೇನೋ SSLC PUC ಓದ್ಕೊಂಡಿದ್ದೀನಿ, ನಾನು ಎಕ್ಸ್ಪೋರ್ಟ್ ಬಗ್ಗೆ ಒಳ್ಳೆ ಟ್ರೈನಿಂಗ್ ತಗೊಂಡು ಕೆಲವೊಂದು ಸಂಸ್ಥೆಗಳಲ್ಲಿ ಹೋಗಿ ಆ ಎಕ್ಸ್ಪೋರ್ಟ್ ವಿಂಗ್ ಕೆಲಸ ಮಾಡಕ್ಕೂ ಈ ಟ್ರೈನಿಂಗ್ ತಗೊಳ್ತಾರೆ. ಇಲ್ಲ ಸ್ವಂತ ನೀವೇ ಬೇಕಾದ್ರೆ ಉದ್ಯೋಗ ಮಾಡಬಹುದು, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಸ್ಥೆ ಇದ್ರೆ ಅವರೇ 3-4 ಜನಕ್ಕೆ ಈ ಟ್ರೈನಿಂಗ್ ತಗೊಂಡ್ಬರಕ್ಕೆ ಕಳಿಸ್ತಾರೆ. ಬೇರೆ ಬೇರೆ ದೇಶಕ್ಕೆ ಅವರು ರಫ್ತಾಗ್ತಾ ಇರುತ್ತೆ. ಸೊ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಇದೆ, 3-4 ತಿಂಗಳು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ತಗೊಂಡಾಗ ನಿಮಗೆ ಆ ಖರ್ಚು ಏನಿದೆ ಅದರಲ್ಲಿ 25,000-45,000 ಫೀಸ್ ಇರುತ್ತೆ. ಆ 25,000 ರೂಪಾಯಿವರೆಗೆ ನಮ್ಮ ಸಂಸ್ಥೆಯಿಂದ ಧನ ಸಹಾಯ ಸಿಗುತ್ತೆ, ವಿಶೇಷ ಪ್ರವಾಸದಲ್ಲಿ. ಇನ್ನ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಒಂದು ಬರುತ್ತೆ. ಈ ನೀವು ರಫ್ತುದಾರರು ಆಗಿದ್ರೆ ಅಥವಾ ಬೇರೆ ದೇಶದಿಂದ ಸಂಸ್ಥೆಗಳಿಗೆ ಇಂಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಕೆಲವೊಂದು ಬೆನಿಫಿಟ್ಸ್ ಮತ್ತೆ ಅದಕ್ಕೆ ಲೋನ್ಗಳು ಸಹ ನಿಮಗೆ ಈ ಬ್ಯಾಂಕ್ ಅಲ್ಲಿ ಸಿಗುತ್ತೆ. ಇವರು ಸಹ ನಮ್ಮಲ್ಲಿ ಟ್ರೈನಿಂಗ್ ಅಲ್ಲಿ ವಿವರವಾಗಿ ಏನು ನಾನು ಹೇಳಿದ ಆರ್ಡಿನ ಟ್ರೈನಿಂಗ್ ಅಲ್ಲಿ ಈ ಪ್ರತಿಯೊಂದು ಸ್ಲೈಡ್ ತೋರಿಸ್ತಾ ಇದ್ದೀವಿ, ಪ್ರತಿ ಸಂಸ್ಥೆ ಬಗ್ಗೆ ವಿವರವಾಗಿ. ಅದ್ರಲ್ಲಿ ನಾವು ಏನಂತ ಬರೀ ಅರಿವು ಮೂಡಿಸ್ತಾ ಇದ್ದೀವಿ, ಅಲ್ಲಿ ನೀವು ಅದನ್ನ ಹೆಂಗ್ ಕ್ಲೇಮ್ ಮಾಡಬೇಕು, ಅದು ಹೆಂಗ್ ಪ್ರಯೋಜನ ಪಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಏನೇನು ಡಾಕ್ಯುಮೆಂಟೇಶನ್ ಹೆಂಗ್ ಮಾಡ್ಕೋಬೇಕು ಅಂತ. ನಿಮ್ಗೆ ಈಗ ಅಷ್ಟು ಬೇಕಾಗಲ್ಲ. ನೋಡಿ, ಈಗ ರಫ್ತು ಅಂತ ಬಂದಾಗ ಈಗ ಏನ್ ನಮ್ಮ 1945ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಂಸ್ಥೆ ಆರಂಭ ಮಾಡಿತು. ಅವಾಗ ಒಂದು ಉದ್ದೇಶ ಇಟ್ಕೊಂಡಿತ್ತು, ಏನಪ್ಪಾ ಅಂದ್ರೆ ನಮ್ಮ ದೇಶದಿಂದ ಎಷ್ಟು ಮೌಲ್ಯದ ವಸ್ತುಗಳು ರಫ್ತಾಗ್ತವೋ ಅದರಲ್ಲಿ $20 $100 ರಫ್ತಾದ್ರೆ ದೇಶದಿಂದ $100 ರಫ್ತು ಆದ್ರೆ ಅದರಲ್ಲಿ $20 ನಮ್ಮ ರಾಜ್ಯದಿಂದಲೇ ರಫ್ತಾಗಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡಿದ್ದೀವಿ ನಾವು. ಅದೀಗ ನಾವು ಸಾಧಿಸಿದ್ದೀವಿ. ನಮ್ಮ ದೇಶದಿಂದ ಎಷ್ಟು ಮೌಲ್ಯದ ವಸ್ತುಗಳು ರಫ್ತಾಗ್ತವೋ ಅದರಲ್ಲಿ ಸುಮಾರು 24% 23.9% ಮೌಲ್ಯದ ವಸ್ತುಗಳು ಕರ್ನಾಟಕ ರಾಜ್ಯದಿಂದಲೇ ರಫ್ತಾಗ್ತಾ ಇದೆ. ಸೊ ಅತಿ ಹೆಚ್ಚಿಗೆ ದೇಶದಲ್ಲಿ ಯಾವ ರಾಜ್ಯ ರಫ್ತು ಮಾಡ್ತಾ ಇದೆ ಅಂದ್ರೆ ಕರ್ನಾಟಕ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದೇನಪ್ಪಾ ಅಂದ್ರೆ ಈ IT ಸಾಫ್ಟ್ವೇರ್ ಏನಿದೆ ಅದರಿಂದ ಅತಿ ಹೆಚ್ಚಿಗೆ ರಫ್ತಾಗ್ತದೆ. 70% ಅದಿದೆ, 30% ಇದು ಉತ್ಪಾದನೆ ಆಗ್ತಾ ಇದೆ. ಸೊ ಹಾಗಾದ್ರೆ 30 ಜಿಲ್ಲೆ ನೋಡಿ. ಒಂದು ವಿಶೇಷತೆ, ಗುಜರಾತ್ ಅತಿ ಹೆಚ್ಚಿಗೆ ನಾವು ರಫ್ತಿರ್ಬಹುದು, ಆದ್ರೆ ಉತ್ಪನ್ನಗಳಿದ್ದಾವೆ, ಸೇವಾ ವಲಯ, ಸಾಫ್ಟ್ವೇರ್ ಬಿಟ್ಟು ಬೇರೆ ಪದಾರ್ಥಗಳನ್ನ ಇವನ್ನ ರಫ್ತು ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ತಮಿಳುನಾಡು, 4ನೇ ಸ್ಥಾನದಲ್ಲಿ ನಾವಿದ್ದೀವಿ. ಅಲ್ಲೂ ದೇಶದಲ್ಲಿ 4ನೇ ಸ್ಥಾನದಲ್ಲಿ. ಎಲ್ಲದನ್ನು ಸೇರಿದ್ರೆ ಓವರ್ ಆಲ್ ನಾವು ನಂಬರ್ 1 ಇದ್ದೀವಿ. ಆದ್ರೆ ಗುಜರಾತ್ ಅನ್ನು ಸಹ ಒಂದು ನಮ್ಮ ವಿಶೇಷತೆ ಏನಂದ್ರೆ ನಮ್ಮಲ್ಲಿ 31 ಜಿಲ್ಲೆ ಈಗ, ಆದ್ರೆ 30 ಜಿಲ್ಲೆ ನಾವು ಅಧಿಕೃತವಾಗಿ ಇರೋದು. ಈ ಗುಜರಾತ್ ಅನ್ನು ಸಹ ಒಂದು 2-3 ಜಿಲ್ಲೆಯಿಂದ ರಫ್ತಾಗಲ್ಲ, ತಮಿಳುನಾಡಲ್ಲೂ 2-3 ಜಿಲ್ಲೆಗಳು ರಫ್ತು ಮಾಡಲ್ಲ, ಕೇರಳದಲ್ಲೂ 4 ಜಿಲ್ಲೆಗಳಿಂದ ರಫ್ತಾಗಲ್ಲ. ಆದ್ರೆ ನಮ್ಮ ರಾಜ್ಯದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದನೂ ನಾವು ರಫ್ತು ಮಾಡ್ತಾ ಇದ್ದೀವಿ. ಯಾದಗಿರಿಯೂ ಸಹ ಸೇರಿಸ್ಕೊಂಡು. ಕೊಪ್ಪಳ ಎಷ್ಟನೇ ಸ್ಥಾನದಲ್ಲಿದೆ? 17ನೇ ಸ್ಥಾನದಲ್ಲಿದೆ. 30 ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಯಾವ ಜಿಲ್ಲೆಯಿಂದ ರಫ್ತು ಆಗ್ತಾ ಇದೆ ಅಂದ್ರೆ ದಕ್ಷಿಣ ಕನ್ನಡ. ಏನೇನು ರಫ್ತು ಮಾಡ್ತಾರೆ ಅದೆಲ್ಲ ಇದ್ದಾರೆ. ನಿಮ್ ಕೊಪ್ಪಳದಿಂದ ಏನೇನು ರಫ್ತು, ಎಷ್ಟು ರಫ್ತು ಮಾಡಿದ್ದೀರಾ? ಹೋದ ವರ್ಷ ಸುಮಾರು 900 ಕೋಟಿಯಷ್ಟು ಮೌಲ್ಯದ ವಸ್ತುಗಳು ಕೊಪ್ಪಳ ಜಿಲ್ಲೆಯಿಂದ ಬೇರೆ ಬೇರೆ ದೇಶಕ್ಕೆ ರಫ್ತಾಗಿದೆ. ಮುಖ್ಯವಾಗಿ ಯಾವ್ಯಾವು? ಜೋಳ, ಅಕ್ಕಿ, ರೈಸ್, ಪ್ಯಾರಾಬೈಟ್, ಗ್ರಾನೈಟ್, ವೆಜಿಟೇಬಲ್ಸ್, ತರಕಾರಿ, ಹಣ್ಣಿನ ಬೀಜ, ಫ್ರೂಟ್ ಸೀಡ್ಸ್, ಇವೆಲ್ಲ ನಿಮ್ಮ ಜಿಲ್ಲೆಯಿಂದ ರಫ್ತಾಗ್ತಾ ಇವೆ.
ಎಷ್ಟು ಒಂದು 800-900 ಕೋಟಿ ಅಷ್ಟು ರಫ್ತು ಮಾಡಿದ್ದೀರಾ. 21-22ಕ್ಕಿಂತ 3ರಷ್ಟು ಹೆಚ್ಚುಗಳು ಜಾಸ್ತಿ ಆಗಿದೆ ರಫ್ತು ಕೊಪ್ಪಳ. ಮತ್ತು ಬರೀ ಒಂದು 374 ಕೋಟಿ ಆಗಿದ್ದು 900 ಕೋಟಿ ಹತ್ರ ರಫ್ತು ಆಗ್ತಾ ಇದೆ. ಅಂದ್ರೆ ಈ ರಫ್ತು ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಯಾವ್ಯಾವ ನೋಡಿ, ನಿಮ್ಮ ಕೊಪ್ಪಳ ಜಿಲ್ಲೆಯಿಂದ ಮೆಕ್ಕೆಜೋಳ ಮತ್ತು ಜೋಳ ಒಂದು 587 ಕೋಟಿ ರಫ್ತು ಮಾಡಿದ್ದೀರಾ. ಯಾವ್ಯಾವ ರಾಷ್ಟ್ರ ರಫ್ತು ಆಗಿದೆ? ವಿಯೆಟ್ನಾಮಿಗೆ, ಬಾಂಗ್ಲಾದೇಶಕ್ಕೆ, ಶ್ರೀಲಂಕಾಗೆ, ಸೆಚೆಲ್ಸ್ಗೆ. ಅದಾದ ನಂತರ ಈ ಬಾಸ್ಮತಿ ರೈಸ್ ಬಿಟ್ಟು ಮತ್ತೆ ಪ್ಯಾರಾಬಾಯ್ ಬಿಟ್ಟು ನಾರ್ಮಲ್ ರೈಸ್ ಎಷ್ಟಾಗಿದೆ? ಒಂದು 65 ಕೋಟಿ ಎಲ್ಲೆಲ್ಲಿಗೆ ಹೋಗಿದೆ? ಮಲೇಷಿಯಾ, ಸಿಂಗಾಪುರ್, UAE, ಕೆನಡಾ, ನಾರ್ವೆ, ಹಾಂಗ್ಕಾಂಗ್, ಆಸ್ಟ್ರೇಲಿಯಾ, ಕತಾರ್, ಶ್ರೀಲಂಕಾ ಇಲ್ಲಿಗೆಲ್ಲ ರಫ್ತು ಆಗ್ತಾ ಇದೆ. ಶೇಂಗಾ ಬೀಜ ಗ್ರೌಂಡ್ನಟ್ ಅದೊಂದು 14.5 ಕೋಟಿಯಷ್ಟು ರಫ್ತಾಗಿದೆ. ಯಾವ ದೇಶದ ಬೇಡಿಕೆ ಇದೆ ಅದಕ್ಕೆ? ವಿಯೆಟ್ನಾಮು, ಇಂಡೋನೇಷಿಯಾ, ಫಿಲಿಪೀನ್ಸ್. ರೈಟ್. ಈ ತರಕಾರಿ ಬೀಜ ಒಂದು 5.5 ಕೋಟಿಯಷ್ಟು ರಫ್ತಾಗಿದೆ. ರೈಟ್. ಯಾವ ದೇಶಕ್ಕೆ? ಚೈನಾ, ಶ್ರೀಲಂಕಾ, ಥೈಲ್ಯಾಂಡ್, ಓಮನ್, ಮಯನ್ಮಾರ್. ಫ್ರೂಟ್ ಸೀಡ್ಸ್ ಹಣ್ಣಿನ ಬೀಜ ಅವೊಂದು 12 ಕೋಟಿ ಕೀನ್ಯಾ, ತಾಂಜಾನಿಯಾ, ಇಸ್ರೇಲಿಗೆ. ಬಾಜ್ರಾ, ಆಮೇಲೆ ಕೂದಲು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ನೀವು. ರೈಟ್. ಯಾರಂತೂ ಗೊತ್ತಿರುತ್ತೆ ಇದೇ ಭಾಗ್ಯನಗರದಾಗಿದ್ದಾರೆ. ರೈಟ್. ಯಾಕಂದ್ರೆ ನಾನೀಗ 1 ವರ್ಷದ ಹಿಂದೆ ನಾನು ಇಲ್ಲಿ ಗ್ರಾಮಾಂತರ ಕೈಗಾರಿಕಾ ವಿಭಾಗಕ್ಕೆ DDI 1 ವರ್ಷ ಕೆಲಸ ಮಾಡಿದ್ದೀನಿ ಕೊಪ್ಪಳದಲ್ಲಿ. 2021 ಜೂನಿಂದ 22 ಜುಲೈ 14ರವರೆಗೆ ನಾನು ಕೊಪ್ಪಳದಲ್ಲೇ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ. ನಂತರ ಈ ಸಂಸ್ಥೆ ಟ್ರಾನ್ಸ್ಫರ್ ಆಗಿದೆ. ಅವಾಗಿಂದ ನಿಮ್ಮ ಸಂಸ್ಥೆ ಪರಿಚಯ ಆಗಿದ್ದ. ಭಾಳ ಜನ ಇದ್ದಾರೆ. ನಾನು ಯಾರಿಗೆ ಫೋನ್ ಇವ್ರಿಗೆ ಮತ್ತೆ ಯಾರಿಗೆ ಮಾಡೋಕ್ಕೆ ಹೋಗಿಲ್ಲ, ಇವರೇ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಟೊಮಾಟೊ ಹಣ್ಣಿನ ಬೀಜ ಒಂದು 5 ಕೋಟಿಯಷ್ಟು ಎಕ್ಸ್ಪೋರ್ಟ್ ಆಗಿದೆ. ಎಲ್ಲೆಲ್ಲಿಗಾಗಿದೆ? ಚೈನಾಗೆ, ಕೀನ್ಯಾಗೆ. ರೈಟ್. ಸೊ ನಾವೇನು ಗ್ರೌಂಡ್ ನಟ್ ಆಯಿಲು, ಆರ್ಟಿಕಲ್ಸ್ ಆಫ್ ಸ್ಟೋನು, ಗ್ರಾನೈಟ್ ಬ್ಲಾಕ್ಸ್ ಆಗಿದ್ದಾವೆ. ರೈಟ್. ಬಾಜ್ರಾ ಆಗಿದೆ ಇಲ್ಲಿಂದ ರಫ್ತು. ಆಮೇಲೆ ಬ್ರೋಕನ್ ರೈಸ್, ರೈಟ್, ಆರ್ಟಿಕಲ್ಸ್ ಆಫ್ ಸ್ಟೋನ್ಸ್, ಇವೆಲ್ಲ ಇಷ್ಟು ಪದಾರ್ಥಗಳು ಇಷ್ಟು ಮೌಲ್ಯಗಳು ಬೇರೆ ಬೇರೆ ರಫ್ತು ಆಗ್ತಾ ಇದೆ. ಇದು ಬಿಟ್ಟು ಇನ್ನು ಬೇರೆ ಇದಾವೆ, ಬಹಳ ಕಡಿಮೆ ವ್ಯಾಲ್ಯೂ ಇರೋದ್ರಿಂದ ಅದನ್ನ ನಾವು ತಗೊಂಡಿಲ್ಲ. ಬಟ್ ಅದನ್ನ ತಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇರೆ ದಿವಸ ಎಕ್ಸ್ಪೋರ್ಟ್ ಆಗ್ತಾ ಇದೆ. ರೈಟ್. ಸೊ ನಮಗೆ ನೀವು ಯಾವ್ದನ್ನ ಉತ್ಪಾದನೆ ಮಾಡಿ ನಾನು ಕಳಿಸ್ಬೇಕಂತಿದ್ದೀನಿ ಅಂದ್ರೆ ಅದಕ್ಕೆ ಯಾವ ದೇಶದ ಬೇಡಿಕೆ ಇದೆ ನಾವು ಕೊಡ್ಬೋದು ಸ್ಟ್ಯಾಟಿಸ್ಟಿಕ್ಸ್. ನಿಮ್ಮ ಜಿಲ್ಲೆಯಿಂದಲೇ ಯಾವ ಇದೆ, ಮತ್ತೆ ಇದು ನಮ್ಮ ರಾಜ್ಯದ ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ರಫ್ತು ಆಗ್ತಾ ಇದೆ ಅಂತ ಸಹ ನಾವು ಕೊಡೋಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 4 ಹಣ್ಣು ಯಾವ್ಯಾವುದು? ಹೂವಾ, ಮ್ಯಾಂಗೋ, ಪಪಾಯ, ಪೊಮೊಗ್ರಾನೇಟ್. ಇದು ಮೊದಲೆಲ್ಲ ಸ್ವಲ್ಪ ಚೆನ್ನಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಈಗ ಇಲ್ಲಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಯಾವ ಸಿಲೆಕ್ಟ್ ಅಂದ್ರೆ ಇದಕ್ಕೆ ಪ್ರಪಂಚದಲ್ಲಿ ಎಲ್ಲ ಡಿಮ್ಯಾಂಡ್ ಇದೆ. ಅತಿ ಹೆಚ್ಚಿಗೆ ಡಿಮ್ಯಾಂಡ್ ಇರೋದು, ಅತಿ ಹೆಚ್ಚಿಗೆ ಬೇಡಿಕೆ ಇರೋದು ಮೆಕ್ಸಿಕೋ ರಾಷ್ಟ್ರದಲ್ಲಿ. ಸರಿ. ಅತಿ ಹೆಚ್ಚಿಗೆ ಬೇಡಿಕೆ ಇರೋದು ಕೆನಡಾದಲ್ಲಿ. ಅತಿ ಹೆಚ್ಚಿಗೆ ರಫ್ತು ಮಾಡ್ತಾ ಇದ್ದಾರೆ ಯಾರು? ಗೋವಾನ, ಮೆಕ್ಸಿಕೋ. ನಮ್ಮ ದೇಶ ಎಷ್ಟು ಮಾಡ್ತಾ ಇದೆ? ಒಂದು 65 ಕೋಟಿ ಮಾಡ್ತಾ ಇದೆ. ಅದರಲ್ಲಿ ಒಂದು 6% ಅಂದ್ರೆ ಒಂದು 3.5 ಕೋಟಿ ಕರ್ನಾಟಕದಿಂದ ಆಗ್ತಾ ಇದೆ. ಯಾವುದು? ಗೋವಾ. ಮಾವಿನ ಹಣ್ಣನ್ನು ಬಂದ್ರೆ 1,000 ಅಂದ್ರೆ ಒಂದು 10,000 ಕೋಟಿಗಿಂತ ಜಾಸ್ತಿ ಬೆಲೆ ಇದ್ದು. ಒಂದು 32-40,000 ಕೋಟಿಯಷ್ಟು ಮಾವಿನ ಹಣ್ಣಿಗೆ ಬೆಲೆ ಇದೆ. $3,800 US ಮಿಲಿಯನ್ ಡಾಲರ್ ಅಷ್ಟು, $3,200 ಲಕ್ಷ ಡಾಲರ್, ದಶಲಕ್ಷ ಡಾಲರ್ ಅಷ್ಟು ಬೆಲೆ ಬೇಡಿಕೆ ಇದೆ ಮಾವಿನ ಹಣ್ಣಿಗೆ. ನಮ್ಮ ದೇಶದಲ್ಲಿ ಒಂದು 98 ಮಿಲಿಯನ್ ಅಷ್ಟು ಕಳಿಸ್ತಾ ಇದ್ದೀವಿ US ಡಾಲರ್. ಅದರೊಂದು 5.5%, 150-200 ಕೋಟಿಯಷ್ಟು ಬೆಲೆದ ಮಾವಿನ ಹಣ್ಣು ಕರ್ನಾಟಕದಿಂದನೇ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದೇ ರೀತಿ ಪಪಾಯ, ನಂತರ ನಿಮ್ಮ ದಾಳಿಂಬೆ, ಅತಿ ಹೆಚ್ಚಿಗೆ ಬೇಡಿಕೆ ಇರೋದು ಈ 4ರಲ್ಲಿ ಪ್ರಪಂಚದಲ್ಲಿ. ಅದಕ್ಕೆ ದಾಳಿಂಬೆ 2ನೇ ಸ್ಥಾನದಲ್ಲಿ ಮಾವು. ರೈಟ್. ಸೊ ನೇರವಾಗಿ ಹಣ್ಣಿಗೂ ಈ ರೀತಿ ಮಾರ್ಕೆಟ್ ಇದೆ. ಅದು ಬಿಟ್ರೆ ಈ ಹಣ್ಣಿನ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು. ಒಂದು ಸಣ್ಣ ಇಟ್ಕೊಂಡು ಚಿಪ್ಸ್ ಮಾಡೋದು, ಏನೇನು ಮಾಡ್ಬೋದು?
ಐಸ್ ಕ್ರೀಮ್ಸು, ಜ್ಯೂಸು, ಪೇಸ್ಟು, ಸ್ಕ್ವಾಶು, ಜಾಮು, ಗೋವಾದು, ಮ್ಯಾಂಗೋದು, ಪಪ್ಪಾಯಿ, ಬೇರೆ ಬೇರೆ ಹಣ್ಣಿಂದು ಜ್ಯೂಸು, ಜಾಮು, ಪಲ್ಪ್ ಇಂಥವನ್ನು ಮಾಡಿ ಸಹ ಎಕ್ಸ್ಪೋರ್ಟ್ ಮಾಡೋಕ್ಕೆ ಯಾವ್ಯಾವ ದೇಶದಲ್ಲಿ ಬೇಡಿಕೆ ಇದೆ, USA ಬೇಡಿಕೆ ಇದೆ, ಕೆನಡಾದಲ್ಲಿ ಬೇಡಿಕೆ ಇದೆ. ಇದಕ್ಕೆ ನೇರವಾಗಿ ಹಣ್ಣಿಗೆ ಬೇಡಿಕೆ ಇರೋದು ಹೇಳಿದೆ ನಿಮಗೆ. ಹಣ್ಣಿನಿಂದ ನೀವು ಉತ್ಪನ್ನಗಳು ಮಾಡಿ ಜಾಮು, ಜ್ಯೂಸು, ಬೇರೆ ಇನ್ನೇನು ಬೈ ಪ್ರಾಡಕ್ಟ್ ಮಾಡಿ ಯಾವ ದೇಶಕ್ಕೆ ಕಳಿಸ್ಬೋದು. USA ಬೇಡಿಕೆ ಇದೆ, ಕೆನಡಾದಲ್ಲಿ ಇದೆ, ಯುರೋಪ್ ರಾಷ್ಟ್ರಗಳಲ್ಲಿದೆ, ಇಂಗ್ಲೆಂಡ್, ಲಂಡನ್, UK ಇದೆ, ಬೆಹರೇನಿದೆ, ಸಿಂಗಾಪುರಲ್ಲಿದೆ, ಖತರ್ನಿಂದ ಈ ವಸ್ತುಗಳಿಗೂ ಸಹ ಬೇಡಿಕೆ ಇದೆ. ನೀವು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಗೂ ಸಹ ಕಳಿಸ್ಬೋದು. ಸೊ ಇದನ್ನ ಹೆಂಗೆ ಮಾಡೋದು, ಇದಕ್ಕೆಲ್ಲ ನೀವು ಟ್ರೈನಿಂಗು, ಟೆಕ್ನಿಕಲು, CFTR ಇದೆ, ಪ್ರಾಡಕ್ಟ್ಸ್ ಏನಿದೆ ಅಂತ ಹೇಳಿ ಅಪೇಡಾದ ಟ್ರೈನಿಂಗ್ ಮಾಡ್ತಿರ್ತಾರೆ, ಕಪೆಕ್ಟರ್ ಮಾಡ್ತಾರೆ ಕೃಷಿ ಇಲಾಖೆಯಿಂದ. ನೀವು ಮೆಂಬರ್ಶಿಪ್ ಆದರೆ ಬೈ ಪ್ರಾಡಕ್ಟ್ ಮಾಡೋದು, ಪ್ಯಾಕೇಜಿಂಗು, ಅದಕ್ಕೇನು ಸರ್ಟಿಫಿಕೇಶನ್ ಬೇಕು. ನಾನೇನೋ ಒಂದು ಜ್ಯೂಸ್ ಮಾಡ್ತೀನಿ ಅಂತ ತಕ್ಷಣ ತಗೊಳ್ಳಲ್ಲ, ಅದನ್ನ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಟೆಸ್ಟಿಂಗ್ ಸೆಂಟರ್ ಅವೆಲ್ಲ ಅಪೇಡ ವತಿಯಿಂದ ಇರುತ್ತೆ. ಅಲ್ಲಿ ನೀವು ಮಾಡ್ಬೋದು. ಸೊ ನಮ್ಮ ಸಂಸ್ಥೆಯಿಂದ ನಾವು ಏನೇನು ಮಾಡ್ತಾ ಇದ್ದೀವಿ, ಇವತ್ತು ಮಾಡ್ತಾ ಇರೋ ನಮ್ಮ ಕೆಲಸ ಏನು ರಫ್ತಿನ ಬಗ್ಗೆ ಅವೇರ್ನೆಸ್ಸು. ಇದನ್ನ ನಾವು ಆಲ್ರೆಡಿ ರಫ್ತು ಮಾಡೋರಿಗೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಮಾಡಬೇಕು. ಆಯ್ತಾ? ಪ್ಲಸ್ ಅವರಿಗೂ ನಮ್ಮ ಎಕ್ಸ್ಪೋರ್ಟ್ ಅವೇರ್ನೆಸ್ ಅಲ್ಲಿ ಇನ್ನೇನು ಹೇಳ್ಬೋದು ಅಂದ್ರೆ, ನೀವು ರಫ್ತು ಮಾಡ್ತಾ ಇದ್ರೆ ಏನೇನು ಬೆನಿಫಿಟ್ ಇದಾವೆ ಅನ್ನೋದನ್ನ ಅವ್ರಿಗೆ ನಾವು ಹೇಳಿದ್ರೆ ಅದನ್ನು ಕ್ಲೈಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ರಫ್ತು ಮಾಡೋದಕ್ಕೆ ಟ್ರೈನಿಂಗ್ ತಗೊಳಕ್ಕೆಲ್ಲ ನಿಮ್ಮಂದರಿಗೆ ಅನುಕೂಲ ಆಗುತ್ತೆ. ಅದೇ ಎರಡನೇದು ಶಾರ್ಟ್ ಟರ್ಮ್ ಟ್ರೈನಿಂಗ್ ಮಾಡ್ತೀವಿ. ಎಷ್ಟು ಒಂದು 6 ದಿನದ ಟ್ರೈನಿಂಗ್ ಇರುತ್ತೆ. ಆಮೇಲೆ ಬಯರ್ ಸೆಲ್ಲರ್ ಮೀಟ್ಗಳು ಸಹ ನಾವು ಮಾಡ್ತೀವಿ. ರೈಟ್? ಆಮೇಲೆ ವರ್ಷ ಎಕ್ಸ್ಪೋರ್ಟ್ ಅವಾರ್ಡ್ ಕೊಡ್ತೀವಿ, ರಫ್ತುದಾರರಿಗೆ ಗುರುತಿಸಿ ಅವಾರ್ಡ್ಗಳನ್ನು ಸಹ ಕೊಡ್ತೀವಿ ನಾವು. ಅದಾದ ನಂತರ ಬೇಳೆ ವ್ಯಾಪಾರ ಮೇಳಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳಲ್ಲಿ ನಾವು ಪೆವಿಲಿಯನ್ ಅಂತೀವಿ, ಅಲ್ಲೂ ಸ್ಟಾಲ್ ಅಲಾಟ್ ಮಾಡ್ತೀವಿ. ನೀವು ಬೇರೆ ಮಾಡಿರೋ ಕಡೆ ಹೋಗಿ ಬಂದರೂ ಸಹ ನಮ್ಮಿಂದ ಸ್ಟಾಲ್ ರೆಂಟ್ ಅದೆಲ್ಲ ಕ್ಲೈಮ್ ಮಾಡ್ಬೋದು. ರೈಟ್? ಅದಾದ ನಂತರ ನಮ್ಮಲ್ಲಿ GI ಸೆಲ್ ಹೇಳಿದೆ, ಭೌಗೋಳಿಕ ಸೂಚ್ಯಂಕಗಳ ಸೆಲ್ ಇದೆ ನಮ್ಮ ಬಳಿ. ಆಮೇಲೆ ಮಾರ್ಕೆಟ್ ಬೇರೆ ಬೇರೆ ಇದಾವೆ, ಇದಷ್ಟು ಉಪಯೋಗ ಆಗಲ್ಲ. ಟ್ರೈನಿಂಗ್ ಅಲ್ಲಿ ಡೀಟೇಲ್ ಆಗಿ ಈ ತರ ಇರುತ್ತೆ. ಏನೋ ಡೀಟೇಲ್ ಪ್ರತಿಯೊಂದು ಇಂಡಿಯನ್ ಸ್ಟೇಟ್ ಬಗ್ಗೆ ವಿವರವಾಗಿ ಟ್ರೈನಿಂಗ್ ಬಗ್ಗೆ ಅದನ್ನ ಪ್ರಾಕ್ಟಿಕಲಿ ಹೆಂಗೆ ಅದನ್ನ ನೀವು ಕ್ಲೈಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರ ಹೇಳ್ತೀವಿ. ಇಲ್ಲಿ ಒಂದು ಸ್ವಲ್ಪ ನೋಡಿದರೆ ಕೆಲವೊಂದು ಸ್ಕೀಮ್ ಹೇಳ್ತೀನಿ. ಇವತ್ತೇ ನಿಮ್ಗೆ ಅದರಿಂದ ಬೆನಿಫಿಟ್ ಸಿಗದೆ ಇರ್ಬೋದು. ನೋಡಿದಾಗ ನಮಗೂ ಈ ಸರ್ಕಾರಿ ನೌಕರಿ ಬಿಟ್ಟು ನಾವು ಅದನ್ನೇ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇದ್ದಾರೆ PUC ಓದ್ಕೊಂಡು ನಂತರ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಾವು ತಿಂಗಳಿಗೆ ಒಂದು ಜಿಲ್ಲೆಗೆ ಹೋಗೋದು ಕಷ್ಟ ಇದೆ, ಅವ್ರು ತಿಂಗಳಿಗೆ ಒಂದು ರಾಷ್ಟ್ರಕ್ಕೆ ಹೋಗಿ ಬರ್ತಾ ಇದ್ದಾರೆ. ಸೊ ಏನೇ ಅದ್ರ ಜೊತೆಗೆ ಮತ್ತೇನಿದೆ, ನೀವು ಒಂದು ಘಟಕ ಆರಂಭ ಮಾಡಿ ನೀವು ಇಲ್ಲಿ ಏನೋ ಒಂದು ಗಾರ್ಮೆಂಟ್ಸ್ ಏನೋ ಮಾಡಿದ್ದೀರಾ, ಅದರಿಂದ ಇನ್ನೂ ನೀವು ಸೇಲ್ ಮಾಡ್ತಿರ್ತೀರಾ, ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಾ. ನೀವೇನು ಟರ್ನ್ ಓವರ್ ಮಾಡ್ತೀರಾ, 1 ಲಕ್ಷ 10 ಲಕ್ಷದೋ 20 ಲಕ್ಷದೋ ಏನು ಬಿಸ್ನೆಸ್ ಮಾಡ್ತೀರಾ, ಅದರ ಅರ್ಧ ಬಿಸ್ನೆಸ್ ಏನಾದರೂ ಬೇರೆ ದೇಶಕ್ಕೆ ರಫ್ತು ಮಾಡೋದ್ರಿಂದ ಬರ್ತಾ ಇದ್ರೆ, ನಿಮ್ಮ ಏನು ಘಟಕಕ್ಕೆ ಕರೆಂಟ್ ಬಿಲ್ ಕಟ್ತಿರ್ತೀರಲ್ಲ ಅದರಲ್ಲಿ 9%, 100 ರೂಪಾಯಿಗೆ 9% ಟ್ಯಾಕ್ಸ್ ಇರುತ್ತೆ. ನಮ್ಮ ಹತ್ರ ಸರ್ಟಿಫಿಕೇಟ್ ತಗೊಂಡ್ರೆ ಆ ಟ್ಯಾಕ್ಸ್ ನಮ್ಮ ಸಂಪೂರ್ಣವಾಗಿ ಎಕ್ಸೆಂಪ್ಷನ್ ಸಿಗುತ್ತೆ. ಉದಾಹರಣೆಗೆ ಯಾವ ಮಟ್ಟಿಗೆ ತಗೊಂತಾ ಇದ್ದಾರೆ ಅಂದ್ರೆ, ತಿಂಗಳಿಗೆ 50,000 ಟ್ಯಾಕ್ಸ್ ಬೆನಿಫಿಟ್ ತಗೊಂಡಿಲ್ಲ ನಮ್ಮ ಹತ್ರ. ತಿಂಗಳಿಗೆ ಇದೇ ಕೊಪ್ಪಳಲ್ಲಿ ಇರೋಂಥ ಏಕಸ್ ಅಂತ ಏನಿದೆ, ತಿಂಗಳಿಗೆ ಅವ್ರದ್ದು ಬೆಳಗಾವಿ ಸೆಂಟರಲ್ಲಿ ಇಲ್ಲೂ ಸಹ ಹುಕ್ಕೇರಿ ಇದರಿಂದ ತಗೊಳ್ತಿದ್ದಾರೆ, ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿಂದ ಮಾಡ್ತಾರೆ. ತಿಂಗಳಿಗೆ 10.5 ಲಕ್ಷ ಬರೀ ಟ್ಯಾಕ್ಸ್ ಇಂದ ಬೆನಿಫಿಟ್ ಸಿಗ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದೇವೆ, ಒಂದು 4 ಜನ ಕೆಲಸ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಏನಾಗ್ತೀವಿ ಅಂದ್ರೆ, ನೀವು 10 ಜನ ಕೆಲಸ ಇಟ್ಕೊಂಡಿದ್ರೆ ಅದರ 7 ಜನ ಕರ್ನಾಟಕದಲ್ಲಾಗಿದೆ. ಅದು ಒಂದು ಕಂಡೀಷನ್. ಯಾವುದೇ ಸಂಸ್ಥೆ ದೊಡ್ಡದಿರಲಿ ಚಿಕ್ಕದಿರಲಿ, ನಿಮ್ಮ ಟರ್ನ್ ಓವರ್ ಬಿಸ್ನೆಸ್ ಅಲ್ಲಿ ಅರ್ಧ ಬಿಸ್ನೆಸ್ 50% ನಿಂದ ಏನಾದ್ರು ವ್ಯಾಪಾರ ರಫ್ತಿನಿಂದ ಬರ್ತಾ ಇದ್ರೆ, ಬೇರೆ ದೇಶಕ್ಕೆ ಮಾರಾಟ ಮಾಡೋದ್ರಿಂದ ನೀವು ಗಳಿಸ್ತಾ ಇದ್ರೆ, ನಿಮ್ಮ ಕರೆಂಟ್ ಬಿಲ್ ನಲ್ಲಿ ಏನು 9% ಟ್ಯಾಕ್ಸ್ ಕಟ್ತೀರ ಸಂಪೂರ್ಣವಾಗಿ
ನಿಮಗೆ ಎಕ್ಸಾಮ್ಷನ್ ಆಗುತ್ತೆ. ಒಂದ್ಸರಿ ಸರ್ಟಿಫಿಕೇಟ್ ತಗೊಂಡ್ರೆ 5 ವರ್ಷ ಇರುತ್ತೆ. 5 ವರ್ಷದ ನಂತರ ಮತ್ತೆ ನಾವು ರಿನ್ಯೂವಲ್ ಮಾಡ್ತೀವಿ. ಏನಕ್ಕೆ ಅದು ಇಟ್ಕೊಂಡಿದ್ದೀವಿ ಅಂತ 5 ವರ್ಷ ಆದ್ಮೇಲೆ ಚೆಕ್ ಮಾಡಕ್ಕೆ ಅವತ್ತು ನಿಮಗೆ ಮತ್ತೆ ನಮ್ಮನೆಗೆ ಎಂಪ್ಲಾಯ್ಮೆಂಟ್ ಕಂಟಿನ್ಯೂ ಮಾಡಿದ್ದೀರಾ, ಉದ್ಯೋಗ ಮತ್ತೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದೀರಾ ಅಂತ ನೋಡ್ಬೇಕಲ್ಲ. 70% 100ರಲ್ಲಿ 70 ಜನ ನಮ್ಮ ರಾಜ್ಯದಲ್ಲಿದ್ದರೆ ನಿಮಗೆ ನಾವು ಆ ಬೆನಿಫಿಟ್ನ ಕೊಡ್ತೀವಿ. ಎರಡನೇದು ಹಿಂದೆ ಹೇಳ್ದಲ್ಲ, ಮೀನು ಮಾರೋದು. ನೀವು ನಿಧಾನಕ್ಕೆ ಟರ್ನ್ ಓವರ್ ಮಾಡ್ತಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಏನೋ ಈ ವರ್ಷ ಹೋದ ವರ್ಷ ಒಂದು 5 ಲಕ್ಷದ್ದು ನೀವು ಬೇರೆ ದೇಶಕ್ಕೆ ಟರ್ನ್ ಓವರ್ ಮಾಡಿದ್ರಿ, ಅಂದ್ರೆ ಅಲ್ಲಿ ಬೇರೆ ದೇಶಕ್ಕೆ ಮಾರಿ ದುಡ್ಡು ಬೆಳೆಸಿದ್ರಿ. ಈ ವರ್ಷ ಅದು ಒಳ್ಳೆ ಆರ್ಡರ್ ಸಿಕ್ಕ 10 ಲಕ್ಷ ಆಗಿ ಡಬಲ್ ಆಯಿತು. ಅವಾಗ FOB ಆಗಲಿ ಮೇಲೆ 1% ನಾವು ಪರ್ಫಾರ್ಮೆನ್ಸ್ ಸಬ್ಸಿಡಿ ಅಂತ ಕೊಡ್ತೀವಿ, ರಫ್ತು ಉತ್ತೇಜನ ಸಬ್ಸಿಡಿ. ಅದು ಸುಮಾರು 10 ಲಕ್ಷದವರೆಗೆ ನಿಮಗೆ, ನೀವು 1 ಕೋಟಿ ಟರ್ನ್ ಓವರ್ ಏನಾರ ಆಯ್ತಪ್ಪ ಅಂದ್ರೆ 10 ಲಕ್ಷದವರೆಗೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. 1% ಅದು ಸಹ ಸಬ್ಸಿಡಿ ತಗೋಬಹುದು. ನೀವು ಎಕ್ಸ್ಪೋರ್ಟ್ ಡಬಲ್ ಆಗೋದ್ರಿಂದ ಆದಾಯ ಜಾಸ್ತಿ ಆಗಿದೆ ನಿಮ್ದು, ಜೊತೆಗೆ ನಮ್ಮಿಂದ ಪರ್ಫಾರ್ಮೆನ್ಸ್ ಸಬ್ಸಿಡಿ ಕೊಡ್ತೀವಿ. ಏನಂದ್ರೆ ನೀವು ಇನ್ನೂ ಹೆಚ್ಚಿಗೆ ಆಸಕ್ತಿ ಕೊಟ್ಟು ಖರ್ಚು ಮಾಡಲಿ ಅಂತ. ಸರ್ ನಾನು ಯಾಕೆ ಅವ್ರಿಗೆ ಆಲ್ರೆಡಿ ಆದಾಯ ಜಾಸ್ತಿ ಆಗಿದೆ, ಅವ್ರಿಗೆ ಯಾಕೆ ನಾವು ದುಡ್ಡು ಕೊಡಬೇಕಂದ್ರೆ ಅದರಿಂದ 2 ಸರ್ಕಾರಕ್ಕೆ ಲಾಭ ಆಗುತ್ತೆ. ಒಂದು, ನಮಗೆ ದೇಶಕ್ಕೆ ಡಾಲರ್ ಬಂದಿರುತ್ತೆ ನಿಮ್ಮಿಂದ. ಎರಡನೇದು, ನೀವು ಒಳ್ಳೆ ಆದಾಯ ಬಂದರೆ ಕೆಲಸ ಮಾಡೋದಕ್ಕೆ ನೀವು ಜಾಸ್ತಿ ಸಂಬಳ ಕೊಡ್ತೀರಾ, ಒಂದಿಬ್ಬರಿಗೆ ಎಕ್ಸ್ಟ್ರಾ ಕೆಲಸ ಕೊಡ್ತೀರಾ. ಸೊ ಆ ಉದ್ದೇಶಕ್ಕೆ ಸರ್ಕಾರ ಸಹಾಯ ಮಾಡುತ್ತೆ. ಎದು ನೆನ್ಪಿಟ್ಕೊಂಡ್ಬಿಡ್ರಿ, ಸರ್ಕಾರ ಏನೇ ಕೈಗಾರಿಕೆಗಳಿಗೆ ಧನ ಸಹಾಯ ಕೊಡ್ತಾ ಇದೆ ಅಂದ್ರೆ ಸುಮ್ಮನೆ ಕೊಡ್ತಾ ಇಲ್ಲ, ಅವರಿಂದ ಉಲ್ಟಾ ನಮಗೆ ಟ್ಯಾಕ್ಸ್ ಬರ್ತಾ ಇರುತ್ತೆ. ಅವ್ರು ವ್ಯಾಪಾರ ಚೆನ್ನಾಗಿ ಮಾಡೋದ್ರಿಂದ ನಮಗೆ ಡಾಲರ್ ಬಂದಿರುತ್ತೆ. ಮೂರನೇದು, ನಮ್ಮಲ್ಲಿ ಉದ್ಯೋಗ ಕೊಟ್ಟಿರ್ತಾರೆ. ಯಾಕಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೇಳಿದೆ ನಿಮಗೆ 1000 ವೇಕೆನ್ಸಿ ಇದ್ರೆ 12 ಲಕ್ಷ ಜನ ಅಪ್ಲಿಕೇಶನ್ ಆಗಿರ್ತಾರೆ. ನಮ್ಮ ಸರ್ಕಾರದ ಕಡೆಯಿಂದ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತಾರೋ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ನೀವು ಜೀವನದಲ್ಲಿ ಏನು ಮಾಡೋದು ಬೇಡ, ನೀವು ಚಹಾ ಅಂಗಡಿ ಏನೋ ಉದ್ಯೋಗ ಆರಂಭ ಮಾಡಿ, ಏನೋ ಒಂದು ಸ್ವಯಂ ಘಟಕನ ಒಂದು ವ್ಯಾಪಾರ ಆರಂಭ ಮಾಡಿ, ಅದರಲ್ಲಿ 3-4 ಜನ ನೀವೇನಾದ್ರೆ ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ದಿನ ಸಂಬಳ ಕೊಡ್ತಾ ಇದ್ದು ಅದರಿಂದ ಅವನ ಜೀವನ ನಡೀತಾ ಇದ್ರೆ, ನೀವು ನಮ್ಮ ದೇಶದ ಸಿಪಾಯಿ ಏನ್ ಕೆಲಸ ಮಾಡ್ತಿದ್ದಾನಲ್ಲ ಅದಕ್ಕೆ ಸಮಾನಾಂತರ ಕೆಲಸ ಅಂತ ಟ್ರೀಟ್ ಮಾಡಿ ಸರ್ಕಾರ. ಹಾಗಾಗಿ ಸರ್ಕಾರ ಇವತ್ತು ನಾವು ಹೋಟ್ಲಿಗೆ ಬಂದು ಇಷ್ಟೆಲ್ಲ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಪ್ರೋಗ್ರಾಮ್ ಇಂದ ಇಷ್ಟು ನಾವು ಖರ್ಚು ಮಾಡಿರೋದ್ರಿಂದ ನಿಮ್ಮಲ್ಲಿ ಯಾರು ಒಬ್ಬರು ಇನ್ನೊಂದು 5-10 ವರ್ಷದಲ್ಲಿ ಎಕ್ಸ್ಪೋರ್ಟ್ ಮಾಡಂಗಾದ್ರೂ ದೊಡ್ಡ ಸಾಧನೆ ಇರುತ್ತೆ. ಯಾಕಂದ್ರೆ ಅದರಿಂದ, ಯಾಕಂದ್ರೆ ಈ ಬೇರೆ ಬೆನಿಫಿಷಿಯರಿ ಸ್ಕೀಮ್ ಅಂತ 500 ಜನ ಸೇರಿಸಿದೆ, 1000 ಜನ ಅಷ್ಟು ಜನ ಬಂದ ಪ್ರೋಗ್ರಾಮ್ ಅಲ್ಲ. 30 ನಾವು ಟ್ರೈನಿಂಗ್ ಅಲ್ಲೇ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ 30 ಜನ ನಮ್ದೇ ಟ್ರೈನಿಂಗ್ ಇದೆ 6 ದಿನದ್ದು. 30 ಜನಕ್ಕೆ ಒಬ್ಬರು ಬಂದು 10 ಫೀಸ್ ಕೊಡ್ತೀರಂದ್ರು ಅಡ್ಮಿಷನ್ ಮಾಡಿಸ್ಕೊಳ್ಳೋಣ. 3000 ಪ್ಲಸ್ GST ತಗೊಳ್ತೀವಿ. ಏನಕ್ಕಂದ್ರೆ 3 ಊಟ ಕೊಡ್ತೀವಿ, ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರೋಲ್ಲ ಅಂತೀವಿ, ಸೀರಿಯಸ್ನೆಸ್ ಇರಲ್ಲ ಅಂತೀವಿ. ನಾವು ಚಾರ್ಜಸ್ ತಗೊಳ್ತೀವಿ ಟ್ರೈನಿಂಗಿಗೆ. ಆದರೆ 30 ಜನ ದಾಟಿ 31 ಜನ ಬಂದು 10,000 ಫೀಸ್ ಕೊಡ್ತೀವಿ ಅಂದ್ರೆ ನಾವು ಅಡ್ಮಿಷನ್ ತಗೊಳ್ಳೋಣ, ಆಯ್ತಾ? ಯಾಕಂದ್ರೆ ಇದು ಬೇರೆದ್ರಾಗೆ ಹಂಗಲ್ಲ. ಈ ಒಂದು ಪ್ರೋಗ್ರಾಮಿಂದ ನಮಗೆ ನಿಮ್ಮಲ್ಲಿ ಯಾರು ಒಬ್ಬರು ಇಬ್ಬರು ಕೈಗಾರಿಕೆ ಆರಂಭ ಮಾಡಿದ್ರು ನಿಮ್ಮಿಂದ 4-5 ಜನಕ್ಕೆ ಉದ್ಯೋಗ ಸೃಷ್ಟಿ ಆಗಿರುತ್ತೆ. ಸರ್ಕಾರ ಟ್ಯಾಕ್ಸ್ ಬರ್ತಾ ಇರುತ್ತೆ, ಟ್ಯಾಕ್ಸ್ ಇಂದ ಇದೆಲ್ಲ ನಡೀತಾರೆ. ಸರ್ಕಾರಕ್ಕೆ ವಿದೇಶ ವಿನಿಮಯ ಬರುತ್ತೆ. ಹಾಗಾಗಿ ಕೈಗಾರಿಕೆಗಳಿಗೆ ಇವೆಲ್ಲ ಸ್ಕೀಮ್ ಬೆನಿಫಿಟ್ ಮಾಡೋಣ. ಸುಮ್ಮನೆ ಏನೋ ಅವ್ರ ಹತ್ರ ಕಮಿಷನ್ ಇಸ್ಕೊಂಡು ದುಡ್ಡು ಕೊಡುವ ಉದ್ದೇಶದ ಸರ್ಕಾರ ಮಾಡಿರಲ್ಲ. ಈಗ ಸರ್ಕಾರ ಜನಗಳು ಬಡವರು ದುಡ್ಡು ಅವ್ರಿಗೆ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅದೇ ಜನಗಳಿಗೆ ಬೇರೆ ದೇಶದಿಂದ, ಉದಾಹರಣೆಗೆ ನಮ್ಮಲ್ಲಿ ಡಾಲರ್ ಇಲ್ಲ, ಬಂಗಾರ ಬೆಳ್ಳಿ ಸರ್ ಯಾಕೆ ಬೇಕಂತ ನಮಗೆ ಡಾಲರ್ ಟಚ್ ಮಾಡಿ ಬಂಗಾರ ಬೆಳ್ಳಿ ಹೊಟ್ಟೆಗೆ ಇಟ್ಟಿಲ್ಲ, ಜೊತೆಗೆ ಮಲ್ಲಿಗೆ ಹೂವು ಹಾಕಬೇಕು, ಬಂಗಾರ ಬೆಳ್ಳಿ ಏನು ಬೇಕು ನಮ್ಗೆ ಈ ದುಡ್ಡು ಖರ್ಚು ಮಾಡಿ ಅಂದ್ರೆ ಅದನ್ನು ಸರ್ಕಾರ ಸುಮ್ಮನೆ ಖರ್ಚು ಮಾಡ್ತಾ ಇಲ್ಲ. ಆ ಬೇರೆ ದೇಶದ ಬಂಗಾರ ಬೆಳ್ಳಿ ತಂದು ಅದನ್ನ ಇಲ್ಲಿ ಜ್ಯುವೆಲರಿ ಅಥವಾ ಆಭರಣಗಳನ್ನು ಮಾಡಿ ಮಾರ ಈ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ 20,000 ಜನ ಉದ್ಯೋಗ ಇದೆ. ಇಲ್ಲಾಂದ್ರೆ ಅವ್ರು ಬೀದಿ ಬರ್ತಾರೆ. ಹಾಗಾಗಿ ಒಂದಕ್ಕೊಂದು ಲಿಂಕ್. ಹಾಗಾಗಿ ಸರ್ಕಾರ ಇಷ್ಟೊಂದು ಕಾಳಜಿ ವಹಿಸಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡೋಕೆ ಸ್ಕೀಮ್ಗಳನ್ನು ಇಟ್ಟಿದೆ. ರೈಟ್. ಸೊ ಇದಾದ್ರ ಇನ್ನ ಈ ಪ್ರತಿ ನೀವು ರಫ್ತು ಆದ ತಕ್ಷಣ ನಮ್ಮ ದೇಶದ ರಫ್ತು ಆಗಿರೋದ್ರ ಬಗ್ಗೆ ಮಾಹಿತಿ ಒಂದು ಪೋರ್ಟಲ್ ಅಲ್ಲಿ ಇರಬೇಕಾಗತ್ತೆ. ಆ ಉದ್ದೇಶಕ್ಕೆ ಒಂದು EBRC ಅಂತ ಹೇಳಿ ಪೋರ್ಟಲ್ ಚಾರ್ಜಸ್ ಪೇ ಮಾಡ್ತಾರೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಬ್ಯಾಂಕ್ ಅಲ್ಲಿ. ಅದಕ್ಕೆ ನೀವು ಚಾರ್ಜ್ ಕಟ್ಟಬೇಕಾಗುತ್ತೆ.
ಸರ್ ಏನ್ ಸರ್ ನಿಮ್ಮ ಸರ್ಕಾರಕ್ಕೋಸ್ಕರ ನಾನು ಮೊದಲೇ ಕಟ್ಟೋಣ ಅನ್ನೋದೊಂದು ಆರಂಭದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಆರಂಭದಲ್ಲಿ ನೀವು ವರ್ಷಕ್ಕೆ 1 ಲಕ್ಷದವರೆಗೂ ಆ EPRC ಚಾರ್ಜಸ್ ಅನ್ನ ನಮ್ಮ ಸಂಸ್ಥೆಯಿಂದ ನೀವು ಕ್ಲೇಮ್ ಮಾಡ್ಬೋದು. 1 ಲಕ್ಷ ದಾಟಿದ್ಮೇಲೆ ನೀವು ಸ್ವಯಂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿರ್ತೀರಾ, ಅವಾಗ 1 ಲಕ್ಷದ ಮೇಲಿನ ಏನು ಚಾರ್ಜ್ ಇದೆ ಅದನ್ನ ನೀವೇ ಭರಿಸಬೇಕಾಗುತ್ತೆ. 1 ಲಕ್ಷದವರೆಗಿರ ಅಂತ ಏನು ನೀವು ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಆರಂಭ ಮಾಡಿರ್ತೀರಾ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಆ EPRC ಚಾರ್ಜಸ್ ಸಹ ನಮ್ಮಿಂದ ಪೇ ಮಾಡಬಹುದು. ಆಗ್ಲೇ ಆಮೇಲೆ ಹೇಳಿದೆ ನಿಮ್ಗೆ ಎಕ್ಸ್ಪೋರ್ಟ್ ನಮ್ಮ 6 ದಿನ ಟ್ರೈನಿಂಗ್ ನಿಮ್ಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಕಾಗ್ತಾ ಇರ್ಬೋದು, ಎಷ್ಟು ನಿಮ್ಗೆ ಇನ್ನೂ ಕಷ್ಟ ಆಗ್ತಾ ಇರ್ಬೋದು. ನಾನು ಒಳ್ಳೆ ಪ್ರಾಡಕ್ಟ್ ನ ಮಾಡಿದ್ದೀನಿ, ನನಗೆ ಇನ್ನೂ ಬಹಳ ಡೀಟೇಲ್ ಟ್ರೈನಿಂಗ್ ತಗೊಂಡು ಚೆನ್ನಾಗಿ ಮಾಡೋಣ ಅನ್ನೋ ಉದ್ದೇಶ ಇದ್ರೆ 4 ತಿಂಗಳಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಡಿಸೈನ್ ಆಗಿದೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಹೇಳಿ ಡೆಲ್ಲಿಯಲ್ಲಿ. ಅಲ್ಲಿ ಹೋಗಿ ನೀವು ಯಾರಾದ್ರೂ ಟ್ರೈನಿಂಗ್ ತಗೊಂಡು ಬರೋದಿದ್ರೆ ಒಬ್ಬ ವ್ಯಕ್ತಿಗೆ 25,000 ರೂಪಾಯಿವರೆಗೆ ಧನ ಸಹಾಯ ನಮ್ಮ ಸಂಸ್ಥೆಯಿಂದ ಸಿಗುತ್ತೆ. ರೈಟ್, ಒಂದು ಸಂಸ್ಥೆಗೆ 4 ಜನಕ್ಕೆ ಅವಕಾಶ. ಯಾವ್ದೋ ನೀವು ಒಂದು ಕಂಪನಿಯಿಂದ ಹೋಗ್ತಾ ಇದ್ದೀರಾ ಅಂದ್ರೆ ಆ ಕಂಪನಿಯಿಂದ 4 ಜನಕ್ಕೆ ಅವಕಾಶ ಇದೆ. ರೈಟ್, ಸೊ ಅವರಿಗೆ 25,000 ಬೆನಿಫಿಟ್ ತಗೋಬಹುದು. ಇನ್ನ ನಾನು ಹೇಳಿದೆ ನಮ್ಮಲ್ಲಿ ತಿಂಗಳಿಗೆ ಒಂದ್ಸರಿ ದೇಶಕ್ಕೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂತ ಹೇಳಿ. ರೈಟ್, ಸೊ ನೀವು ಆರಂಭದಲ್ಲಿ 4 ಬಾರಿ ಪರ್ಮನೆಂಟ್ ಕೊಡಲ್ಲ, ಆರಂಭದಲ್ಲಿ ನೀವು 4 ಸಾರಿ ನಿಮ್ಮ ವಸ್ತುವಿಗೆ ಸಂಬಂಧಪಟ್ಟಂತ ಬೇರೆ ದೇಶದಲ್ಲಿ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸಿ ನಿಮ್ಮ ವಸ್ತುವಿಗೆ ಮಾರುಕಟ್ಟೆಗಿಂತ ನೀವು ಅಚೀವ್ ಮಾಡೋಕ್ಕೋಸ್ಕರ ನೀವು ಹೋಗಿ ಬರೋದಿದ್ರೆ ನಿಮಗೆ 1.5 ಲಕ್ಷ ಖರ್ಚುವರೆಗೆ ನಮ್ಮಿಂದ ಕ್ಲೈಮ್ ಸಿಗುತ್ತೆ. ಉದಾಹರಣೆಗೆ ಮೊನ್ನೆ ದುಬೈಯಲ್ಲಿ ಫುಡ್ ಎಕ್ಸ್ಪೋ ನಡೀತು. ಇಲ್ಲಿಂದಲೇ ಅವರ ಹೆಸರು ಬರ್ತಾರೆ ಲೇಡಿ ಅವರು, ಈಗ ಅವರು ಹಸ್ಬೆಂಡ್ ಜವಾರಿ ಫುಡ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಜೋಳದ ರೊಟ್ಟಿ, ಆಮೇಲೆ ಮಿಲೆಟ್ ರೊಟ್ಟಿ, ಶೇಂಗಾ ಪುಡಿ, ಆಮೇಲೆ ನಿಮ್ಮ ಶೇಂಗಾ ಹೋಳಿಗೆ, ಇದನ್ನೆಲ್ಲ ಪ್ರಾಡಕ್ಟ್ ಮಾಡ್ತಾರೆ ಜವಾರಿ ಫುಡ್ಸ್ ಅಂತೇಳಿ. ಶಿಗ್ಗಾಂವಿ ಹತ್ರ ಎಲ್ಲೋ ಪ್ಲಾಂಟ್ ಇದೆ. ಅವ್ರದ್ದು ಹೆಂಡತಿ ಮೇಲೆ ಪ್ರಾಪರೇಟರ್ಶಿಪ್ ಇದೆ, ಗಂಡ ಲಿಮಿಟೆಡ್ ಕಂಪನಿ ಮಾಡ್ಕೊಂಡಿದ್ರು. ಅವರು ಗೌರಿಶಂಕರ್ ಫುಡ್ಸ್ ಅಂತ ಅವರು ಹೆಂಡತಿ ಬಿಸ್ನೆಸ್ ಹೆಸರು ಮೇಲೆ ಇರೋದು. ಅವರು ಮೆಂಬರ್ಶಿಪ್ ತಗೊಂಡು ಬರೀ ಇಲ್ಲಿ ಡೊಮೆಸ್ಟಿಕ್ ಅಡ್ಡಾಡಿದ್ರು, ಫಾರಿನ್ ಹೋಗ್ಲಿ ಅಂದ್ರೆ ಎದು ಹೋಗಲೇ ಇಲ್ಲ. ಅವರು ಇಲ್ಲೇ ಅಡ್ಡಾಡಿ 4 ಸರಿ ಅವ್ರಿಗೆ ಬೆನಿಫಿಟ್ ಕೊಟ್ವಿ, ಎಲ್ಲ ಕಡೆ ಹೋಗ್ತಾ ಇದ್ರು. ಈಗ ಜವಾರಿ ಫುಡ್ಡಿಂದ ಅವ್ರ ಹಸ್ಬೆಂಡು ಈಗ 14ರಿಂದ 17ನೇ ತಾರೀಕು ಫೆಬ್ರವರಿಗೆ ದುಬೈಗೆ ಹೋಗಿ ಒಂದು 20 ಜನ ಡಿಸ್ಟ್ರಿಬ್ಯೂಟರ್ನ ಹುಡ್ಕೊಂಡು ಬಂದಿದ್ದಾರೆ ಇವ್ರ ಪ್ರಾಡಕ್ಟ್ಸ್. ಸರ್ ಅಲ್ಲೇ ಭಾಳ ದುಡ್ಡು ತಿಂತಾರೆ ಅಂದರೆ ನಮ್ಮವ್ರು ಹೋಗಿ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ. ನಮ್ಮವ್ರು ಹೋಗಿ ಅಮೇರಿಕದಲ್ಲಿ, ಯುರೋಪಲ್ಲಿ ಕಡಿಮೆ ಇದ್ದಾರೆ. ಈ ಮಿಡ್ಲ್ ಈಸ್ಟ್, ಏಷ್ಯಾ ರಾಷ್ಟ್ರಗಳು, ಸೌದಿ, ಇಲ್ಲೆಲ್ಲ ನಮ್ಮವ್ರು ಭಾಳ ಜನ ಇದ್ದಾರೆ. ಆಮೇಲೆ US ಅಲ್ಲೂ ಸಹ ನಮ್ಮ ರಾಜ್ಯದಿಂದ ಹೋಗಿರೋ ಭಾಳ ಜನ ಇದ್ದಾರೆ ನಮ್ಮ. ರೈಟ್, ಸೊ ಅವರೆಲ್ಲ ಅವರಿಗೆ ಅಲ್ಲೇ ಊಟ ಸೆಟ್ ಆಗ್ತಾ ಇರಲ್ಲ. ಅವ್ರಿಗೆ ಜೋಳದ ರೊಟ್ಟಿ, ಅವರಿಗೂ ಚಟ್ನಿ ಪುಡಿ ಬೇಕಾಗಿತ್ತು. ನಾವು ಡೆಲ್ಲಿ ಹೋಗಿದ್ದಾಗಲೂ ಬೇಕಂತ ಇತ್ತು ನಮಗೆ. ಇನ್ನು ಬೇರೆ ದೇಶದಲ್ಲಿ ಅಲ್ಲೇ ಹೋಗಿದ್ದಾಗ ಸೊ ಅವರಿಗೂ ಅಲ್ಲಿ 20 ಜನ ಡಿಸ್ಟ್ರಿಬ್ಯೂಟರ್ ಮಿಡ್ಲ್ ಈಸ್ಟ್, ಏಷ್ಯಾ ರಾಷ್ಟ್ರಗಳಲ್ಲಿ ಇದ್ದಾವೆ. ದುಬೈ, ಸೌದಿ ಅರೇಬಿಯಾ, ಇರಾನ್, ಕತಾರ್, ಈ ರಾಷ್ಟ್ರಗಳಲ್ಲಿ ಒಂದು 20 ಜನ ಡಿಸ್ಟ್ರಿಬ್ಯೂಟರ್ನ ಹುಡ್ಕೊಂಡು ಬಂದ್ದಾರೆ. ಅದರಲ್ಲಿ ಇವ್ರಿಗೆ ಬಂದಿರಪ್ಪ 4 ಜನ ನಮ್ಮ ರಾಜ್ಯದಲ್ಲೇ ಇದ್ದಾರೆ. ನಮ್ಮ ರಾಜ್ಯದವ್ರಿಗೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ಸೊ ಹೀಗೆ ಅದಕ್ಕೆ ಏನು ಸಿಂಪಲ್ ರಫ್ತು ಮಾಡಬೇಕಾದ್ರೆ ನೀವು ಮುಖ್ಯವಾಗಿ ಮೊದಲು ಯಾವ ವಸ್ತುವನ್ನು ನೀವು ಉತ್ಪಾದನೆ ಮಾಡಿ ವ್ಯಾಪಾರ ಮಾಡಬೇಕಾದ್ರೆ ಅದು ನಿಮಗೆ ಬಿಟ್ಟಿದೆ. ಅದಾದ್ಮೇಲೆ ಅದಕ್ಕೆ ಯಾವ ರಾಷ್ಟ್ರದಲ್ಲಿ ಮಾರ್ಕೆಟ್ ಇದೆ ಅನ್ನೋದು ಮಾಹಿತಿ ನಾವು ಕೊಡ್ತೀವಿ. ಮತ್ತೆ ನಿಮ್ಮ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ ಟ್ರೇಡ್ ಫೇರ್ಸ್ ಯಾವ ನಡೀತಾ ಇದೆ ಅನ್ನೋದು ನಾವು ಕೊಡ್ತೀವಿ. ಅಲ್ಲಿ ಹೋಗ್ಬಾರ ದುಡ್ಡು ನಾವು ಕೊಡ್ತೀವಿ 4 ಲಕ್ಷ. ಅಲ್ಲಿಂದ ಹೋಗಿ ಏನಾದ್ರು ವ್ಯಾಪಾರ ಡಬಲ್ ಮಾಡ್ಕೊಂಡ್ರೆ ಒಂದು 10 ಲಕ್ಷದವರೆಗೆ ಸಬ್ಸಿಡಿ ಕೊಡ್ತೀವಿ. ಮತ್ತೆ ನಿಮ್ ಘಟಕಕ್ಕೆ 9% ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದೆಲ್ಲ ಕೊಡ್ತಾ ಇದ್ದೀವಿ ಒಂದು ಹಂತಕ್ಕೆ ಬರಲಿ ಅಂತ ಹೇಳಿ. ಇದೆಲ್ಲ ನಾವ್ ಯಾಕೆ ಕೊಡ್ತಾ ಇದೀವಿ? ನಿಮ್ಮಿಂದ ದೇಶಕ್ಕೆ ಡಾಲರ್ ಬರುತ್ತೆ, ಇನ್ನು ಟ್ಯಾಕ್ಸ್ ಕಟ್ತೀರಾ, ಅದರಿಂದ ನಮ್ಗೆ ಸಂಬಳ ಬರುತ್ತೆ. 3ನೇದು ನೀವು 4 ಜನಕ್ಕೆ ಉದ್ಯೋಗ ಕೊಟ್ಟಿರ್ತೀರಿ. ಸೊ ಇದನ್ನ ಮಾಡ್ತೀರಂತ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಈ ದಕ್ಷಿಣ ಅಮೆರಿಕ ರಾಷ್ಟ್ರಗಳಿಗೆ ಒಂದು 25,000 ಜಾಸ್ತಿ ಬೆನಿಫಿಟ್ ಇರುತ್ತೆ. ಯಾಕಂದ್ರೆ ಅಲ್ಲಿಗೆ ಈ ಫ್ಲೈಟ್ ಚಾರ್ಜಸ್ ಜಾಸ್ತಿ ಇದೆ. ಯಾರೆಲ್ಲ ಹೋಗಿ ಡೈರೆಕ್ಟ್ ಫ್ಲೈಟ್ಸ್ ಇಲ್ಲ, ಎಲ್ಲಿಗೆ ಹೋಗ್ಬೇಕಾಗುತ್ತೆ, ಅದೆಲ್ಲ ಅನಾನುಕೂಲ ಇರೋದ್ರಿಂದ ಒಂದು 25,000. ಮತ್ತೆ ನಿಮ್ ಕಾಸು ಏನಾದ್ರು ಸಹ ಇದು ಕೊಡ್ತಾ ಇರೋದು ಸಾಕಾಗ್ತಾ ಇಲ್ಲ. ಆಲ್ರೆಡಿ 50,000 ಏನಿದೆ ಸ್ಟಾರ್ ರೇಟ್ ನಿಮ್ದು 4 ಲಕ್ಷವರೆಗೆ ಇದಾವೆ. ಕೆಲವೊಂದ್ ಕಡೆ ಜಾಸ್ತಿ ಮಾಡ್ರಿ ಅಂತಂದ್ರೆ ನಮ್ಮ ಸಣ್ಣ ಪುಟ್ಟ ಇವರಿಗೆಲ್ಲ ಸಾಕಾಗ್ತಾ ಇದೆ.
ನಮ್ಮ ಎಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಸೆಂಟರ್ ಹೋದರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ. ಅದನ್ನು ನೆಕ್ಸ್ಟ್ ಹೆಚ್ಚಿಗೆ ಮಾಡಬೇಕಂತ ಸರ್ಕಾರ ಮಟ್ಟದಲ್ಲಿ ಪ್ರಪೋಸಲ್ ಹೋಗಿದೆ. ಬಟ್ ಇವತ್ತಿನ ದಿನ ಅಂತ ಇದೇ ಇರುತ್ತೆ ಸ್ಕೀಮ್. ಇನ್ನು ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಡೆಯುವಂತ ವ್ಯಾಪಾರ ಮೇಳಗಳಿಗೆ ರಫ್ತನೆ ಮಾಡಬೇಕಂತ ಎಲ್ಲೂ ಹೋಗಿ ನೀವು ಮಾರ್ಬಾರಕ್ಕೂ ಸಹ ಉತ್ತೇಜನ ಕೊಡ್ತೀವಿ ನಾವು. ಯಾಕಂದ್ರೆ ವಿಶ್ವೇಶ್ವರ ವ್ಯಾಪಾರ ಉತ್ತೇಜನ ಕೇಂದ್ರ ಇದೆ. ಹೀಗಾಗಿ ವಿಶ್ವೇಶ್ವರ ರಫ್ತು ಉತ್ತೇಜನ ಕೇಂದ್ರ ಅಲ್ಲ, ವ್ಯಾಪಾರದೊಳಗಡೆ ರಫ್ತು ಬರುತ್ತೆ. ನಾವು ರಫ್ತಿಗೆ ಯಾಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ ಅಂದ್ರೆ ನಮಗೆ ಬಹಳ ಅವಶ್ಯಕತೆ ಬೇರೆ ಬೇರೆ ಕಾರಣಗಳಿಂದ ಇದೆ. ಸೊ ಮೊದಲನೇದು ಇಲ್ಲಿ ನಮ್ಮಲ್ಲಿ ನೀವೆಲ್ಲ ಹೋಗಿ ಬಂದ್ರೆ ಡೆಲ್ಲಿಗೋ ಚೆನ್ನೈಗೋ ಇಲ್ಲಿ ನಡೆಯುವಂತ ವ್ಯಾಪಾರ ಮೇಳಗಳಲ್ಲಿ ಹೋಗಿ ಭಾಗವಹಿಸಿ ವಸ್ತುಗಳನ್ನ ಮಾರಾಟ ಮಾಡಿ ಬರದಿದ್ರೆ, ಲಾಸ್ಟ್ ಟೈಮ್ ನಮ್ಮ ಡೆಲ್ಲಿಯಲ್ಲಿ ನಾವು IITF ಅಲ್ಲಿ ಒಬ್ಬ ರಾಯಚೂರು ಮಿಲೆಟ್ಸ್ ಅಲ್ಲಿ ನೀವು ಸಿರಿಧಾನ್ಯಗಳಲ್ಲಿ ಚಿಪ್ಸ್ ಮಾಡಿದ್ದಾರೆ. ರೈಟ್, ಚಿಪ್ಸ್ ಬಹಳ ಒಳ್ಳೆ ಟೇಸ್ಟ್. ಸೊ ಈಗ ಏನಾಗಿತ್ತು, ನಮ್ಮಲ್ಲಿ 2 ಟೈಪು ಫುಡ್ ನಡೆಯುತ್ತೆ. ಒಂದು ನಾವು ಕಡಿಮೆ ವಯಸ್ಸಲ್ಲಿದ್ದಾಗ ಪ್ರಾಯದಲ್ಲಿ ಏನು ಕಲ್ತಿದ್ರು ಕಲಿಸ್ತಾರೆ ಅಂತಾರೆ, ಅವಾಗ ಬಾಯಿಗೆ ಬಂದಿರ್ತಿದ್ವಿ ಯಾರಿಗೆ ಏನು ಬೇಕು ಅದು. ಅವಾಗ ಈ ಬೇಕರಿ ಐಟಮ್ಸ್ ಇದಕ್ಕೂ ಮಾರ್ಕೆಟ್ ಇದೆ. ಆಮೇಲೆ 30-35 ವರ್ಷ ಆದಮೇಲೆ ದಪ್ಪ ಆಗ್ತೀವಿ. ರೈಟ್, ಅದಾದ ನಂತರ ಬೇರೆ ಬೇರೆ ಶುಗರ್ ಇಂಥವೆಲ್ಲ ಬರ್ತವೆ, ಆರೋಗ್ಯ ಕಡೆ ಕಾಳಜಿ ಹೋಗ್ತೀವಿ. ಅದಕ್ಕೆ ಇರೋಂಥ ಪದಾರ್ಥಗಳು ಯಾವುವು ಇವೆ, ನಿಮ್ಮ ಸಿರಿಧಾನ್ಯ, ಫ್ರೂಟ್ಸು. ಅದಕ್ಕೂ ಮಾರ್ಕೆಟ್ ಈಗ ಜನಗಳಿಗೆ ಅವೇರ್ನೆಸ್ ಆಗಿ ಅದಕ್ಕೂ ಸಾಕಷ್ಟು ಮಾರ್ಕೆಟ್ ಇದೆ. ಸೊ ನಾವೇ ಡೈಲಿ 100 ರೂಪಾಯಿ ಕೊಟ್ಟು 10 ಜೋಳದ ರೊಟ್ಟಿ ತಗೊಂಡಿದ್ದೀವಿ. ರೈಟ್, ಸೊ ನೀವು ಡೊಮೆಸ್ಟಿಕ್ ನಮ್ಮ ದೇಶದಲ್ಲಿ ನಡೆಯುವಂಥ ವ್ಯಾಪಾರ ಮೇಳಗಳಿಗೆ ನೀವೇನಾದ್ರೂ ಪದಾರ್ಥಗಳನ್ನ ಹೋಗೋದಿದ್ರೆ, ನೀವು ಫ್ಲೈಟಲ್ಲಿ ಹೋದರೆ 100% ಹೋಗ್ತಾ ಇರೋದಕ್ಕೆ ಮ್ಯಾಕ್ಸಿಮಮ್ 10,000. ಅಂದರೆ ಹೆಚ್ಚು ಕಡಿಮೆ ಒಂದು 15 ದಿನ 1 ತಿಂಗಳು ಮುಂಚೆ ಬುಕ್ ಮಾಡಿದರೆ 10,000ದಲ್ಲಿ ನೀವು ಡೆಲ್ಲಿಗೆ ಹೋಗ್ಬೋದು ಫ್ಲೈಟ್. ಕೊಯಮತ್ತೂರು ನೋಡಿದೆ, ನಾನೇ ಬುಕ್ ಮಾಡೋಕ್ಕೆ 5-6 ಹೋಗೋಕ್ಕೆ ಬರೀ 4,000 ಇದೆ ಫ್ಲೈಟ್. ಸೊ 10,000 ರೂಪಾಯಿವರೆಗೆ ನೀವು ಫ್ಲೈಟ್ ಚಾರ್ಜಸ್ ಹೋಗ್ಬರೋಕ್ಕೆ ಹೋಗಿ. ಇಲ್ಲ ನಾನು AC 2 ಟೈರಲ್ಲೂ ಹೋಗ್ಬೋದು. ರೈಟ್, 2 ಟೈರ್ AC ಸಹ ಹೋಗ್ಬಂದ್ರು ಅದು ಸಹ 10,000, 4,000 ರೂಪಾಯಿನ 3,500 ರೂಪಾಯಿ ಇದೆ. ಒಟ್ಟು 10,000 ಒಳಗಡೆ ಬರ್ತಾ ಇದೆ. ಅಲ್ಲಿಗೆ ನಿಮಗೆ ಹೆಚ್ಚು ಕಡಿಮೆ ಹೋಗ್ಬರೋದು ಎಷ್ಟು ಖರ್ಚು ಮಾಡಿರ್ತೀರೋ ಅಷ್ಟು ಸಹ ಕ್ಲೈಮ್ ಆಗ್ತಾ ಇದೆ. ಎರಡನೇದು, ಸ್ಟಾಲ್ ಇಂದ ನೀವು ರೆಂಟ್ ಕಟ್ಟಿದ್ರೆ 25,000 ರೂಪಾಯಿಗೆ ಕ್ಲೈಮ್ ಮಾಡ್ಬೋದು. ನಾವು ಸ್ಟಾಲ್ ಹಾಕಿದ್ರೆ ಫ್ರೀ ಅಲಾಟ್ ಮಾಡಿರ್ತೀವಿ, ಉಳಿದಿದ್ದು ಕೊಡ್ತೀವಿ. ಬೇರೆ ಕಡೆ ಸ್ಟಾಲಿಗೆ ಹೋಗಿದ್ರೆ ಅಲ್ಲಿ ಫ್ರೀ ಇದ್ರೆ ನೀವು ಕ್ಲೈಮ್ ಮಾಡಂಗಿಲ್ಲ, ಅದು ದುಡ್ಡು ಕೊಟ್ಟಿದ್ರೆ ಒಂದು 25,000 ರೂಪಾಯಿ ನಮ್ಮಿಂದ ಕ್ಲೈಮ್ ಮಾಡಿ. ಮೂರನೇದು, ದಿನಕ್ಕೆ 1,000 ರೂಪಾಯಿ ಡಿ ಹೋಟೆಲ್ ಬಿಲ್ ಕೊಡ್ಬೇಕಾಗುತ್ತೆ. ನೀವು 10 ಮ್ಯಾಕ್ಸಿಮಮ್ 10 ದಿನ ಇರ್ಬೋದು 10,000 ರೂಪಾಯಿ. ಇದು ನಮ್ಮ ದೇಶದಲ್ಲಿ ನಡೆಯುವಂಥ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸಿದೆ. ಇದಕ್ಕೆ ನೀವು ಯಾರು ಎಕ್ಸ್ಪೋರ್ಟರ್ ಆಗಬೇಕಂತೇನಿಲ್ಲ, ಆರ್ಟಿಸನ್ಸ್ ಹೋಗ್ಬಹುದು. ರೈಟ್, ನೀವೆಲ್ಲ ಚಟ್ನಿ ಪುಡಿ ಮಾಡಿ ಪ್ಯಾಕೆಟ್ ಮಾಡಿ ಮಾರ್ತೀರಿ ಅಂದ್ರೂ ಹೋಗ್ಬೋದು. ಆಯ್ತಾ? ಸೊ ಇಷ್ಟು ನಮ್ಮಲ್ಲಿ ಇರಂತ. ನಿಮ್ಮ ಕಡೆಯಿಂದ ಏನಾದ್ರು ಪ್ರಶ್ನೆಗಳು ಕೇಳಬಹುದು. ನೀವೇ ಜವಾನ ನೀವೇ ದಿವಾನನೂ ಆಗಿರ್ಬೋದು. ಪ್ರೊಡಕ್ಷನ್ ಎಷ್ಟು ಇರ್ಬೋದು, ಎಕ್ಸ್ಪೋರ್ಟ್ ಮಾಡಕ್ಕೆ ಇಷ್ಟು ಕ್ವಾಂಟಿಟಿ ಅಂತಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ನೀವು ಅವ್ನು ಎಷ್ಟು ಕೇಳ್ತಾನೋ ಅಷ್ಟು ನೀವು ಮಾಡಿದ್ರೆ ಬರುತ್ತೆ. ನಾವು ನಿಮ್ಗೆ ಏನು ನಿಯಂತ್ರಣ ಹೇಳೋಣ. ಸರ್ಕಾರ ಆ ಕೆಲಸ ಬಿಟ್ಬಿಟ್ಟಿದೆ. ಸರ್ಕಾರ 1990 ನಂತರ ಈ ತರ ನಿಯಂತ್ರಿಸುವಂತ ಎಲ್ಲಾ ಕೆಲಸ ಬಿಟ್ಟಿದೆ, ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದೆ. ನಾನು ಈ ಕ್ಲಾಸ್ 1 ಆಫೀಸರ್ ಬಂದು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ, ಬಗ್ಗೆ ಹೋಗ್ರಿ ಅಂತ. ಒಂದು ಕಾಲ ಇತ್ತು, ಕ್ಲಾಸ್ 1 ಆಫೀಸರ್ ಹೋಗಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ರಿ, ವಿಲೇಜ್ ಅಕೌಂಟೆಂಟ್ ಮಾತಾಡ್ಸಕ್ಕಾಗಲ್ಲ ನನಗೆ. ನಾವು AC ರೆವೆನ್ಯೂಗಿಂತ ಹೈಯರ್ ಕೇಡರ್ ಆಫೀಸರ್ ಆಗಿ ಈಕ್ವಿಲೆಂಟ್ ಕೇಡರ್ ಸ್ಟೇಟಸ್ ಅಲ್ಲಿ ಸಂಬಳ ಅಂತ ಬಂದಾಗ AC ರೆವೆನ್ಯೂಗಿಂತ 11,000 ಬೇಸಿಕ್ ಜಾಸ್ತಿ ಇತ್ತು. ನಾನು ಬಂದಿಲ್ಲಿ ನಿಮಗೆ ಆರ್ಟಿಸನ್ಸ್ಗೆ ಪಾಠ ಮಾಡ್ತಾ ಇದ್ದೀನಿ. ಅಂದರೆ ಕೈಗಾರಿಕಾ ಸರ್ಕಾರ ಈ ಸ್ಥಿತಿಗೆ ಬಂದಿದೆ. ನಿಮಗೆ ಜಾಸ್ತಿ ನಿಯಂತ್ರಣ ಯಾವುದು ಇಲ್ಲ, ಆಯ್ತಾ? ಆದರೆ ಕೆಲವೊಂದು ವಸ್ತುಗಳನ್ನ ನಮಗೆ ಇಲ್ಲಿ ಹಿಂದೆ ಇದ್ದಾಗ ನಿಮಗೆ ಎಕ್ಸ್ಪೋರ್ಟ್ ಮಾಡಕ್ ಬಿಡಲ್ಲ. ನಮ್ಮ ಜನಗಳಿಗೆ ತಿನ್ನಕ್ಕೆ ಆನಿಯನ್ 200 ರೂಪಾಯಿ ಕೆಜಿ ಆದಾಗ, ನಮಗೆ ಅಕ್ಕಿ ಇಲ್ದಾಗ, ನಮಗೆ ಜೋಳ ಶಾಲೆ ತಿಂದಾಗ ನೀವು ಮಾರಿ ಬೇರೆ ದೇಶ, ಅದು ರೆಸ್ಟ್ರಿಕ್ಷನ್ ನಮ್ಮ ಕೈಗೆ ಬರ್ತದೆ.
ಅದೇ ಎಲ್ಲಿಂದ ಆಗುತ್ತೆ, DGFT ಇಂದ ಆಗುತ್ತೆ. ಮತ್ತೆ ನಾನೇ ಪ್ರಶ್ನೆ ಇದ್ರೆ ಕೇಳ್ಬೋದು. ಏನು ನೀವು ಏರೋಪ್ಲೇನ್ ಮಾಡಿ ಅದಕ್ಕೂ ನಾವು ಬೆನಿಫಿಟ್ ಕೊಡ್ತೇವೆ. ನಾನು ಇಲ್ಲ ಅವ್ರು ಜಾಸ್ತಿ ಇಲ್ಲ, ನಾನು ಯಾರು ನಿಮ್ಗೆ ಸ್ಲೈಡ್ ಕೊಡ್ತೀನಿ, ನಾನು ಈಗ 3 ದಿವಸ ಸ್ಲೈಡ್ಸ್ ಕೊಡ್ತೀನಿ. ಬೇರೆ ಏನಲ್ಲ, ಏನಾಗಲ್ಲ, ಅರ್ಥ ಆಗಲಿ ಅಂತ ಹೇಳೋದು ಅಷ್ಟೇ. ನೀವು ಏರೋಪ್ಲೇನ್ ಮಾಡಿದ್ರು ಬೆನಿಫಿಟ್ಸ್ ಇದೆ ಆಯ್ತಾ. ಯಾವುದೇ ಪದಾರ್ಥ ಮಾಡ್ಬೋದು, ಗೋಡಂಬಿನೂ ಮಾಡ್ಬೋದು. ಸೊ ಆಮೇಲೆ ನಿಮ್ಗೆ ಆಮೇಲೆ ಶೇರ್ ಮಾಡ್ತೀನಿ. ನಿಮ್ಮ ಕೊಪ್ಪಳ ಜಿಲ್ಲೆಯಿಂದ ಏನೇನು ಹೋಗ್ತಾ ಇದೆ ಅನ್ನೋದು ಇದೆ ಡೀಟೇಲ್ ಆಗಿ 20%. ಮತ್ತು ಯಾವ್ಯಾವಕ್ಕೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಬೇಡಿಕೆ ಇದೆ, ರಾಜ್ಯದಿಂದ ಯಾವ್ಯಾವ ಜಿಲ್ಲೆಯಿಂದ ಏನೇನು ಆಗಲಿ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸ್ಲೈಡ್ಸ್ ಇದೆ. ಆಮೇಲೆ ನಿಮಗೆ ಸೆಷನ್ ಆದಮೇಲೆ ನಿಮಗೆ DTP ಬಿಟ್ಟೇ ಕೊಡ್ತೀನಿ, ಅದು ಓದ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ, ಬೇಕಾದ್ರೆ ಹೇಳೋಣ. ಟ್ರೈನಿಂಗ್ ಬೇಕಾದ್ರೆ ಆಗಿದೆ. ಹೌದು, ಕ್ವಶನ್ ಕೇಳಿದ್ರೆ ನಾವು ತಗೊಳ್ಬೋದು, ಅದಕ್ಕೆ ಅದೆಲ್ಲ ಹೇಳಕ್ ಹೋಗಿಲ್ಲ. ನಮ್ಮ VTPC ವೆಬ್ಸೈಟ್ ಲಾಸ್ಟ್ ನಮ್ಮ ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಕಾಲಮಲ್ಲಿ ಈ ವೆಬ್ಸೈಟ್ www.vtpc.karnataka.gov.in ವೆಬ್ಸೈಟ್ ತಗೊಳ್ಳಿ. ಈ ವೆಬ್ಸೈಟ್ ಒಳಗಡೆ ನಾವು ಯಾವ್ಯಾವ ಎಕ್ಸಿಬಿಷನ್ಗೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಮಾಡಿದ್ದನ್ನ ವಿಡಿಯೋ ಮಾಡಿಬಿಟ್ಟು ಕಾಸ್ಯ ನ್ಯೂಸ್ ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಕಾಸ್ಯ ನ್ಯೂಸ್, KASSIA ನ್ಯೂಸ್, ಅದನ್ನ ದಯವಿಟ್ಟು ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಇದು ಮಾತ್ರ ಅಲ್ಲ, ಇವ್ರದ್ದು ಎಲ್ಲ ಕಡೆಯಲ್ಲೂ ಪ್ರೋಗ್ರಾಮ್ಸ್ ಇರುತ್ತೆ. ಕೆಲವು ಕಡೆ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿರ್ತಾರೆ. ಇನ್ನು ಬೇರೆ ಬೇರೆ ಪ್ರೋಗ್ರಾಮ್ಗಳು ಅಲ್ಲಿ ವಿಡಿಯೋ ಸಿಗುತ್ತೆ, ನೀವು ರೆಕಾರ್ಡ್ ಮಾಡ್ಕೋಬೋದಲ್ಲ. ರೆಕಾರ್ಡ್ ಮಾಡ್ತಿದ್ರಲ್ಲ, ಅದು ಕೇಳಿದೆ. ಇವ್ರು ಇವತ್ತು ಮಾತಾಡಿದ ಕೂಡ ಇನ್ನೊಂದು ವಾರದಲ್ಲಿ ಅಪ್ಲೋಡ್ ಆಗುತ್ತೆ ಕಾಸ್ಯ ನ್ಯೂಸಲ್ಲಿ. ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಬೇರೆ ಪ್ರೋಗ್ರಾಮು ತಿಳ್ಕೊಳ್ಬೋದು. ಅದು ಮನ್ಸೂರ್ ಸರ್, ಮುಂದಿನ ಕಾರ್ಯಕ್ರಮ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಕ್ಯಾಪ್ಯಾಕ್ ಇಂದ ರಾಘವೇಂದ್ರ ಅವರು ಬಂದಿದ್ದಾರೆ. ಅವ್ರು ಫುಡ್ ಪ್ರೊಸೆಸಿಂಗ್ ಬಗ್ಗೆ ಹಲವು ಮಾಹಿತಿ ಕೊಡ್ತಾರೆ. ನಮ್ಗೆ ಏನೇ ಇದಿದ್ರು ಡೌಟ್ಸ್ಗಳಿದ್ರು ಅವ್ರ ಕೈ ಕೇಳ್ತಿರ್ಬೋದು. ಯಾಕಂದ್ರೆ ಸುಮಾರು ಇಲ್ಲಿ ಫುಡ್ ಪ್ರೊಸೆಸಿಂಗ್ ಅವ್ರು ಬಂದಿರೋದ್ರಿಂದ ವಿಶೇಷವಾಗಿ ಇವತ್ತು ರಾಘವೇಂದ್ರ ಅವರು ಬಂದಿದ್ದಾರೆ. ವೆಲ್ಕಮ್ ರಾಘವೇಂದ್ರ ಅವರೇ, ಓದ್ತೀವಿ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ PMFME ಅಂತ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂದ್ರೆ ಕನ್ನಡದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ಔಪಚಾರೀಕರಣ ಯೋಜನೆ ಅಂತ. ನಮಗೆ ಕಿರು ಆಹಾರ ಅಂತ ನಾವು ವರ್ಡ್ ಯೂಸ್ ಮಾಡಿ, ಯಾವ್ದನ್ನ ಕಿರು ಆಹಾರ ಉದ್ಯಮ ಅಂತಂದ್ರೆ ಯಾವುದೇ ನಮ್ಮ ಇನ್ವೆಸ್ಟ್ಮೆಂಟ್ 1 ಕೋಟಿ ಇದೆ, ಯಾವುದೇ ಟರ್ನ್ ಓವರ್ 5 ಕೋಟಿನ ಕೆಳಗಿದೆ, ಅಲ್ಲ ಏನಂತೀವಿ ಕಿರು ಆಹಾರ ಉದ್ಯಮ ಅಂತೀವಿ. ಸೊ ಇದು ಆಹಾರ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇದು ಕಿರು ಆಹಾರ ಉದ್ಯಮ ಸಂಬಂಧಪಟ್ಟ ಯೋಜನೆ ಅಂತ ಹೇಳ್ಬೋದು. ಇದು ಜೂನ್ 5, 2020 ಈ ಸ್ಕೀಮನ್ನು ಆಹಾರ ಸಂಬಂಧಪಟ್ಟಂಗೆ ಇದು ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಈಗ ನಾವು ಕಾಮನ್ ಆಗೆಲ್ಲ ನೋಡ್ತಾ ಇದ್ವಿ, ಅದರಲ್ಲ ಹೇಳಿದ್ವಿ, ಈ ನಮ್ಮ ಆಹಾರ ಪದಾರ್ಥಗಳು ಎಕ್ಸ್ಪೋರ್ಟ್ ಆಗ್ತದೆ, ಮೌಲ್ಯವರ್ಧನೆ ಮಾಡಿ ಇನ್ನೂ ಕೂಡ ಹೆಚ್ಚಿನ ಬೆಲೆಯನ್ನು ನಾವು ಕಾಣಬಹುದು ಅಂತ ಸರ್ ಹೇಳಿದ್ರು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ಅಥವಾ ಕೃಷಿ ಉತ್ಪನ್ನಗಳು ಅಂತೇಳಿ ಎಕ್ಸ್ಪೋರ್ಟ್ ಭಾಳ ಬೇರೆ ದೇಶಗಳಲ್ಲಿ ಭಾಳ ಬೇಡಿಕೆ ಇರೋದು ಎಲ್ಲ ನೋಡ್ತಾ ಇದ್ದೀವಿ. ಅದೇ ಥರ ಏನಪ್ಪ ಕಾರಣಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಕ್ಲೈಮೇಟ್, ನಮ್ಮ ದೇಶ ಡಿಫ್ರೆಂಟ್ ಕ್ಲೈಮೇಟಿಂದ ನಮ್ಮ ದೇಶ ಎಲ್ಲ ಕೃಷಿ ಬೆಳೆಗಳನ್ನು ಅದನ್ನ ಆಹಾರ ಪದಾರ್ಥಗಳನ್ನು ನಾವಿಲ್ಲಿ ತಯಾರು ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಈ ಥರ ಕೃಷಿ ಉತ್ಪನ್ನಗಳು ಅಂದರೆ ರೈತರು ಏನು ಕೃಷಿ ಉತ್ಪನ್ನಗಳನ್ನು ಆಫ್ಟರ್ ಹಾರ್ವೆಸ್ಟ್ ಅಥವಾ ಕೊಯ್ಲಾದ ಸಮಯದಲ್ಲಿ ಇಲ್ಲೊಂದು 20-30% ವೇಸ್ಟೇಜ್ ಆಗೋದನ್ನೇ ನೋಡ್ತಾ ಇದ್ದೀವಿ. ಸೊ ಆ ವೇಸ್ಟೇಜ್ ತಡೆಗಟ್ಟಬೇಕಪ್ಪ ಅಂದರೆ ಕೃಷಿ ಉತ್ಪನ್ನಗಳನ್ನು ಆಹಾರ ಪದಾರ್ಥಗಳಿಗೆ ಆಹಾರ ಸಂಸ್ಕರಣೆ ಆಗಿ ನಾವು ಪರಿವರ್ತನೆ ಮಾಡೋದರಪ್ಪ ಅನ್ನೋದ್ರಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ. ಹಂಗಾಗಿ ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಇದು PMFME ಆಹಾರ ಸಂಬಂಧಪಟ್ಟಿದ್ದು ಮಾತ್ರ ಸ್ಕೀಮ್ ಆಗಿರುತ್ತೆ. PMFME ಸ್ಕೀಮ್ ಆಬ್ಜೆಕ್ಟ್ ಅಂದರೆ ಉದ್ದೇಶಗಳು ಏನಪ್ಪ ಅಂತಂದ್ರೆ, ಈ ಆಹಾರ ಸಂಸ್ಕರಣೆಗೆ ತೊಡಗಿಕೊಳ್ಬೇಕಪ್ಪ ಅಂದರೆ ನಮ್ಗೆ ಏನು ಬೇಕು, ಕಾಮನ್ ಆಗಿ ಬಂಡವಾಳ ಬೇಕೇ ಬೇಕು. ಆ ಬಂಡವಾಳಕ್ಕೆ ಬೇಕಾದಂಥ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನ ಕೂಡ ನಾವು ನೀಡುವಂಥದ್ದು ಒಂದು. ಇನ್ನು ಸಹಾಯ ಬಂಡವಾಳ ಅಷ್ಟೇ ಸಾಕಾಗತ್ತಾ? ಇಲ್ಲಲ್ಲ, ಹಣನೂ ಅಷ್ಟೇ ಸಾಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ನಾಲೆಜ್ಗಳು ಬೇಕು, ಟೆಕ್ನಿಕಲ್ ಸಪೋರ್ಟ್ಗಳು ಬೇಕು. ಆ ಸಂಬಂಧಪಟ್ಟಂಗೆ ನಾವು PMFME ಸ್ಕೀಮ್ ಅರ್ಜಿದಾರರಾಗಿದ್ದಪ್ಪ ಅಂದರೆ
CFTI ಮತ್ತು ನಿಫ್ಟಿ ಮತ್ತು ಇನ್ಸ್ಟಿಟ್ಯೂಟ್ಗಳಾದ ಆ ನಿಮ್ಮ CFTI ಮೈಸೂರಲ್ಲಿ ಅಥವಾ ನಿಫ್ಟಿ ತಂಜಾವೂರಲ್ಲಿ ಬೇಕಾಗಿರೋ ಟೆಕ್ನಿಕಲ್ ಸಪೋರ್ಟ್ ಕೆಲವು ಈಗ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬರ್ತಾ ಇದೆ. ಹೊಸ ಆಹಾರ ಪದಾರ್ಥಗಳನ್ನ ಆವಿಷ್ಕಾರಗಳನ್ನು ಮಾಡ್ತಾರೆ. ಸಂಬಂಧಪಟ್ಟಂಗೆ ಟೆಕ್ನಾಲಜಿ ಪರ್ಚೇಸ್ ಮಾಡ್ತಾರೆ. ನೀವು ಆ ಸಂಬಂಧಪಟ್ಟಂಗೆ ನಾವು ಪ್ರಯತ್ನ ಕೂಡ ಮಾಡಬಹುದು ಅಂತ ಹೇಳ್ಬೋದು. ಕಾಮನ್ ಸರ್ವಿಸಸ್ ಅಂತ ಇನ್ನು ಗುಂಪುಗಳಾಗಿ ನೀವೇನೋ ಕಾಮನ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಕೂಡ ಹಾಕೋಬಹುದು. ಅಂದರೆ ಈ ಯೋಜನೆ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಈ 5 ವರ್ಷದಲ್ಲಿ ಈ ಯೋಜನೆ ಬಂದ್ಬಿಟ್ಟು 2020ರಿಂದ 2025 ಈ ಯೋಜನೆ ಜಾರಿ ಇರುತ್ತೆ. ಅಲ್ಲಿವರೆಗೆ 2 ಲಕ್ಷ ಉದ್ಯಮಗಳನ್ನು ಸ್ಥಾಪನೆ ಮಾಡುವಂತಕ್ಕಂಥ ಮುಖ್ಯ ಉದ್ದೇಶನ ಈ PMFME ಸ್ಕೀಮ್ ಕೂಡ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಫೀಚರ್ ವೈಶಿಷ್ಟ್ಯತೆಗಳು ಮೊದಲೇ ಸ್ಕೀಮ್ ಇಂಟ್ರೊಡಕ್ಷನ್ ಆದ ODFP ಅಂತ ಇತ್ತು, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೆ. ಹಾಗೆ ಕೊಪ್ಪಳಕ್ಕೆ ಜಿಲ್ಲೆ ಅಂತ ಬಂದಾಗ ಗೋವಾ ಅಂದರೆ ಪೇರ್ಲ ಸಂಬಂಧಪಟ್ಟಿದ್ದನ್ನು ಮಾತ್ರ ನೀವು ಮೌಲ್ಯವರ್ಧನೆ ಮಾಡಬೇಕು, ಅದು ಸಂಬಂಧಪಟ್ಟಾಗಿ ಮಾತ್ರ ಸಂಸ್ಕರಣೆ ಮಾಡಬೇಕು ಅಂತ ಒಂದು ರೂಲ್ಸ್ ಜಾರಿಯಲ್ಲಿ ಇತ್ತು. ಅದು ಸಕ್ಸಸ್ ಆಗದೆ ಕಾರಣ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ತಯಾರು ಮಾಡ್ಬೋದು ಅಥವಾ ಮೌಲ್ಯವರ್ಧನೆ ಮಾಡ್ಬೋದು ಅಂತೇಳಿ ಕಳೆದ 2 ವರ್ಷಗಳಿಂದ ಸ್ಕೀಮನ್ನು ಮಾಡಿಫಿಕೇಶನ್ ಮಾಡಿ ಕಳಿಸಿದೆ. ಈ ಯೋಜನೆಗೆ 10,000 ಕೋಟಿಯನ್ನು ಈ ಯೋಜನೆಗೆ ಮೀಸಲಾಡಾಗಿದೆ. ಮತ್ತು 2020-2021ರಿಂದ 2024-25ವರೆಗೆ ಈ ಸ್ಕೀಮ್ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಈ ಸ್ಕೀಮ್ ಮುಖ್ಯ ಫೀಚರ್ಸ್ ಏನಪ್ಪ ಅಂದರೆ ಈಗೇನು ಆಹಾರ ಸಂಬಂಧಪಟ್ಟಾಗಿ ನಾವು ಬ್ಯಾಂಕ್ ಅದಕ್ಕೆ ಏನಂದ್ರೆ 50% ಸಬ್ಸಿಡಿನ ನಾವು ಈ ಸ್ಕೀಮ್ಲಿ ಕೊಟ್ಟು ಅಂದರೆ ಮ್ಯಾಕ್ಸಿಮಮ್ 15 ಲಕ್ಷ ಈ ಸ್ಕೀಮಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಸ್ಕೀಮ್ ಬೆನಿಫಿಟ್ ಏನಪ್ಪ ಅಂತಂದ್ರೆ ಇನ್ನು ಯಾರ್ಯಾರು ಮಾಡಬಹುದು ಹೊಸ ವೈಯಕ್ತಿಕವಾಗಿ ನಾವು ಹೊಸದಾಗಿ ನಾವು ಶುರು ಮಾಡ್ತಿದ್ದೀವಿ ಅವರು ಕೂಡ ಆಹಾರ ಉದ್ಯಮ ಶುರು ಮಾಡ್ತೀವಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ಆಲ್ರೆಡಿ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡ್ತಿದ್ದೀವಿ. ಅದಕ್ಕೆ ನಾವು ಎಕ್ಸ್ಪ್ಯಾಂಡೇಷನ್ ಮಾಡಲಿಕ್ಕೆ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಹೊಸ ಮಷಿನರಿ ತಗೊಳ್ಳಿಕ್ಕೆ ಬೇಕಪ್ಪ ಅಂದರೆ ಇದು ಈ ಸ್ಕೀಮ್ ನಿಮಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ಕೀಮಲ್ಲಿ ಮತ್ತೆ FPO ಅಂತ ಕೇಳಿರ್ತೀವಿ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂದರೆ SHGಗಳಾಗಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಾಗುತ್ತೆ, ಎಲ್ಲ ಕೂಡ ಈ PMFME ಸ್ಕೀಮಲ್ಲಿ ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬೋದು. ಇನ್ನು SHGಗೆ ಸೀಡ್ ಕ್ಯಾಪಿಟಲ್ ಸಪೋರ್ಟ್ SHG ಅಂದರೆ ಪ್ರಾಥಮಿಕ ಬಂಡವಾಳ ಅಂದರೆ ಪ್ರಾಥಮಿಕ ಬಂಡವಾಳ 40,000 ನಾವು ಈ ಸ್ಕೀಮಲ್ಲಿ ಸಾಲವಾಗಿ ಕೊಡ್ತೇವೆ. ಅಂದರೆ ಈ ಪ್ರಾಥಮಿಕ ಬಂಡವಾಳ ಮುಟ್ಟೆ ಪ್ಯಾಕೇಜಿಂಗ್ ಮಾಡಲಿಕ್ಕೆ, ಲೇಬಲಿಂಗ್ ಮಾಡಲಿಕ್ಕೆ, ಕೆಲವೊಂದು ಆಹಾರ ಉತ್ಪನ್ನ ತಯಾರು ಮಾಡ್ತೀವಿ, ಉಪ್ಪಿನಕಾಯಿ ತಯಾರು ಮಾಡ್ತಿದ್ರು, ಜಾರ್ಗಳನ್ನು ಕೊಂಡ್ಕೊಳ್ಳಿಕ್ಕೆ, ಕ್ಯಾಪ್ಗಳನ್ನು ಕೊಡಲಿಕ್ಕೆ, ಈ ಥರ ಸಂಪಡಿದ್ದೆಲ್ಲ ಸಪೋರ್ಟ್ ಮಾಡಲಿಕ್ಕೆ SHG ಮಹಿಳೆಯರಿದ್ದಪ್ಪ ನಿಮಗೆ 40,000 ನಿಮಗೆ ಪ್ರಾಥಮಿಕ ಬಂಡವಾಳ ಅಂತ ಸಾಲ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಸ್ಕೀಮ್ ಕಾಂಪೋನೆಂಟ್ ನೋಡೋದಪ್ಪ ಅಂದರೆ ವೈಯಕ್ತಿಕವಾಗಿ ಉದ್ಯಮ ಸ್ಥಾಪನೆ ಮಾಡೋದು ಅವ್ರ ಕಡೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತೀವಿ. ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂದ್ರೆ ಬ್ಯಾಂಕ್ ಲೋನ್ ಬೇಕಪ್ಪ ಅಂದರೆ ಅದಕ್ಕೆ ಅರ್ಜಿ ಆಗಲಿಲ್ಲ, ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಆನ್ಲೈನ್ ಸಿಸ್ಟಮ್ ಅಂತ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾಗಿದೆ. ಏನು ಡಾಕ್ಯುಮೆಂಟ್ಸ್ ಬೇಕು ಅದು ಬ್ಯಾಂಕಿಗೆ ಅರ್ಥ ಆಗೋ ಭಾಷೆ ಅಂದರೆ ಬುಲೆಟ್ ರಿಪೋರ್ಟ್. ಆ ಬುಲೆಟ್ ರಿಪೋರ್ಟ್ನ DR ಪಂಚಾಯತ್ ಇರುತ್ತೆ, ನಾನೇ ಕೊಪ್ಪಳ ಡಿಸ್ಟಿಕಲ್ಲಿ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡ್ತೀನಿ. ನಿಮಗೆ ಬ್ಯಾಂಕಿಗೆ ಅರ್ಜಿ ಹಾಕೋದು ಗೊತ್ತಾಗಿಲ್ಲ, ಆನ್ಲೈನಲ್ಲಿ ನಾವು ನಿಮ್ಗೆ ಹಾಕ್ಬಿಡ್ತೀವಿ. ಅದು ಬೇಕಾದ ಬುಲೆಟ್ ರಿಪೋರ್ಟ್ ಅಂತ ಏನು ಡಾಕ್ಯುಮೆಂಟ್ಸ್ ನೀವು ಬ್ಯಾಂಕಿಗೆ 3-4 ಅಲೆದಾಡೋ ಬದಲು ನಾವು ನಿಮ್ಮನ್ನ ಸರಿಯಾಗಿ ದುಡ್ಡು ಏನಂದರೆ ಸರಿಯಾದ ಹಂತದಲ್ಲಿ ಕರೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಬ್ಯಾಂಕಿಗೆ ಹೋದರೆ ಅದು 100% ಸ್ಯಾಂಕ್ಷನ್ ಆಗೋ ಹಂತದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರುಕಟ್ಟೆ ಸಪೋರ್ಟ್ ಏನಪ್ಪ ಅಂದರೆ ಇನ್ನು ನೀವೆಲ್ಲ ನಿಮ್ಮ ಸ್ಕೀಮ್ ಅರ್ಜಿಯಾಗಿ ನೀವೆಲ್ಲ ಉದ್ಯಮ ಸ್ಟಾರ್ಟ್ ಮಾಡಿದಾಗ ಅಂದರೆ ಆಹಾರ ಬೆಳೆಗಳೆಲ್ಲ ನೋಡಿದ್ವಿ, ಅಲ್ಲಿ ನಿಮಗೆ ಟೈಪ್ ಅಂತ ಇರುತ್ತೆ, B2B ಮೀಟಿಂಗ್ ಅಂತ ಇರುತ್ತೆ, ನಿಮಗೆ ಅಟೆಂಡ್ ಮಾಡ್ಬೋದಾಗಿರ್ಬೋದು. ನಿಮ್ಮ ಮಾರ್ಕೆಟಿಂಗ್ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ನಾನು ಈ ಸ್ಕೀಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಟೆಕ್ನಾಲಜಿಗಳನ್ನ ಪರ್ಚೇಸ್ ಮಾಡೋದಾದ್ರೆ ನಮ್ಮ ಕೆಪೆಕ್ ಅಂತ ಸಂಸ್ಥೆ ಇದೆ. ಆ ಕೆಪೆಕ್ ಇಂದ ನಮ್ಗೆ ಏನು ಮಾಡ್ತೀವಿ ಟೆಕ್ನಾಲಜಿನ ರಿಯಾಯಿತಿ ದರದಲ್ಲಿ ಭಾಳ ಕಾಸ್ಟ್ಲಿ ಇರ್ತವೆ ಟೆಕ್ನಾಲಜಿ. ಇವಾಗ ಉತ್ಪನ್ನ ಆಹಾರ ತೊಡಗಿಸ್ಕೊಂಡಿದ್ದೀರಪ್ಪ ಅಂತ ಅದು ತಯಾರು ಮಾಡ್ತಾ ಇದ್ರೆ ಅದು ಟೆಕ್ನಾಲಜಿ ಪರ್ಚೇಸ್ ಮಾಡೋದಪ್ಪ ಅಂದ್ರೆ ಭಾಳ ರಿಯಾಯಿತಿ ದರದಲ್ಲಿ ನಿಮಗೆ ನಾವು ಟೆಕ್ನಾಲಜಿನ ಕೊಡ್ಸೋಂಥ ಪ್ರಯತ್ನ ಮಾಡ್ತೀವಿ. ಇಂಡಿವಿಜುವಲ್ ಸಪೋರ್ಟ್ ಏನಿದೆಪ್ಪ ಅಂತಂದ್ರೆ ಇನ್ನೇನು ಯಾರ್ಯಾರು ಇಂಡಿವಿಜುವಲ್ ಮಾಡೋದಪ್ಪ ಅಂದರೆ ಎಲ್ಲ ವೈಯಕ್ತಿಕ ಉದ್ಯಮಿಗಳು ಮಾಡ್ಬೋದು, FPOಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳು, SHGಗಳು, ಕೋಆಪರೇಟಿವ್, ಈ ಥರ ಎಲ್ಲರೂ ಕೂಡ ನೀವೆಲ್ಲ ಎಲಿಜಿಬಲ್ ಇದೆ ಅಂತ ಹೇಳ್ಬೋದು. ಸಪೋರ್ಟ್ ಅಪ್ಪ ಏನಪ್ಪ ಸಪೋರ್ಟ್ ಇದೆ ನಮ್ಮ PMFME ಅಂದರೆ ಮ್ಯಾಕ್ಸಿಮಮ್ 50% ಅಂದರೆ ಮ್ಯಾಕ್ಸಿಮಮ್ 15 ಲಕ್ಷ ತನಕವರೆಗೂ ನಿಮಗೆ ಸಹಾಯನ ಸಿಗುತ್ತೆ. ಮತ್ತು ಈಗ ಬ್ಯಾಂಕ್ ಬಂಡವಾಳಪ್ಪ ಅಂದರೆ ನಿಮ್ಮದು ಒಂದು 10% ಓನ್ ಕಂಡೀಷನ್ ಇದೆ, ಉಳಿದ 90% ಅಥವಾ 80% ಏನು ಮಾಡ್ತಾರೆ ಬ್ಯಾಂಕ್ ನಿಮಗೆ ಸಾಲವಾಗಿ ಕೊಡ್ಬೋದು. ಈಗ ಸಾಲ ಅಂತಂದರೆ ನಿಮ್ಗೆ ಏನು ಮಾಡ್ತೀವಿ, ಈಗ ಅದಕ್ಕೆ ಮಿಷನರಿ ಆಗಿರ್ಬೋದು, ಶೆಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಈ ಶೆಡ್ ಅಂತ ಬಂದಾಗ ಟೋಟಲ್ ಪ್ರಾಡಕ್ಟ್ ಕಾರ್ಡಲ್ಲಿ 30% ನಮಗೆ ಸಿವಿಲ್ ಕನ್ಸ್ಟ್ರಕ್ಷನ್ ಶೆಡ್ಡಿಂಗ್ ಕೊಡುವಂಥದ್ದು ಇದೆ. ಇನ್ನು ಗ್ರೂಪ್ ಸಪೋರ್ಟ್ ಏನೇನಪ್ಪ ಇದಪ್ಪ ಅಂತ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಗ್ರೂಪ್
ಆಮೇಲೆ ಯಾವ ಬರ್ತಪ್ಪ ಅಂದರೆ FP ಒಳಗೆ ನೀವೆಲ್ಲ SSG ಮೆಂಬರ್ಸ್ ಅದೇ ಕೋಆಪರೇಟಿವ್ ಎಲ್ಲ ಏನಾಗಿದೆ ಇವೆಲ್ಲ ಗ್ರೂಪ್ ಎಂಟರ್ಪ್ರೈಸ್ ಎಲ್ಲ ಬರ್ತದೆ. ನೀವು ಏನೇ ಆಕ್ಟಿವಿಟೀಸ್ ಮಾಡೋದು ಅಂದರೆ FP 4 SSG ಅಥವಾ 4 FP ಒಳಗೆ ಸೇರಿಕೊಂಡು ನಾವು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಥವಾ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ಗಳನ್ನು ಅಥವಾ ಗ್ರಾಮೀಣ ಇನ್ಫಾರ್ಮೇಷನ್ ಸೆಂಟರ್ಗಳನ್ನು ಹಾಕ್ತೇವಪ್ಪ ಅಂತ ಅದು ಕೂಡ ಸಪೋರ್ಟ್ ಅಪ್ ಟು ಎಲ್ಲಿ ತನಕ ಅಂದರೆ 3 crore ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ. ನಮ್ಮದಾದರೆ 10 ಕೋಟಿವರೆಗೂ ನೀವು ಕೂಡ ಒಂದು ಪ್ರಾಡಕ್ಟ್ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬೋದು. 35% ನಿಮಗೆ ಸಬ್ಸಿಡಿ ಸಿಗುತ್ತೆ. ಏನು ಔಟ್ ಅಪ್ಲೈ ನಾವೇನು DRP ಇದ್ದೀವಿ ಇವು 6 ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡೋಕೆ ಡಿಸೈಡ್ ಮಾಡಿದಾಗ ಸಂಬಂಧಪಟ್ಟಿದ್ದ ಮಷಿನರಿ ಆಯಿತು, ಟ್ರೈನಿಂಗ್ ಆಯಿತು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಇವಾಗ ಆಲ್ಮೋಸ್ಟ್ ಕರಪದ ತಲುಪಿದೆ ಅಂತ ಅಂದ್ಕೊಂಡಿದ್ವಿ. PMFP ಅಂತ ಕರಪದ ಇದೆ, ಅದರಲ್ಲಿ ನಾವೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ಅದಕ್ಕೆ ಯಾವ ರೀತಿ ಏನು ತಯಾರು ಮಾಡೋಕೆ ಮಾಡಿ ಯಾವ ಉದ್ಯಮದಲ್ಲಿ ತೊಡಸ್ಬೇಕು ಮಾಡಿ ಅದಕ್ಕೆ ಬೇಕಾದ ಆನ್ಲೈನಲ್ಲಿ ಅರ್ಜಿ ಹಾಕೋದಿರ್ಬೋದು, ಮತ್ತು ಸುಳ್ಳು ರಿಪೋರ್ಟ್ ಮಾಡ್ಕೊಳ್ಳುವಂಥ ಎಲ್ಲ ನಾವು ಉಚಿತವಾಗಿ ನಿಮಗೆ ಮಾಡಬಹುದಂಥದ್ದೆಲ್ಲ ಇರುತ್ತೆ. ಸಪೋರ್ಟಿವ್ ಮಾರ್ಕೆಟಿಂಗ್ ಅಂತ ಬ್ರ್ಯಾಂಡಿಂಗ್ ಅಂತ ಮಾರ್ಕೆಟಿಂಗ್ ಅಂತ ಬ್ರ್ಯಾಂಡಿಂಗ್ ಬಂದರೆ ಗ್ರಾಫಿಕ್ಸ್ ಆಯಿತು, ಡಿಸೈನ್ಗಳಾಯಿತು, ಲೇಬಲಿಂಗ್ ಎಲ್ಲ ಅಂತಂದ್ರೆ ನಮ್ಗೆ ಸ್ಕೀಮಲ್ಲಿ ಉಪಯೋಗ ಅಂತ ಹೇಳ್ಬೋದು. ಇನ್ನು ಕನ್ವರ್ಜನ್ಸ್ ಮತ್ತು PMFP ಯಾವುದನ್ನು ಪ್ರಾಥಮಿಕ ಸಂಸ್ಕರಣೆ ಅಂತೀವಿ. 2 to 8 ಅಥವಾ ಗೋಡ ಹಿಟ್ಟಾಗೋಲ್ಲ ಪ್ರಾಥಮಿಕ ಸಂಸ್ಕರಣೆ. ಆ ಹಿಟ್ಟನ್ನು ರೊಟ್ಟಿ ಮಾಡ್ತೇವಪ್ಪ ಅಂದರೆ ಸೆಕೆಂಡ್ರಿ ದ್ವಿತೀಯ ಹಂತದ ಸಂಸ್ಕರಣೆ ಅಂತ ಯಾವುದು ಪ್ರಾಥಮಿಕ ಸಂಸ್ಕರಣೆ ಅಷ್ಟೇ ಇರ್ತಪ್ಪ ಅಂದರೆ AF ಅಲ್ಲಿ ಕನ್ವರ್ಟ್ ಅಂತ ಮಾಡ್ತೀವಿ. AF ಅಂದರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಆ PMFP ಲೋನ್ ತೊಗೊಂಡು AF ಅಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಕೂಡ 3% ಸಬ್ವೆನ್ಷನ್ ಅಂತ ಆಗುತ್ತೆ. ಈ PMFP ಸ್ಟೇಟ್ ಲೆವೆಲ್ ಸ್ಟ್ರಕ್ಚರ್ ಏನಿಲ್ಲಪ್ಪ ಅಂದ್ರೆ ಇದಕ್ಕೆ PMFPಗೆ ಕೃಷಿ ಇಲಾಖೆ ಒಂದು ರಾಜ್ಯ ನೋಡಲ್ ಇಲಾಖೆ ಇರುತ್ತೆ ಮತ್ತು ನೋಡಲ್ ಏಜೆನ್ಸಿ ಬಂದ್ಬಿಟ್ಟು ಕೆಪೆಕ್ ಅಂತ ಡಿಪಾರ್ಟ್ಮೆಂಟ್ ಇದೆ 6-10 ಕೇಂದ್ರ. ಮತ್ತು ತಾಂತ್ರಿಕ ಸಹಾಯ ಬಂದ್ಬಿಟ್ಟು CFTR ಮೈಸೂರು ಅವರು ಕೂಡ ನಿಮಗೆ ತಾಂತ್ರಿಕ ಸಹಾಯ ಮಾಡ್ತಾರೆ. ಸ್ಟೇಟ್ ಲೆವೆಲ್ ಸ್ಟ್ರಕ್ಚರ್ ಒಂದು ಚೀಫ್ ಸೆಕ್ರೆಟರಿ ಇರ್ತಾರೆ, ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಇರ್ತಾರೆ, ಹಂಗೆ ಎಲ್ಲರೂ ನಮ್ಮ LDM ಕೂಡ ಸ್ಟೇಟ್ ಲೆವೆಲ್ ಸ್ಟ್ರಕ್ಚರ್. ಡಿಸ್ಟ್ರಿಕ್ಟ್ ಲೆವೆಲ್ DC ಅವರು ನಮಗೆ ಈ ಸ್ಕೀಮಿಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದು ಹೋದಂಗೆ ಜಿಲ್ಲಾ ಕೈಗಾರಿಕೆ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ DDO ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ JDO ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಸರ್ಪಂಚ್ GP ಆಗಿರ್ಬೋದು, ಮತ್ತು LDM ಇವರೆಲ್ಲ ಈ ಜಿಲ್ಲಾ ಸಂಬಂಧಪಟ್ಟಂಗೆ ಒಂದು ಕಮಿಟಿ ಮೆಂಬರ್ಸ್ ಕೂಡ ಆಗಿದೆ. ODF ಅಂತ ಹೇಳಿ ಕೊಪ್ಪಳದಲ್ಲಿ ಪೇರ್ಲ ಒಂದು ಪ್ರಮುಖತೆ ಹೇಗೆ ಕೊಟ್ಟಿದ್ರು, ಹಿಂಗೆ ಕೂಡ ಪ್ರಾಮುಖ್ಯತೆ ಪೇರ್ಲ ಸಂಬಂಧಪಟ್ಟಿದ್ದ ಏನು ಮೌಲ್ಯವರ್ಧನೆ ಮಾಡಿದ್ದೆಪ್ಪ ಅನ್ನೋದಕ್ಕೆ ಫಸ್ಟ್ ಡಿಫ್ರೆನ್ಸ್ ಅದಕ್ಕೆ ಜಾಸ್ತಿ ಇದೆ. ಅದಕ್ಕೆ ಈ ಮೌಲ್ಯವರ್ಧನೆಯಿಂದ ಎಲ್ಲ ಎಕ್ಸ್ಪೋರ್ಟ್ದಂಗೆ ಏನು ಅನುಕೂಲ ಇದೆ ಎಷ್ಟರಲ್ಲಿ ಹೇಳಿದ್ರು ಅದು ಸಂಬಂಧಪಟ್ಟಿದ್ದಲ್ಲೇ ODFಗೆ ಭಾಳ ಪ್ರಾಮುಖ್ಯತೆ. ಫಸ್ಟ್ ODF ಕೊಪ್ಪಳದ್ದು ಪೇರ್ಲ ಉಳ್ಕಿದ್ದು ಕೂಡ ಸಪೋರ್ಟ್ ಇದೆ, ಜಾಸ್ತಿ ಪ್ರಾಮುಖ್ಯತೆ ನಾವು ODFಗೆ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಡಿಸ್ಟಿಕ್ ಮಂಡ್ಯದಲ್ಲಿ ಬೆಲ್ಲ ಇದೆ, ಉತ್ತರ ಕರ್ನಾಟಕದಲ್ಲಿ ಸ್ಪೈಸಸ್ ಇದೆ, ಆ ಥರ ಬೇರೆ ಬೇರೆ ಇವೆಲ್ಲ ಹೆಲ್ಪ್ಲೈನ್ ನಂಬರ್. ವೆಬ್ಸೈಟ್ ನಮ್ಮದು PMFP ಸ್ಕೀಮ್ನ ವೆಬ್ಸೈಟ್. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕು, ನಾವು ಆ ಉದ್ಯಮ ತೊಡಗಿಸ್ಕೊಳ್ತೀವಪ್ಪ ಅಂದರೆ ನಮ್ಮ ತಾರಪತ್ರದ ನಂಬರ್ ಇದೆ, ಇಲ್ಲ ಅವ್ರ ನಂಬರ್ ತೊಗೊಳ್ಬೋದು. DAC JDಗಳು ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಅವ್ರದ್ದೊಂದು ಪ್ರೆಸೆಂಟೇಷನ್ ಇರ್ತಿತ್ತು. ನಿಮ್ಮ ಜಿಲ್ಲೆ JD ಭಾಳ ಬಿಸಿ ಇದ್ದಾರೆ, ಆದ್ದರಿಂದ ನಾನು ನಿಮಗೆ ಒಂದು ಸ್ವಲ್ಪ ಅಂದರೆ ನಮ್ಮಲ್ಲಿ MSME ಅಂತ ಆ್ಯಕ್ಟ್ ಬಂದಾಗ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಒಂದು ಮಿನಿಸ್ಟ್ರಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸ್ಟೇಟಲ್ಲಿ ಮಿನಿಸ್ಟ್ರಿ ಇದ್ದರೂ ಕೂಡ ಒಂದು ಸಪ್ರೇಟ್ ಪಾಲಿಸಿ ಈ ಸಲ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ DACನೇ MSMEನೇ ಹ್ಯಾಂಡಲ್ ಮಾಡ್ತೀವಿ. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಲ್ಲಿ ಎಲ್ಲ ಇಂಡಸ್ಟ್ರಿನೂ ಬರುತ್ತೆ. ಮಿನಿಸ್ಟ್ರಿ ಇಬ್ಬರು ಇದ್ದಾರೆ ನನಗೆ ಗೊತ್ತಿದೆ, ಒಬ್ಬರು L&M ಲಾರ್ಜ್ ಮತ್ತು ಮೀಡಿಯಂಗೆ ಇದ್ದಾರೆ, ಇನ್ನೊಬ್ಬರು ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟರ್ ಅಂತ ಇದ್ದಾರೆ. ಸ್ಮಾಲ್ ಇಂಡಸ್ಟ್ರಿ ಕೈಗಾರಿಕೆ ನಮ್ಮದು ಮೈಕ್ರೋ ಮತ್ತು ಸ್ಮಾಲ್ ಎರಡು ಬರುತ್ತೆ. ಇದು ಡೆಫಿನೇಷನ್ ಏನಂದರೆ ಮೈಕ್ರೋ ಇಂಡಸ್ಟ್ರಿ ಅಂದರೆ 1 ಕೋಟಿಗಿಂತ ಕಡಿಮೆ ಮಷಿನರಿ ಇದ್ದರೆ ಅದು ಮೈಕ್ರೋ, ಇನ್ನೊಂದು ಇದೆ 5 ಕೋಟಿಗಿಂತ ಟರ್ನ್ ಓವರ್ ಕಡಿಮೆ ಇದ್ದರೆ ಅದು ಮೈಕ್ರೋ ಎಂಟರ್ಪ್ರೈಸ್ ಅಂತ ಕರೀತಾರೆ. ಅದೇ ಥರ ಸ್ಮಾಲ್ 1 ಕೋಟಿಯಿಂದ 10 ಕೋಟಿವರೆಗೆ ಮಷಿನರಿ ಇನ್ವೆಸ್ಟ್ಮೆಂಟ್ ಇದ್ದಾಗ ಅದು ಸ್ಮಾಲ್ ಆಗುತ್ತೆ. 5 ಕೋಟಿಯಿಂದ 50 ಕೋಟಿ ಟರ್ನ್ ಓವರ್ ಇರುವಂಥ ಕಂಪನಿಗಳು ಸ್ಮಾಲ್ ಆಗುತ್ತೆ. ಮೀಡಿಯಮ್ಮು 50 ಕೋಟಿಗಿಂತ ಜಾಸ್ತಿ, 50 ಕೋಟಿವರೆಗೆ ಮಷಿನ್ ಇದ್ದಾಗ ಮೀಡಿಯಮ್.
ಅದೇ ಥರ 250 ಕೋಟಿ ಟರ್ನ್ ಓವರ್ವರೆಗೂ ಮೀಡಿಯಂ, ಅದಕ್ಕಿಂತ ಮೇಲೆ ಹೋದಾಗ ಅದು ಲಾರ್ಜ್ ಇಂಡಸ್ಟ್ರಿ ಅಂತ ಕರೀತಾರೆ. ಇಲ್ಲಿ ನಮಗೆ ಮೇನ್ ಇರೋದು ಮೈಕ್ರೋ ಇಂಡಸ್ಟ್ರೀಸ್. ಇದಕ್ಕೆ ನಮ್ಮ ಹಳೆ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಸಬ್ಸಿಡಿ ಇದೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಲಿಕ್ಕೆ. ಹೊಸ ಪಾಲಿಸಿನಲ್ಲಿ ಇನ್ನು ಸಬ್ಸಿಡಿ ಅಂತ ತೆಗೆಯಲ್ಲ, ಜಾಸ್ತಿ ಆಗುತ್ತೆ. ನಿಮ್ಮದು ಕೊಪ್ಪಳ ಝೋನ್ 3 ಬಿಡುತ್ತಲ್ಲ, ಝೋನ್ 1 ಅಂದರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುವಂಥ ಜಿಲ್ಲೆಗಳು ಝೋನ್ 1. ಝೋನ್ 2 ಅಂದರೆ ಕೆಲವು ಅವರಿಗೆ ಕನ್ಸೆಷನ್ ಇರಲ್ಲ. ಝೋನ್ 3 ಅಂದರೆ ಬ್ಯಾಂಗ್ಳೂರು, ಅದೆಲ್ಲ ಝೋನ್ 3, ಅಲ್ಲಿ ಭಾಳ ಕಡಿಮೆ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಬಿಟ್ಟರೆ ಇನ್ನೇನು ಎಕ್ಸೆಂಪ್ಷನ್ ಸಿಗಲ್ಲ. ನೀವು ಇಲ್ಲಿ ನೋಡಿದ್ರೆ ನೋಡಿ, ಮೈಕ್ರೋ ಎಂಟರ್ಪ್ರೈಸ್ಗೆ ಏನು ಸಬ್ಸಿಡಿ ಕೊಡ್ತಾ ಇದೆ ಗೌರ್ಮೆಂಟ್ ಅಂದರೆ, ನೀವು ಈಗ ಏನು ಇನ್ವೆಸ್ಟ್ ಮಾಡ್ತೀರಾ, ಮಷಿನರಿ ಮಾತ್ರ ಅಲ್ಲ, ನಾವು ಲ್ಯಾಂಡ್ ತಗೊಳ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ಮಷಿನರಿ ತಗೊಳ್ತೀವಿ, ಅದು ಎಲ್ಲದರ ವ್ಯಾಲ್ಯೂ ಮೇಲೆ ನೋಡಿ ನಿಮಗೆ ಜನರಲ್ ಕ್ಯಾಟಗರಿಗೆ 30% ಸಬ್ಸಿಡಿ ಬರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 25 ಲಕ್ಷದವರೆಗೆ ಸಬ್ಸಿಡಿ ಬರುತ್ತೆ ಮೈಕ್ರೋ ಎಂಟರ್ಪ್ರೈಸಸ್ಗೆ. ಅದೇ ಸ್ಪೆಷಲ್ ಕ್ಯಾಟಗರಿನಲ್ಲಿ SC ST ವುಮನ್ ಎಲ್ಲ ಬರ್ತಾರೆ. ಇನ್ನು ಜಾಸ್ತಿ ವುಮನ್ ಇರೋದ್ರೆ ನಿಮ್ಗೆ 5% ಎಕ್ಸ್ಟ್ರಾ ಸಬ್ಸಿಡಿ ಬರುತ್ತೆ, 5 ಲಕ್ಷ ಎಕ್ಸ್ಟ್ರಾ ಸಬ್ಸಿಡಿ ಬರುತ್ತೆ. ಸಣ್ಣ ಕೈಗಾರಿಕೆ ನೀವು ಸ್ಟಾರ್ಟ್ ಮಾಡೋದಾದ್ರೆ ಸರ್ಕಾರದಿಂದ ಎಷ್ಟೊಂದು ನಿಮಗೆ ಉತ್ತೇಜನ ಸಿಗುತ್ತೆ. ನೆಕ್ಸ್ಟು ಅದೇ ಸ್ಮಾಲ್ ಹೋದರೆ ಅದು ಸೇಮ್ ಇರುತ್ತೆ, 25% ಇರುತ್ತೆ. ಆದರೆ 1 ಕೋಟಿವರೆಗೆ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್, ಅಂದರೆ 25% ಆರ್ 1 ಕೋಟಿ. ಈಗ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ 1 ಕೋಟಿ 50 ಕೋಟಿ ಇನ್ವೆಸ್ಟ್ ಮಾಡಿದಾಗ 25% ಅಂದರೆ ಒಂದು 12 ಕೋಟಿ ಆಗ್ತದೆ. ಅಷ್ಟು ಬರ್ತದೆ, 1 ಕೋಟಿವರೆಗೆ ಮ್ಯಾಕ್ಸಿಮಮ್ ಸಿಗುತ್ತೆ. ಅದೇ ಥರ ವುಮನ್ ಮತ್ತು ಇದು ಸ್ಪೆಷಲ್ ಕ್ಯಾಟಗರಿಗೆ 5% ಎಕ್ಸ್ಟ್ರಾ ಸಿಗ್ತದೆ. ಅದು ಬೇಡ, ಲಾಸ್ಟ್ ಬೇಡ, ಇದು ಕೊಡ್ತೀನಿ ಝೋನ್ ಎಕ್ಸೆಂಪ್ಷನ್ ನೋಡಿ. ಈ ನಾನು ಹೇಳಿದ ಝೋನ್ 3ನಲ್ಲಿ ಯಾರಾದರೂ ಇಂಡಸ್ಟ್ರಿ ಶುರು ಮಾಡುವಾಗ ನಿಮಗೆ ಲೋನ್ ಅಗ್ರಿಮೆಂಟಿಗೆ ಸ್ಟ್ಯಾಂಪಿಂಗ್ ಎಲ್ಲ ಇರುತ್ತೆ. ನಮಗೆ 0.5% ಮಾಡಿದ್ದಾರೆ, 0.05% ಮಾಡಿದ್ದಾರೆ ಎಲ್ಲ ಕಡೆ. ಆದರೆ ಕೊಪ್ಪಳಕ್ಕೆ 0. ನೀವು ಯಾವುದೇ ಸಾಲ ತಗೊಳ್ಳುವಾಗ ಮಾಡೋ ಡಾಕ್ಯುಮೆಂಟಿಗೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ. ಆಮೇಲೆ ಬ್ಯಾಂಕ್ಗೆ ಮಾರ್ಟ್ಗೇಜ್ ಹೈಪೋಥಿಕೇಶನ್ ಮಾಡಿದಾಗ ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ. ನೋಡಿ, ಲೀಸ್ ಡೀಡ್, ಈಗ KSIDC KDB ಅಥವಾ ಎಲ್ಲಾದರೂ ಲೀಸಲ್ಲಿ ಲ್ಯಾಂಡ್ ತಗೊಂಡ್ರೆ ಲೀಸ್ ಕಮ್ ಸೇಲ್ ಡೀಡ್ ಆಗಲಿ, ಸಬ್ ಲೀಸ್ ಆಗಲಿ, ಅಬ್ಸಲ್ಯೂಟ್ ಸೇಲ್ ಡೀಡ್, ಈಗ ನಾವು ಪರ್ಚೇಸ್ ಮಾಡಿದಾಗೂ ಕೂಡ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ ಪ್ಲಾಟ್ಸು, ಶೆಡ್ಸು, ಇಂಡಸ್ಟ್ರಿಯಲ್ ಒಂದು KDB KSIDC ಅಲಾಟ್ ಮಾಡಿರೋದು, ಸರ್ಕಾರಿ ಸಂಸ್ಥೆಗಳು ಅಲಾಟ್ ಮಾಡಿರೋ ಲ್ಯಾಂಡು. ಇನ್ನೊಂದು ನಾವೇ ಕೂಡ ಇವತ್ತು 2 ಎಕರೆದವರೆಗೆ ಜಾಗ ತಗೊಂಡ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನ್ ಮಾಡಿದ್ರೆ ಕನ್ವರ್ಷನ್ ಫೀನ ರೀಇಂಬರ್ಸ್ ಮಾಡ್ತಾರೆ, ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ. ಅದನ್ನು ಲ್ಯಾಂಡನ್ನು ನಾವು 109 ಕನ್ವರ್ಷನ್ ತೊಗೊಂಡು ಸಿಂಗಲ್ ವಿಂಡೋದಲ್ಲಿ ಸೇಲ್ ಡೀಡ್ ಮಾಡ್ತೀವಲ್ಲ, ಆವಾಗ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ. ಆಮೇಲೆ ಲ್ಯಾಂಡ್ ಕನ್ವರ್ಷನ್ ಫೀ ಕೂಡ ಟೋಟಲಿ ರೀಇಂಬರ್ಸ್ ಕೊಪ್ಪಳದಲ್ಲಿ. ಹೇಳಿದ್ದಾರೆ ನಾವೇ ಜಾಗ ತಗೊಂಡಾಗ ಒಂದೇ ಅಂದರೆ ಆ ಪ್ರಾಜೆಕ್ಟು ಸಿಂಗಲ್ ವಿಂಡೋದಲ್ಲಿ ಅಪ್ರೂವ್ ಆಗಿರಬೇಕು. ಸಿಂಗಲ್ ವಿಂಡೋ ಎಲ್ಲ ಜಿಲ್ಲೆನಲ್ಲೂ ನಡೆಯುತ್ತೆ, DC ಚೇರ್ಮನ್ ಆಗಿರ್ತಾರೆ, ಅವ್ರದ್ದು ಅಪ್ರೂವಲ್ ತಗೊಂಡು ನಾವೇ ಜಾಗ ತಗೊಳ್ಬೋದು. KDB KSIDC ಹೋಗ್ಬೇಕಂತಿಲ್ಲ. ಆವಾಗ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ತಗೊಂಡಾಗ ರಿಜಿಸ್ಟ್ರೇಷನ್ ನಮಗೆ ಫೀಸ್ ಇಲ್ಲ. ಆ ಲ್ಯಾಂಡ್ಗೆ, ಇಂಡಸ್ಟ್ರಿಯಲ್ ಲ್ಯಾಂಡ್ಗೆ ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ಟಬೇಕಂತಿಲ್ಲ. ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ, ಅದು 1% ಫೀಸ್ ಎಲ್ಲ ಇರ್ತದೆ, ಅಷ್ಟು ಬಿಟ್ಟರೆ ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ. ಆಮೇಲೆ ನೋಡಿ, ಇದು ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಹೇಳಿದ್ನಲ್ಲ, ಇದು ಎಲ್ಲರಿಗೂ ಇದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸೆಂಪ್ಷನ್. ನಾವು ಕರೆಂಟ್ ಬಿಲ್ ಕಟ್ತೀವಲ್ಲ, ಅದರಲ್ಲಿ ಒಂದು 9% ಟ್ಯಾಕ್ಸ್ ಇರುತ್ತೆ. ಫುಲ್ ಎಲೆಕ್ಟ್ರಿಸಿಟಿ ಫ್ರೀ ಆಗೋದಿಲ್ಲ, ಆ 9% ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರ್ತದೆ. ಆಮೇಲೆ ಪವರ್ ಸಬ್ಸಿಡಿ 3 ವರ್ಷದವರೆಗೆ, ಯೂನಿಟ್ ಸ್ಟಾರ್ಟ್ ಆಗಿ 3 ವರ್ಷದವರೆಗೆ ₹1 ಪರ್ ಯೂನಿಟ್ ಎಕ್ಸೆಂಪ್ಷನ್ ಇರ್ತದೆ. ಇದು ಬೇಕಾಗಿಲ್ಲ ನಿಮಗೆ. ರೀಸೈಕ್ಲಿಂಗ್, ನಾವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಮಾಡಿದಾಗ, ಈ ವೇಸ್ಟ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ರೀಸೈಕ್ಲಿಂಗ್ ಮಾಡಿದಾಗ ಈ ಬೆನಿಫಿಟ್ಗಳು ಸಿಗ್ತವೆ. ಇನ್ನೊಂದು ಇಂಟ್ರೆಸ್ಟ್ ಸಬ್ಸಿಡಿ. ಈಗ KCT ಅಂತ ಇರುವ ಕಂಪನಿಗಳು ಕೂಡ ಏನಾದರೂ ಹೊಸ ಮಷಿನ್ ಹಾಕಿ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡಿಕೊಂಡ್ರೆ 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೊಡ್ತಾರೆ. ಆಮೇಲೆ KSHC ಲೋನ್ ತಗೊಂಡಾಗ ಈ ಜನರಲ್ ನಮ್ಮ ಸ್ಪೆಷಲ್ ಕ್ಯಾಟಗರಿಗೆ ಎಲ್ಲರಿಗೂ ಸೇಮ್ ಇದೆ, 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ.
KSFC ಲೋನ್ ತಗೊಂಡಾಗ ಅದನ್ನು ನೀವು ತಗೊಳ್ಬೋದು. ಆಮೇಲೆ ಈ ಒಂದು ರ್ಯಾಂಪ್ ಸ್ಕೀಮ್ನಲ್ಲಿ ಒಂದು ಸ್ವಲ್ಪ ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು 20 ಕೋಟಿವರೆಗೆ ಸ್ಯಾಂಕ್ಷನ್ ಆಗಿದೆ ಕರ್ನಾಟಕಕ್ಕೆ. ಅದನ್ನು ನ್ಯಾಷನಲೈಸ್ ಬ್ಯಾಂಕ್ 10 ಕೋಟಿವರೆಗೆ 10 ಲಕ್ಷವರೆಗೆ ಸಾಲ ತಗೊಳ್ಳುವಾಗ ಅವರಿಗೆ ಇನ್ಸೂರೆನ್ಸ್ ಸಬ್ವೆನ್ಷನ್ ಕೊಡಬೇಕಂತ ಪ್ರಪೋಸಲ್ ಕಳಿಸಿದ್ದಾರೆ. ಈಗ ಜೊತೆದಲ್ಲಿ ಬರುತ್ತೆ, ಯಾರಾದರೂ ಇಂಡಸ್ಟ್ರಿ ಮಾಡೋದು 10 ಲಕ್ಷ ಸಾಲ ತಗೊಂಡು ಕೂಡ KSFC ಅಂತ ಬೇರೆ ಕಡೆ ತಗೊಂಡ್ರು ಕೂಡ ಆ ಸ್ಕೀಮ್ನ ನಾವು ಅವೈಲ್ ಮಾಡಬೇಕು. ಇಷ್ಟು ಒಂದು ಈಗ ರೈನ್ ವಾಟರ್ ಹಾರ್ವೆಸ್ಟ್ ನಮ್ಮ ಇಂಡಸ್ಟ್ರಿಗಳಲ್ಲಿ ಮಾಡಿದಾಗ ಜನರಲ್ ಕ್ಯಾಟಗರಿಯವರಿಗೆ 50% ಸಬ್ಸಿಡಿ ಸಿಗುತ್ತೆ, ಅಪ್ ಟು ಮ್ಯಾಕ್ಸಿಮಮ್ 2 lakhs ವರೆಗೆ ಸಿಗುತ್ತೆ. ಸ್ಪೆಷಲ್ ಕ್ಯಾಟಗರಿಗೆ 75% ನಾವು ಎಕ್ವಿಪ್ಮೆಂಟ್ ಹಾಕ್ತೀವಲ್ಲ ರೈನ್ ವಾಟರ್ ಹಾರ್ವೆಸ್ಟಿಗೆ, ಅದಕ್ಕೆ 75% ಸಿಗುತ್ತೆ, ಅಪ್ ಟು 2.5 lakhs ಸಿಗುತ್ತೆ. ಇದನ್ನು ಬೇಸಿಕ್ಲಿ ಒಂದು ಸಂಸ್ಥೆ ಕರ್ನಾಟಕ ಸರ್ಕಾರದ್ದು ಅವರು ಕೊಡ್ತಾರೆ. ಯಾರಾದರೂ ಇಂಡಸ್ಟ್ರಿ ಮಾಡುವಾಗ ಇಂಡಸ್ಟ್ರಿ ಇದ್ದವರು ಕೂಡ ಮಾಡ್ಬೋದು. ಇದರಲ್ಲಿ ಯಾವ ಇಂಡಸ್ಟ್ರಿಗೆ ಇದೆ ಯಾರಿಗೆಲ್ಲ ಅಂತಿದೆ, ಇದು ಇಂಡಸ್ಟ್ರಿ ಪಾಲಿಸಿನಲ್ಲಿದೆ. ಪಾಲಿಸಿ ಮಾತ್ರ 25 ವರೆಗೆ ಈ ಪಾಲಿಸಿ ಇದ್ದರೂ ಕೂಡ ಈಗಲೇ ಗೌರ್ಮೆಂಟ್ ಹೊಸ ಪಾಲಿಸಿ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ. ಅದು ನಿಮ್ಮ ಕಿಟ್ಟಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಗೊತ್ತಿರಬೇಕು, ಅದರಲ್ಲಿ ಎಲ್ಲ ಇದೆ, ಅದನ್ನು ನೋಡ್ಕೊಳ್ಳಿ. ಏನಾದರೂ ನಿಮಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದು ಐಡಿಯಾ ಏನಾದರೂ ಆ್ಯಕ್ಚುಲಿ DACನಲ್ಲಿ ನಿಮ್ಗೆ ಗೈಡ್ ಮಾಡ್ತಾರೆ. ಮಾಡ್ತಿಲ್ಲ ಅಂದರೆ ನೀವು ಕಾಸಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಈ ಕಾರ್ಯಕ್ರಮದಿಂದ ಒಂದು ಸ್ವಲ್ಪ ಜನ ಅದು ಸಣ್ಣದಿದ್ರು ದೊಡ್ಡದಿರ್ಬೋದು, ಒಂದು ಇಂಡಸ್ಟ್ರಿ ಶುರು ಮಾಡಿದಾಗ ನಮ್ಗೆ ಫೀಡ್ಬ್ಯಾಕ್ ಬೇಕು. ಯಾಕಂದರೆ ನಿಮ್ಮ JD ಬಂದವರು ಹೇಳಿದ್ರು ಅವ್ರನ್ನ ಕರೆಸ್ಬೇಕಾಗಿತ್ತು, ಇವ್ರನ್ನ ಕರೆಸ್ಬೇಕಾಗಿತ್ತು ಅಂತ. ನಾವು ಯಾರನ್ನ ಕರೆಸಿದೀವೋ ಅವರಲ್ಲಿ ಒಂದು ಸ್ವಲ್ಪ ಜನ ಆದರೂ ಇಂಡಸ್ಟ್ರಿ ಮಾಡಿ ಅವರಿಗೆ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆ ಏನು ಸಪೋರ್ಟ್ ಬೇಕಿದ್ರು ನೀವು ಕಾಸೆ ಕಾಂಟ್ಯಾಕ್ಟ್ ಮಾಡಿ. ಸ್ಮಾಲ್ ವೇ ಲಾರ್ಜೇ ಮಾಡಬೇಕಂತ ಎಷ್ಟಾಗುತ್ತೆ ನಿಮ್ಮ ಅಂದಿನ ಒಂದು ಅನುಕೂಲಕ್ಕೆ ತಕ್ಕಂತೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ತಮ್ಮ ಯಾವುದೇ ಸಣ್ಣ ಕೈಗಾರಿಕೆಗಳಿಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಕಾಸಿಯಾಗೆ ನೀವು ಡೈರೆಕ್ಟ್ ಆಗಿ ಫೋನ್ ಮಾಡಬಹುದು, ನಮ್ಮ ಕಾಸಿಯಾ ಸದಸ್ಯರು ಆಗ್ಬೋದು. ನಿಮಗೆ ಏನೇ ಸಣ್ಣ ಕೈಗಾರಿಕೆಗಳಾಗಕ್ಕೆ ಸಹಾಯ ಬೇಕು, ನಮ್ಮ ಕಾಸಿಯಾ ಯಾವಾಗಲೂ ನಿಮ್ಮ ಹೆಲ್ಪ್ಗೆ ಬರ್ತದೆ. ಇಲ್ಲಿಗೆ ಬಂದಂತ ಎಲ್ಲರಿಗೂ ವಂದನೆಗಳು. ಮತ್ತೆ ಇಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ, ಮತ್ತೆ ಆ ಕಡೆಯಿಂದ ಹೋಗ್ಬೇಕು. ಎಲ್ಲರೂ ಟೋಕನ್ ತಗೊಂಡು ಹೋಗಿ, ಯಾರ ಹತ್ರ ಟೋಕನ್ ಸಿಕ್ಕಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು.